ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಮತ್ತೊಂದು ಮಿಡ್ ವೀಕ್ ನ್ಯೂಸ್ ಅವರ್ ಸ್ಪೆಷಲ್. ಚುನಾವಣೆಗಳ ಹೊಸ್ತಿಲಲ್ಲಿ ಕರ್ನಾಟಕ ಇದೆ. ರಾಜಕೀಯದ ಬಗ್ಗೆನೇ ಚರ್ಚೆ. ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣಾಮಲೈ ಅವರನ್ನ ಪ್ರಶ್ನಿಸೋದಕ್ಕೆ ನನ್ನ ಸಹೋದ್ಯೋಗಿಗಳೆಲ್ಲರೂ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮದು ಜರ್ನಲಿಸ್ಟ್ಗಳದ್ದು ಒಂದು ಶೆಡ್ಯೂಲ್ ಇರ್ತಿತ್ತು ಎಲೆಕ್ಷನ್ ಟೈಮ್ನಲ್ಲಿ. ವೋಟಿಂಗ್ ಮಾರನೇ ದಿವಸ ಕ್ಯಾಂಡಿಡೇಟ್ಗಳು ಯಾವ್ಯಾವ ರೆಸಾರ್ಟ್ನಲ್ಲಿ ರೆಸ್ಟ್ ಮಾಡ್ತಿರ್ತಾರೆ ಅನ್ನೋದನ್ನೇ ಸ್ಟೋರಿ ಮಾಡ್ತಾ ಇದ್ವಿ. ಫ್ಯಾಮಿಲಿ ಜೊತೆ ರಿಟ್ರೀಟಿಗೆ ಹೋಗಿರ್ತಾ ಇದ್ರು, ಯಾರೋ ಆಯುರ್ವೇದಿಕ್ ಮಸಾಜ್ ತಗೊಂಡ್ರು. ಮಾರನೇ ದಿವಸ ಪೇಪರ್ಗಳಲ್ಲಿ ಫೋಟೋ ಸಮೇತ ಸುದ್ದಿ, ಇವ್ರು ಇಲ್ಲಿ ರಿಲ್ಯಾಕ್ಸ್ ಮಾಡಿದ್ರು, ಇವ್ರು ಇಲ್ಲಿ ರಿಲ್ಯಾಕ್ಸ್ ಮಾಡಿದ್ರು ಅಂತ. ನಿಮ್ದು 19ನೇ ತಾರೀಕು ವೋಟಿಂಗ್ ಆಯಿತು. ಅಣ್ಣಾಮಲೈ ಅವರು ಎಲ್ಲಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅಂತ. ಟೈರ್ಡ್ ಆಗಿಲ್ವಾ? ಬಿ ಜೆ ಪಿ ಪಾರ್ಟಿ ಭಾಳ ಡಿಫ್ರೆಂಟೇ ಸರ್. 19th ನಮ್ಮದು ವೋಟಿಂಗ್ ಆಯಿತು. 20th ಬೆಳಗ್ಗೆ ಪಾಲಕ್ಕಾಡು, ಕೇರಳ ಮುಗಿಸ್ಕೊಂಡೆ ಇವತ್ತು ಕರ್ನಾಟಕದಲ್ಲಿ ಇದ್ದೀನಿ. ಕಾರಣದಲ್ಲಿ ಪಾರ್ಟಿ ಏನು ಹೇಳ್ತಾರೋ ಮಾಡಲೇಬೇಕು. ಸೆಕೆಂಡ್, ನನಗಿದು ಇಷ್ಟ. ಎಲ್ಲಿಲ್ಲ ನಮ್ಮಲ್ಲಿ ಒಂದು 0.5%, 0.4% ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಆಗ್ತದೋ ನಾವು ಸ್ವಲ್ಪ ಅನಿಲ್ ಸೇವೆ ಮಾಡೋಣ. ದಟ್ ಈಸ್ ದ ಸ್ಪಿರಿಟ್ ಆಫ್ ಬಿ ಜೆ ಪಿ. ರೆಸ್ಟ್ ಆಮೇಲೆ ಮಾಡೋಣ ಸರ್. June 4th ಇದೆ, ಮೋದಿಜಿ ಬರಬೇಕು. ಮೋದಿಜಿ ಬಂದು 3ನೇ ಸಾರಿ ಅಲ್ಲಿ ಬಂದ ಮೇಲೆ ರೆಸ್ಟ್ ತಗೊಳ್ಳೋಣ. ಸಮಾವೇಶಕ್ಕೆ ಬಂದಾಗ ಮೋದಿಜಿ ಅವರು ತಮ್ಮ ಮಧ್ಯದಲ್ಲಿ ಮಾತುಕತೆ ಏನು ನಡೀತೋ ಗೊತ್ತಿಲ್ಲ, ಬಟ್ ಐ ಕುಡ್ ಅಬ್ಸರ್ವ್ ದ ಬಾಡಿ ಲ್ಯಾಂಗ್ವೇಜ್. ಅವ್ರು ನಿಮ್ಮ ಬೆನ್ನು ಚಪ್ಪರಿಸಿದ ರೀತಿ, ಮಾತನಾಡಿಸಿದ ರೀತಿ, ಅಲ್ಲಿಗೆ ಹೆಂಗೆ ಅಂದರೆ ನಮ್ಮ ನಿರೀಕ್ಷೆಯನ್ನು ನೀನು ಈಡೇರಿಸಿದ್ದೀಯಾ ಅನ್ನೋ ಥರ ಇತ್ತು. ಬಹುಶಃ ಜನ ನೋಡಿ ಖುಷಿ ಆದರೂ ಏನೋ. ಏನು, ವಾಟ್ ವಾಸ್ ದ ಕಾನ್ವರ್ಸೇಷನ್? ಮೋದಿಜಿ ಈಸ್ ಆಲ್ವೇಸ್ ಪ್ರೊಫೆಷನಲ್ ಸರ್. ಭಾಳ ಪ್ರೊಫೆಷನಲ್ ಅವರು. ಏನು ಪರ್ಸನಲ್ ಥಿಂಗ್ಸ್ ಏನೂ ಮಾತಾಡಲ್ಲ. ತುಂಬ ಮಾತಾಡ್ತಾರೆ, ಪರ್ಸನಲ್ ಥಿಂಗ್ಸ್ ಏನೂ ಮಾತಾಡಲ್ಲ. ಅವತ್ತು ಅಲ್ಲಿರುವ ಕಾರ್ಯಕರ್ತರಿಗೆಲ್ಲ ಅಪ್ರಿಷಿಯೇಷನ್ ಕೊಡಬೇಕು ಅವ್ರು ಮೇ ಬಿ ಮನಸ್ಸಿನಲ್ಲಿ ಇರಬೇಕಾಯಿತು. ಅದು ನನಗೆ ಕೊಟ್ಟಿದ್ರು ಅಷ್ಟೇ. ಮತ್ತೊಬ್ಬರು ಅವ್ರಿಗೆ ಅಣ್ಣಾಮಲೈ ಒಂದೇ, ಅಲ್ಲಿರುವ ಕಾರ್ಯಕರ್ತನೂ ಒಂದೇ. ಮೋದಿಜಿ ಏನೋ ತಾರತಮ್ಯ ಮಾಡಲ್ಲ, ಡಿಫ್ರೆನ್ಷಿಯೇಟ್ ಮಾಡಲ್ಲ. ಇದು ನನ್ನ ಲಾಸ್ಟ್ 3 years ಮೋದಿಜಿ ಜೊತೆ ಕೆಲಸ ಮಾಡಿ ಒಂದು ಕಾರ್ಯಕರ್ತನಾಗಿ ದಿಸ್ ಮೈ ಅಬ್ಸರ್ವೇಷನ್. ಈಸ್ ಆಲ್ವೇಸ್ ವೆರಿ ಪ್ರೊಫೆಷನಲ್, ವೆರಿ ಕೀನ್. ಎನ್ಕರೇಜ್ ಮಾಡಬೇಕು ನೋಡ್ತಾರೆ. ಒಂದು ಕ್ರೌಡ್ ನೋಡುವಾಗ ಕೂಡ ಅವ್ರ ಕಂಫರ್ಟ್ ಇದೆ, ವಾಟರ್ ಇದೆ, ಬಿಸಿಲಲ್ಲಿ ಪ್ರೊಟೆಕ್ಷನ್ ಇದೆ. ಇದೆಲ್ಲ ಕೂಡ ಸ್ಟೇಜ್ನಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ, ನೀವು ಮೋದಿಜಿ ಅವರು ಏನು ಮಾತಾಡ್ತಾ ಇರ್ತೀರಾ, ಅವ್ರು ಏನೋ ಹೇಳುವಾಗ ನೀವು ಈ ಥರ ಇಟ್ಕೊಂಡು ಮಾತಾಡ್ತೀರಾ ಏನು? ಮಾಡೋಕ್ಕಾಗಲ್ಲ. ತಮಿಳ್ನಾಡು ಭಾಳ ಹಾಟ್ ಇತ್ತು ಲಾಸ್ಟ್ ಹೋಲ್ ಮಂತ್. ಸೊ ಮೋದಿಜಿಗೆ ತುಂಬ ವಿಸಿಟ್ಸ್ ಇತ್ತು. ಇಟ್ ವಾಸ್ ಮೋರ್ ಫೋಕಸ್ಡ್ ಆನ್ ವಾಟರ್ ಇದೆ, ಜನಕ್ಕೆ ಶೇಡ್ ಇದೆ, ಅಲ್ಲಿ ಯಾಕೆ ಅವ್ರು ನಿಲ್ತಾ ಇದ್ದಾರೆ, ವಾಟ್ ಇಸ್ ದಟ್ ಇಶ್ಯೂ. ಸೊ ಮೋದಿಜಿ ಇಸ್ ಆಲ್ವೇಸ್ ಲೈಕ್ ದಟ್. ಏನು ಅನ್ನಿಸ್ತಾ ಇದೆ ಈಗ? ಸರ್ವೆಗಳನ್ನು ನೋಡ್ತಾ ಇದ್ದೆ, ವೋಟ್ ಶೇರ್ ಡಬಲ್ ಡಿಜಿಟಿಗೆ ರೀಚ್ ಆಗುತ್ತೆ ಅಂತ. ತುಂಬ ಪರ್ಸ್ನಲಾಗಿ ಕೇಳಿದಾಗ ಹೇಳ್ತಾರೆ, ಸೀಟಿದ್ದು ಏನು ಹೇಳೋದಕ್ಕಾಗೋದಿಲ್ಲ, ಎಷ್ಟು ಬರ್ತವೋ ಇಲ್ಲೋ ಹೇಳೋಕ್ಕಾಗಲ್ಲ, ಬಟ್ ವೋಟ್ ಶೇರ್ ಕನ್ಸಿಡರಬಲ್ ಆಗಿ ಇನ್ಕ್ರೀಸ್ ಆಗುತ್ತೆ. 3.65% ಏನೋ ಲಾಸ್ಟ್ ಎಲೆಕ್ಷನ್ದು. ಡಬಲ್ ಡಿಜಿಟಿಗೆ ರೀಚ್ ಆಗ್ಬೋದು. ಡಬಲ್ ಡಿಜಿಟ್ ಇಸ್ 10 ಆನ್ವರ್ಡ್ಸ್ ಎಷ್ಟಾರು. ನಿಮಗೇನು ಅನಿಸುತ್ತೆ? ಇಟ್ಸ್ ಎ ವೆರಿ ಟಫ್ ಎಲೆಕ್ಷನ್ ಸರ್. ಕಾರಣ, ಒಂದು DMK ರೂಲಿಂಗ್ನಲ್ಲಿ ಇರುವಾಗ, DMK ಇಸ್ ಎ ವೆರಿ ಡಿಫ್ರೆಂಟ್ ಅನಿಮಲ್. ಅದು ಇಲ್ಲಿರುವ ಕಾಂಗ್ರೆಸ್ ಥರವೋ ಬೇರೆ ಪಕ್ಷ ಥರವೋ ಇಲ್ಲ. ಅವರು ಕಂಪ್ಲೀಟ್ ಸಿಸ್ಟಮ್ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಾರೆ, ಕಮ್ಯುನಿಸ್ಟ್ ಪಕ್ಷ ಥರ. ದ ಹೋಲ್ ಸಿಸ್ಟಮ್ ಇಸ್ ವಿತ್ ದೆಮ್. ಅವ್ರು ಎದುರಿಸಿ ಒಂದು ಥರ್ಡ್ ಪಾರ್ಟಿಯಾಗಿ BJP ಒಂದು ಅಲಯನ್ಸ್ ಕಟ್ಟಿ ತಮಿಳುನಾಡು ರಾಜ್ಯದಲ್ಲಿ ಜಗಳ ಮಾಡೋದು ಅಷ್ಟು ಈಸಿ ಇಲ್ಲ ಸರ್. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್. 100% ನಾವು ಕ್ಲೋಸ್ ಟು 20% ಆಲ್ಮೋಸ್ಟ್ ಹೋಗ್ತೀವಿ. 20%? ನನ್ನ ಪರ್ಸನಲ್ ನಿರೀಕ್ಷೆ 5 times ಸರ್. ಮೋರ್ ದೆನ್ 5 times ಈ ಟೈಮ್ ಆಗ್ತದೆ. ಓಕೆ. ಸೆಕೆಂಡು, NDA BJP ಇಬ್ಬರು ಸೇರಿ ಡಬಲ್ ಡಿಜಿಟ್ ಒಳಗಡೆ ಎಂಟರ್ ಆಗ್ತೀವಿ ಸೀಟ್ಸ್ ನನ್ನ ಅನಿಸಿಕೆ. ಅಂದರೆ 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಒಟ್ಟು ಅಲಯನ್ಸ್ ಜೊತೆಗೆ ಸೇರಿಕೊಂಡು ಪಡ್ಕೋತೀರಿ. ಏನು ಆ ರೀತಿ ಟೇಬಲ್ ಟರ್ನ್ ಅರೌಂಡ್ ಆಗ್ಬಿಡ್ತು ಅನ್ನೋ ಥರದ್ದು ಏನು? ಅಫ್ಕೋರ್ಸ್, ಅಂದರೆ ನೀವು ಪಟ್ಟ ಕಷ್ಟ ನೋಡ್ತಿದ್ದೀವಿ. ಪಾದಯಾತ್ರೆ ವಿಷಯ, ಜನರನ್ನು ರೀಚ್ ಆಗ್ತಾ ಇದೆ. ಕಾರ್ಯಕರ್ತರು ನಾವು ಎಲ್ಲರೂ ಕಷ್ಟಪಟ್ಟಿದ್ದೀವಿ, ಎಲ್ಲರೂ ಕೆಲಸ ಮಾಡಿದ್ದೀವಿ ಪಕ್ಷಕ್ಕೋಸ್ಕರ. ಸಾವಿರಾರು ಕಾರ್ಯಕರ್ತ TV ದಲ್ಲಿ ಇಲ್ಲ, ಫೇಸ್ಬುಕ್ನಲ್ಲಿ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಷ್ಟಪಟ್ಟಿದ್ದಾರೆ. ಬಟ್ ನಮ್ಮ ಅನಿಸಿಕೆ ಏನು ಸರ್, ಒಂದು ಮೋದಿಜಿ ಮೇಲೆ ಒಂದು ಇಮೇಜ್ ಭಾಳ ರೈಸ್ ಆಯಿತು ತಮಿಳ್ನಾಡಿನಲ್ಲಿ. ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಸೊ ಕ್ರಾಸ್ ವೋಟಿಂಗ್ ತುಂಬ ಈ ಟೈಮ್ ಆಗ್ತಾ ಇದೆ ನಮ್ಮ ನಂಬಿಕೆ. ಒಂದು ADMKದಲ್ಲಿ ಇರ್ಬೋದು, DMKದಲ್ಲಿ ಇರ್ಬೋದು, ಆ ಮನೆಯಲ್ಲಿ ಇರುವ ಹಾರ್ಡ್ ಕೋರ್ ಪಾರ್ಟಿ ಕ್ಯಾಡರ್ಸ್ ಬಿಟ್ಟು ತುಂಬ ಜನ ಪ್ರೈಮ್ ಮಿನಿಸ್ಟರ್ಗೆ ವೋಟ್ ಮಾಡಬೇಕು. ಮೇ ಬಿ ಅಸೆಂಬ್ಲಿದಲ್ಲಿ ಅವರು BJPಗೆ ವೋಟ್ ಮಾಡ್ತಾರೆ ನಾನು ಹೇಳಲ್ಲ. ಹೌದಾ? ಈ ಎಲೆಕ್ಷನ್ ತಾವು 2 ರೀತಿಯಲ್ಲಿ ನೋಡ್ಬೇಕು ಸರ್. ಒಂದು, BJP ವೋಟ್ ಶೇರ್ ಅಸ್ ಕಮ್ಮ. ಆಮೇಲೆ ಮೋದಿಜಿಗೆ ಒಂದು ಟಾಪಿಂಗ್ ಆಯಿತು. ಸೊ ನಾನು ಬೇರೆ ಪಕ್ಷದಲ್ಲಿ ಇದ್ದೀನಿ, ನನ್ನ ಪಕ್ಷದಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ, ADMKಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ, DMKಗೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ. ದಟ್ ಕ್ರಾಸ್ ವೋಟಿಂಗ್ ಹ್ಯಾಸ್ ಹ್ಯಾಪನ್. ಇದು ನಮ್ಮ ಸ್ಟ್ರಾಂಗ್ ಫೀಲಿಂಗ್. ಇದು ಆ ಥರ ಆಗಿರುತ್ತೆ. ಇದನ್ನು 100% ನಾವು ಡಬಲ್ ಡಿಜಿಟ್ ಒಳಗಡೆ ಹೋಗ್ತೀವಿ. ತಮಿಳ್ನಾಡಿನಲ್ಲಿ ಜನರಲಿ ಆಗ್ತದೆ. ತಮಿಳ್ನಾಡು ಇಸ್ ಅ ಸ್ಟೇಟ್ ವೇರ್ ಜನರಲಿ ಸ್ಟ್ರಾಂಗ್ ಲೀಡರ್ಸ್ ಕೋಟ್ ಮಾಡ್ತಾರೆ, ಸ್ಟ್ರಾಂಗ್ ನ್ಯಾಷನಲ್ ಲೀಡರ್ಸ್ ಕೋಟ್ ಮಾಡ್ತಾರೆ. ಬಟ್ 2019ದಲ್ಲಿ ಒಂದು ಆರ್ಟಿಫಿಷಿಯಲ್ ನೆರೆಟಿವ್ ಸೆಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಒಂದು ನೆರೆಟಿವ್ ತಮಿಳ್ನಾಡಿನಲ್ಲಿ
ಒಂದು ನೆರೆಟಿವ್ ಬಿಲ್ಡ್ ಮಾಡಿದ್ದಾರೆ. ಸೊ 2024ರಲ್ಲಿ ಎಲ್ಲರಿಗೂ ಗೊತ್ತು ಮೋದಿಜಿ ವಾಪಸ್ ಬರ್ತಾರೆ, ಥರ್ಡ್ ಟೈಮ್ ಬರ್ತಾರೆ. ಸೊ ಆರ್ ಕಾನ್ಫಿಡೆಂಟ್ ದಟ್ ತುಂಬ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ, ನಮಗೊಂದು ನಂಬಿಕೆ ಇದೆ ಸರ್. ನೀವು ಎಲೆಕ್ಷನ್ನು ದೂರ ಇದ್ದಾಗ ನಿಮ್ಮಲ್ಲಿ ಏನೇನೋ ಚರ್ಚೆಗಳಾಗ್ತವೆ, ಸನಾತನದ ಸರ್ವನಾಶ, ಡೆಂಗ್ಯೂ, ಮಲೇರಿಯಾ, HIV. ಎಲೆಕ್ಷನ್ನಲ್ಲಿ ಅದು ಯಾವುದೂ ಇಶ್ಯೂನೇ ಅಲ್ಲ ಅಂತ. ಹ್ಯಾವ್ ಯು ಅಬ್ಸರ್ವ್ ನೋಡಿದ್ರ? ತಮಿಳ್ನಾಡು ಜನರಲ್ಲಿ ಏನಾಗ್ತದೆ ಸರ್, ಎಲೆಕ್ಷನ್ ಬರುವಾಗ ಟೆಂಪಲ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇದು DMK ಯಾವಾಗಲೂ ಏನು ಮಾಡ್ತಾರೆ, ಎಲೆಕ್ಷನ್ಗೆ 1 ವಾರ 10 ದಿವಸ ಮುಂಚೆ ಫಸ್ಟ್ ಮುರುಘಾ ಟೆಂಪಲ್ಗೆ ಹೋಗ್ತಾರೆ. ಆಮೇಲೆ ವಿಭೂತಿ ಬರ್ತದೆ, ಆಮೇಲೆ ಕ್ಯಾಡರ್ಸ್ ಕೈನಲ್ಲಿ ಈ ಥರ ಥ್ರೆಡ್ ಎಲ್ಲ ಹಾಕ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾರೆ. ಇದು ಯಾವಾಗಲೂ DMK ಮಾಮೂಲಿ ಮಾಡುವುದು. ಸೊ ಎಲೆಕ್ಷನ್ ಆದಮೇಲೆ ಈ ವಾರ ಸನಾತನ ಧರ್ಮ ಶುರು ಮಾಡ್ತಾರೆ. ಈ ವಾರ ಏನೋ ಅವ್ರಿಗೆ ಗೊತ್ತು, ಕಂಪ್ಲೀಟ್ ನಾರ್ತ್ ಫೇಸ್ ಆಗುವ ತನಕ ಮೇ ಬಿ ಸುಮ್ಮನೆ ಇರ್ತಾರೆ. ಜೂನ್ 4 ಆದಮೇಲೆ 1-2 ಟೆಂಪಲ್ ಬುಲ್ಡೋಸರ್ ತಗೊಂಡು ಹೋಗ್ತಾರೆ. ಇದು ಯಾವಾಗಲೂ DMK ಮಾಡುವುದು. ಬಟ್ ಈ ಎಲೆಕ್ಷನ್ ಅಫ್ಕೋರ್ಸ್ ಸನಾತನ ಧರ್ಮ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇತ್ತು, ನಾವು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಇಟ್ಸ್ ವೆರಿ ಶಾರ್ಟ್ ಎಲೆಕ್ಷನ್ ಸರ್. ಫೇಸ್ 1 ಅನೌನ್ಸ್ ಮಾಡಿದ್ದಕ್ಕೂ ಎಲೆಕ್ಷನ್ಗೂ ವೆರಿ ಶಾರ್ಟ್ ಟೈಮ್ ಇತ್ತು. ಒಂದು ಫೇಸ್ 7 ಥರ ಲಾಂಗ್ ಟೈಮ್ ಇಲ್ಲ. ಸೊ ನರೇಟಿವ್ ವಾಸ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಥರ್ಡ್ ಟರ್ಮ್, ಕರಪ್ಷನ್ ಅಗೇನ್ಸ್ಟ್ DMK ಗೌರ್ಮೆಂಟ್, ಡೈನಾಸ್ಟಿಕ್ ಪಾಲಿಟಿಕ್ಸ್, ಇದು ಮೇಜರ್ ನರೇಟಿವ್. ಅಫ್ಕೋರ್ಸ್ ಸಬ್ ನರೇಟಿವ್ ಸನಾತನ ಧರ್ಮ ಇತ್ತು. ಬಟ್ ಸನಾತನ ಧರ್ಮ ಒಂದು ಮೇನ್ ನರೇಟಿವ್ ಮಾಡಲಿಕ್ಕೆ 18 ಡೇಸ್ ಕ್ಯಾಂಪೇನ್ನಲ್ಲಿ ಮಾಡಲಿಕ್ಕೆ ಆಗಲ್ಲ ಸರ್. ಎಸ್, ಆಯಿತು. ತಮಿಳ್ನಾಡು ಆಯಿತು. ನ್ಯಾಷನಲ್ ಲೆವೆಲ್ನಲ್ಲಿ ಏನಾಗುತ್ತೆ ಅನ್ನಿಸ್ತಾ ಇದೆ? ಫೇಸ್ 1 ಆದಮೇಲೆ ನೋಡಿ ಸರ್, ಲಾಸ್ಟ್ 2 ಡೇಸ್ ನಾನು ಕೇರಳ ಹೋಗಿ ಬಂದಿದ್ದೀನಿ. ಕೇರಳದಲ್ಲಿ ದೊಡ್ಡ ಚರ್ಚೆ, ಪಾಲಕ್ಕಾಡು, ಕೊಲ್ಲಂ, ತಿರುವನಂತಪುರತ್ನಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಬಂದು ಹೇಳ್ತಾರೆ, ಯಾಕೆ ವಿಜಯನನ್ನು ಅರೆಸ್ಟ್ ಮಾಡಿಲ್ಲ, ಇವರು ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕೇಸ್ ಇದೆ. 2 CM ಜೈಲದಲ್ಲಿ ಇರುವಾಗ ಇವರು ಯಾಕೆ ಔಟ್ಸೈಡ್ ಇದ್ದಾರೆ. ಇದೆಲ್ಲ ಫೇಸ್ 1 ಆದ ಮೇಲೆ ರಾಹುಲ್ ಗಾಂಧಿ ಅವ್ರ ಮಾತು. ವಿಜಯನ್ ಅವರು ವಾಪಸ್ ಹೇಳ್ತಾರೆ, ನ್ಯಾಷನಲ್ ಅರಾಲ್ ಕೇಸ್ನಲ್ಲಿ ನೀವು ಯಾಕೆ ಅರೆಸ್ಟ್ ಆಗಿಲ್ಲ, ನಾವೆಲ್ಲ ನಿಮ್ಮ ಗ್ರ್ಯಾಂಡ್ ಮದರ್ ನೋಡಿದ್ದೀವಿ, ಸೊ ನೀವು ಅರೆಸ್ಟ್ ಆಗಬೇಕು. ರೇವಂತ್ ರೆಡ್ಡಿ garu ತೆಲಂಗಾಣದಲ್ಲಿ ಹೇಳ್ತಾ ಇದ್ದಾರೆ, ಉದಯನಿಧಿ ಸ್ಟಾಲಿನ್ ಮೇಲೆ ಯಾಕೆ ಸನಾತನ ಧರ್ಮ ವಿರುದ್ಧ ಮಾತಾಡಿದಕ್ಕೂ ಆ್ಯಕ್ಷನ್ ತಗೊಂಡಿಲ್ಲ. DMK ವಾಪಸ್ ಕಾಂಗ್ರೆಸ್ ಕೇಳ್ತಾ ಇದ್ದಾರೆ, ನಿಮಗೆ ನಾವು ಮುಗಿಸ್ಬಿಡ್ತೀವಿ, ಸುಮ್ಮನೆ ಇರಿ, ಈ ಥರ ನೀವು ಮಾತಾಡಬಾರ್ದು. ಇದೆಲ್ಲ ಫೇಸ್ 1 ಆದಮೇಲೆ ನಾವು ನೋಡುವ ಜಗಳ. ಸೊ ಕ್ಲಿಯರ್ ಇಂಪ್ರೆಷನ್ ಏನು ಸರ್, ಫೇಸ್ 1 ಆದಮೇಲೆ, ಫೇಸ್ 1 ಇಸ್ ಜನರಲ್ ಜರ್ನಲಿಸ್ಟ್ ಫೀಲಿಂಗ್ ಏನು, ಸ್ಟ್ರಾಂಗ್ ಕಾಂಗ್ರೆಸ್ ಸೀಟ್ಸು. ಫೇಸ್ 1 ಇಸ್ ಜನರಲಿ ಕಾಂಗ್ರೆಸ್ ಪರವಾಗಿ ಇರ್ತದೆ. ಏನೋ ಆ ಥರ ಸ್ಟೇಟ್ಸು ಆ ಥರ ಸೀಟಲ್ಲಿ ಪಿಕ್ ಮಾಡಿದ್ದಾರೆ, ಎಲೆಕ್ಷನ್ ಕಮಿಷನ್ ಆ ಥರ ಅನೌನ್ಸ್ ಮಾಡಿದ್ದಾರೆ. ಫೇಸ್ 1 ಆದಮೇಲೆ ನಮಗೆ ಗೊತ್ತು, ಎಕ್ಸಿಟ್ ಪೋಲ್ ನೋಡುವಾಗ ಲಾಸ್ಟ್ ಟೈಮ್ NDA ಎಷ್ಟು ಗೆದ್ದಿದ್ರು ಅದು ಬಿಟ್ಟು ಎವ್ರಿ ಎಕ್ಸಿಟ್ ಪೋಲ್ ಇಸ್ ಸೇಯಿಂಗ್ +19 ಸೀಟ್ಸ್ ಫೇಸ್ 1ನಲ್ಲಿ ಬರ್ತದೆ. ಇದು ಆವರೇಜ್ ಆಫ್ ಎಕ್ಸಿಟ್ ಪೋಲ್ಸ್. ತುಂಬ ಜನ ಈ ಥರ ಹೇಳಿದರು, 19 ಸೀಟ್ಸ್ ಎಕ್ಸ್ಟ್ರಾ ಬಂದೇ ಬರ್ತದೆ. ಸೊ ಫೇಸ್ 1 ಇಸ್ ದ ಓನ್ಲಿ ಹೋಪ್ ಫಾರ್ ಇಂಡಿಯಾ ಅಲಯನ್ಸ್ ಸರ್. ಅವ್ರು ಟೇಕ್ ಆಫ್ ಆಗಿರ್ತಾರನ್ನ ಫೇಸ್ 1ನಲ್ಲಿ ಟೇಕ್ ಆಫ್ ಆಗಿರಬೇಕು. ಇನ್ನು ಸ್ಟೇಟ್ ಲೈಕ್ ತಮಿಳ್ನಾಡು, ತುಂಬ ಅವ್ರು ಏನು ಹೇಳಿದರು, ಸ್ಟಾಲಿನ್ ಅವರು ಈ ಬಾರಿ ನೋಡಿ ತುಂಬ ಜನ ರೋಡಿಗೆ ಬರ್ತಾರೆ, ತುಂಬ ಜನ ಓಟ್ ಹಾಕ್ತಾರೆ, ಮೋದಿ ಅವರು ವಿರುದ್ಧ ಓಟ್ ಹಾಕ್ತಾರೆ. ಯಾರೂ ಬಂದಿಲ್ಲ. ನಾರ್ಮಲಿ ವೇವ್ ಎಲೆಕ್ಷನ್ ಹೇಳ್ತಾರೆ ಸರ್. ಒಂದು ಇನ್ಕ್ಯುಬೆಂಟ್ ಗೌರ್ಮೆಂಟ್ ಇರುವಾಗ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಹೋಗಲ್ಲ ಜನರಲಿ. ವೆನ್ ದರ್ ಇಸ್ ಅನ್ ಇನ್ಕ್ಯುಬೆಂಟ್ ಗೌರ್ಮೆಂಟ್, ಮೋದಿಜಿ ಇದ್ದಾರೆ, ಥರ್ಡ್ ಟೈಮ್ ಬೇಕು. ಬಟ್ ಮೋದಿಜಿ ಚೇಂಜ್ ಆಗಬೇಕು, ವೋಟಿಂಗ್ ಪರ್ಸೆಂಟೇಜ್ ಹೋಗ್ತಿದೆ. ಜನರಲ್ ಒಂದಿದೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತು, ಗೌರ್ಮೆಂಟ್ ಟೈಮ್. ಸೊ ಸ್ಟಾಲಿನ್ ಅವರು ಓಪನ್ಲಿ ಹೇಳಿದರು, ಈ ಟೈಮ್ ವೋಟಿಂಗ್ ಪರ್ಸೆಂಟೇಜ್ 10% ಜಾಸ್ತಿ ಆಗ್ತೈತೆ, ಅವ್ರು ನೋಡಿ. ತಮಿಳ್ನಾಡಿನಲ್ಲಿ ಏನಾಗಿಲ್ಲ. ಸೇಮ್ ಕೇಸ್ ಇನ್ ರಾಜಸ್ಥಾನ್, ಸೇಮ್ ಕೇಸ್ ಇನ್ ಬಿಹಾರ್. ಸೊ ಮೋದಿಜಿ ಬರಬೇಕಂದ್ರೆ ಯಾರಿಗೆ ಇಷ್ಟ ಇತ್ತೋ ಬಂದು ವೋಟ್ ಮಾಡಿ ಹೋಗಿದ್ರು. ನಾನು ವಿರೋಧ ಪಕ್ಷದಲ್ಲಿ ಇದೀನಿ, ಮೋದಿಜಿ ಮೇಲೆ ನನಗೆ ಇಷ್ಟ ಇಲ್ಲ ಅನ್ನೋ ಕೂಡ ನಾನು ವೋಟ್ ಮಾಡ್ಲಿಕ್ಕೆ ಬರಲ್ಲ. ದಟ್ ಇಸ್ ದ ಟ್ರೆಂಡ್ ಆಫ್ ಫೇಸ್ 1 ವಾಟ್ ಹ್ಯಾಸ್ ಹ್ಯಾಪನ್. ಫೇಸ್ 2 ಕರ್ನಾಟಕ ಬರ್ತದೆ, ಇಂಪಾರ್ಟೆಂಟ್ ಸೀಟ್ಸ್ ಬರ್ತದೆ, BJPಗೊಂದು ಭಾಳ ಪುಷ್ ಇರುವ ಸ್ಟೇಟ್ಸ್ ಬರ್ತದೆ. ಸೊ ನನ್ನ ಪ್ರಕಾರ ಸರ್, ಇಂಡಿಯಾ ಅಲಯನ್ಸ್ ನಾವೇನು ಡಿಸ್ಕಸ್ ಮಾಡ್ತೀವಿ, ಫೇಸ್ 3 ಮೇಲೆ ಈ ಅಲಯನ್ಸ್ ಇದೇ ಒಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾರಾ ನಾನು ನೋಡಲ್ಲ ಸರ್, ನಾನು ಕಾಣ್ತಾ ಇಲ್ಲ. ಅಂದರೆ ಇವ್ರು ಅಂದರೆ ಶಕ್ತಿ ಎಲ್ಲ ಫೇಸ್ 3 ಮುಗಿದು ಹೋಗುತ್ತೆ ಅಷ್ಟೇ ಸರ್, ಅಷ್ಟೇ ಅವ್ರಿಗೆ ಶಕ್ತಿ ಇದೆ. ದೇ ಕ್ಯಾನ್ ಓನ್ಲಿ ಗಿವ್ ದಟ್ ಮಚ್ ಎನರ್ಜಿ. 26 ಆದಮೇಲೆ ವಯನಾಡ್ ಆಗ್ತದೆ, ಆಮೇಲೆ ರಾಹುಲ್ ಗಾಂಧಿ 100% ಸೆಕೆಂಡ್ ಸೀಟ್ ಹೋಗ್ತಾರೆ. ಸೆಕೆಂಡ್ ಸೀಟ್ ಯಾವಾಗ ಅನೌನ್ಸ್ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ ನಮ್ಗೆ ಅದನ್ನೇ ಹೇಳಿದ್ರು, ನೀವು ಅದನ್ನೇ ಹೇಳ್ತಾ ಇದ್ದೀರಿ. ವೆರಿ ಕ್ಲಿಯರ್ ಸ್ಟ್ರಾಟಜಿ ಸರ್. ಕಾಂಗ್ರೆಸ್ ಪ್ರಕಾರ ಏನು, ಕೇರಳದಲ್ಲಿ ಅದಕ್ಕೆ ಮುಂಚೆ ರಾಹುಲ್ ಗಾಂಧಿ ಸೆಕೆಂಡ್ ಸೀಟ್ ತಗೊಂಡ್ಬಿಟ್ಟಿದ್ದನ್ನು ಕಮ್ಯುನಿಸ್ಟ್ ಮುಗಿಸ್ಬಿಡ್ತಾರೆ. ನೀವು ಬಂದು ಟೂರಿಸ್ಟು, ಪುನಃ ಅಮೇಥಿಗೆ ಹೋಗ್ತೀರಾ, ಪುನಃ ವಯನಾಡ್ನಲ್ಲಿ ಇರ್ತೀರಾ, ನೀವು ವಯನಾಡ್ ಬಂದಿದ್ದ ಕೂಡ ಫಾರಿನ್ ಟೂರ್ ಹೋಗಿದ್ದು ಜಾಸ್ತಿ. ಈ ಥರ ನೆರೆಟಿವ್ ಕೇರಳದಲ್ಲಿ ಇದೆ. ಸೊ ಫೇಸ್ 2 ಎಲೆಕ್ಷನ್ ಆದ ಮೇಲೆ ರಾಹುಲ್ ಗಾಂಧಿ ಇನ್ನೊಂದು ಸೀಟ್ ಪಿಕ್ ಮಾಡ್ತಾರೆ, ಇದೆಲ್ಲರಿಗೂ ಗೊತ್ತು ಸರ್. ಸೊ ಇದೇ ಥರ ಟ್ರೆಂಡ್ ಹೋಗ್ತದೆ. ನಾವು ಯಾರಲ್ಲಿ ಎಲ್ಲರಿಗೂ ಪಾಲಿಟಿಕ್ಸ್ ಗೊತ್ತಲ್ವಾ ಸರ್, ವಿ ನೋ ವಿಚ್ ವೇ ಪಾಲಿಟಿಕ್ಸ್ ಇಸ್ ಗೋಯಿಂಗ್. ಸೊ 100% ಫೇಸ್ 3 ಮೇಲೆ ನಾನು ಎನರ್ಜಿ ನೋಡ್ತಾ ಇಲ್ಲ. ತಮಿಳುನಾಡಲ್ಲಿ ಬಹುತೇಕ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಬಲ ಕೊಟ್ಟಿರತಕ್ಕಂಥ ಚುನಾವಣೆಗಳು ನಡೆದಿದೆ ಮತ್ತು ಫಲಿತಾಂಶಗಳು ಬಂದಿದ್ದಾವೆ. ಹೀಗಿರುವಾಗ ತಮಿಳುನಾಡಲ್ಲಿ ಈ ಬಾರಿ ಯಾವ ಒಂದು ಹೋಪ್ ಇಟ್ಕೊಂಡು, ಯಾವ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೀವು ಅಲ್ಲಿ ಕೆಲಸ ಮಾಡಿದ್ರಿ ಸರ್? ಈ ಬಾರಿ ಲೋಕಲ್ ಇಶ್ಯೂಸ್ ಏನು ಡಿಸ್ಕಸ್ ಆಗಿಲ್ಲ ಸರ್. ಪ್ರಾಬ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಅ ಲಾಂಗ್ ಟೈಮ್ ಇನ್ ತಮಿಳ್ನಾಡು ಪಾಲಿಟಿಕ್ಸ್ ನ್ಯಾಷನಲ್ ಲೆವೆಲ್ ಡಿಸ್ಕಷನ್ ಆಯಿತು. DMK ಭಾಳ ಕ್ಲಿಯರಾಗಿ ಮಾತಾಡಿದರು, ನಾವು ಹೊಸ ಗೌರ್ಮೆಂಟ್ ಬೇಕು, ನಾವು ಇದೆಲ್ಲ ಮಾಡ್ತೀವಿ ನೋಡಿ, ರಾಹುಲ್ ಗಾಂಧಿ ಅವರು ಈ ಥರ ಸ್ಟಾಲಿನ್ ಮಾತಾಡಿದರು ಫಸ್ಟ್ ಟೈಮ್.
ಆಮೇಲೆ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ಪು, ಟ್ಯಾಕ್ಸ್ ಡೆವಲ್ಯೂಷನು, ನಮಗೆ ಜಾಸ್ತಿ ದುಡ್ಡು ಕೊಡ್ತಾ ಇಲ್ಲ, ಈ ಥರ DMK ಅವ್ರ ನೆರೆಟಿವ್. ಅದನ್ನು ತುಂಬ ಡೀಟೇಲಾಗಿ ಮಾತಾಡ್ಬೇಕು ನಾನು ಇವತ್ತು. ಹೌದು, BJP ನೆರೆಟಿವ್ ವಾಸ್ ಮೋರ್ ಅಬೌಟ್ ಮೋದಿಜಿ ಏನು ಮಾಡಿದ್ದಾರೆ, ಯಾಕೆ 3ನೇ ಬಾರಿ ಮೋದಿಜಿ ಅವರು ಬರಬೇಕು, NDA ನೆರೆಟಿವ್. ಸೊ ಅದು ಬಿಟ್ಟು ಸರ್ ಈ ಬಾರಿ ಟ್ರೈಕಾರ್ನರ್ ಕಾಂಟೆಕ್ಸ್ಟ್ 2019 ಡಿಫ್ರೆಂಟ್ ಇತ್ತು. ADMK ಒಂದು ಅಲಯನ್ಸ್ ಫಾರ್ಮ್ ಮಾಡಿದರು, DMK ಒಂದಿತ್ತು, BJP ಲೆಡ್ ಒಂದು ಕೊಲೇಷನ್ ಇತ್ತು. ಫಸ್ಟ್ ಟೈಮ್ ತಮಿಳ್ನಾಡಿನಲ್ಲಿ ಸ್ಟ್ರಾಂಗ್ ಥರ್ಡ್ ಫ್ರಂಟ್ ಜನ ನೋಡಿದರು, ಸ್ಟ್ರಾಂಗ್ ಥರ್ಡ್ ಫ್ರಂಟ್. ಯಾಕೆಂದರೆ ADMK ಜೊತೆಗೆ ತಾವಿರುವಾಗ ನ್ಯಾಷನಲ್ ಇಶ್ಯೂ ಮಾತಾಡಲಿಕ್ಕೆ ಆಗಲ್ಲ ಸರ್. ನಾರ್ಮಲಿ ನಾವು ADMK ಜೊತೆಗೆ 2019 5 ಸೀಟ್ಸ್ನಲ್ಲಿ ಕಂಟೆಸ್ಟ್ ಮಾಡ್ತೀವಿ. ಅದು ADMK ನೆರೆಟಿವೇ ಜಾಸ್ತಿ ಇರ್ತದೆ, BJP ನೆರೆಟಿವ್ ಕಡಿಮೆ ಇರ್ತದೆ. 3 ಲ್ಯಾಂಗ್ವೇಜ್ ಫಾರ್ಮುಲಾ ಮಾತಾಡಲ್ಲ, ಹಿಂದಿ ಇಂಪೋಷನ್ ಬಗ್ಗೆ ಏನೂ ಮಾತಾಡಲ್ಲ, ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಏನು ಮಾತಾಡಲ್ಲ. ADMK ಪುನಃ ಏನೋ ಒಂದು ಮಾತಾಡ್ತಾ ಇರ್ತಾರೆ, ನಾವು ಅವ್ರ ಜೊತೆಗೆ ಹೋಗ್ತೀವಿ. ಸೊ ತಮಿಳ್ನಾಡು ಪಾಲಿಟಿಕ್ಸ್ ಫಸ್ಟ್ ಟೈಮ್ BJP ವಿಷನ್ ಏನು ಫಸ್ಟ್ ಟೈಮ್ ಅವರು ತಮಿಳ್ನಾಡು ಜನ ನೋಡಿದರು ಈ ಬಾರಿ. ಅದಕ್ಕೆ ನಾವು ಭಾಳ ಕಾನ್ಫಿಡೆಂಟ್ ಆಗಿದ್ದೀವಿ. ಹೆಣ್ಮಕ್ಳು ಯಾವ ಥರ ಆಲ್ಮೋಸ್ಟ್ 8 ಮಂತ್ಸ್ ಮುಗಿಸಿದ್ದೀವಿ, ತುಂಬ ಗ್ರೌಂಡ್ ವರ್ಕ್ ಮಾಡಿದ್ದೀವಿ. 33 ಮಂತ್ಸ್ DMK ರೂಲ್, ಸಿಕ್ಕಾಪಟ್ಟೆ ಆ್ಯಂಟಿ ಇನ್ಕ್ಯುಬೆನ್ಸಿ ಇದೆ, ಕರಪ್ಷನ್ ಅಲಿಗೇಷನ್ಸು, ಡೈನಾಸ್ಟಿಕ್ ಪಾಲಿಟಿಕ್ಸು, ನೆಪೋಟಿಸಮ್. ಇಟ್ಸ್ ಅ ಕಾಂಬಿನೇಷನ್ ಸರ್. ತಮಿಳ್ನಾಡು ಎಲೆಕ್ಷನ್ ಯಾವಾಗಲೂ ಸಿಂಗಲ್ ಟ್ರೆಂಡ್ನಲ್ಲಿ ಇರಲ್ಲ, ಇಟ್ಸ್ ಅ ಮಲ್ಟಿಪಲ್ ಡೈಮೆನ್ಷನ್. ಬಟ್ ಈ ಬಾರಿ ಮಲ್ಟಿಪಲ್ ಡೈಮೆನ್ಷನ್ ಲೋಕಲ್ ಇಲ್ಲ, ನ್ಯಾಷನಲ್ ಇತ್ತು. ಅದಕ್ಕೆ ನಾವು ಭಾಳ ಕಾನ್ಫಿಡೆಂಟ್ ಇದ್ದೀವಿ. ಈ ಬಾರಿ ತಮಿಳ್ನಾಡು ಜನ ಜನರಲ್ ಫೀಲಿಂಗ್ ಮೋದಿಜಿ ಅವರೇ ಪ್ರಧಾನಮಂತ್ರಿ, ಅದು ಭಾಳ ಇಂಪಾರ್ಟೆಂಟ್ ಸರ್. ದಟ್ ನರೇಟಿವ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರಲ್ಲಿ ತಮಿಳ್ನಾಡು ಎಲೆಕ್ಷನ್ ಆಗುವ ತನಕ ಸ್ಟಾಲಿನ್ ಅವರು ಒಂದು ಸ್ಟೇಜ್ನಲ್ಲಿ ಕೂಡ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ನು ಹೇಳಿಲ್ಲ. ಲಾಸ್ಟ್ ಟೈಮ್ ಸ್ಟಾಲಿನ್ ಹೇಳಿದರು. 2019ನಲ್ಲಿ ಸ್ಟಾಲಿನ್ ಅವರು ಎವ್ರಿ ಸ್ಟೇಜ್ನಲ್ಲಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಹೇಳಿದರು. 2024 ನಾಟ್ ಈವನ್ ಅ ಸಿಂಗಲ್ ಸ್ಟೇಜ್ ಸ್ಟಾಲಿನ್ ಅವರು ಇಂಪಾರ್ಟೆಂಟ್ ಅಲಯನ್ಸ್ ಲೀಡರ್ ಆಫ್ ಇಂಡಿ ಅಲಯನ್ಸ್ ಅವರು ಒಂದು ಕಡೆಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅವರೇ ಹೇಳಿಲ್ಲ. ಕಾರಣ ಅವರು ಕಮ್ಯುನಿಸ್ಟ್ ಅಪ್ಸೆಟ್ ಮಾಡಬಾರ್ದು, ಅವರು ವಿಜಯನ್ಜಿ ಜೊತೆಗೆ ಒಂದು ರಿಲೇಷನ್ಶಿಪ್ ಇದೆ, ಸ್ಟಾಲಿನ್ ಅವ್ರಿಗೆ ನ್ಯಾಷನಲ್ ರೋಲ್ ಪ್ಲೇ ಮಾಡಬೇಕು ಅನ್ನೋ ಆಸೆ, ಮಮತಾ ಬ್ಯಾನರ್ಜಿ ಜೊತೆಗೆ ಒಂದು ರಿಲೇಷನ್ಶಿಪ್ ಇದೆ, ಅದೆಲ್ಲ ಸ್ಪಾಯಿಲ್ ಮಾಡಬಾರ್ದು. ಅದಕ್ಕೋಸ್ಕರ ಸ್ಟಾಲಿನ್ ಅವರು ಸುಮ್ಮನೆ ಕೂತಿದ್ರು. ಸೊ ಅದಕ್ಕೆ ಸೆಂಟರ್ ಸ್ಟೇಟು ನೀವು ಇಷ್ಟು ಪೈಸಾ ಕೊಟ್ಟಿದ್ರು, ಇಷ್ಟು ಪೈಸಾ ತೊಗೊಂಡಿದ್ದೀರಾ, ಇದನ್ನಲ್ಲೇ ಹೋಗಿತ್ತು. ನಮಗೊಂದು ರೀತಿಯಲ್ಲಿ ಅದು ಒಳ್ಳೆಯದಾಯ್ತು ಸರ್. ಅದರ ಜೊತೆಗೆ ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಪೊಲಿಟಿಕಲ್ ಫೋರ್ಸ್ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆಗಬೇಕು ಅಂದರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರಬೇಕು. AIADMK ಬಲ ಕಡಿಮೆ ಆಗಿರೋದು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಲ್ಲಿ. ಹೂಮ್ ಟು ವೋಟ್ ಅಂದಾಗ BJP ಕುಡ್ ಬಿ ಆನ್ ಆಪ್ಷನ್ ಫಾರ್ ಪೀಪಲ್ ಅಂತ ಸರ್. 2 ಪಾರ್ಟೀಸ್ ಕರ್ನಾಟಕದಲ್ಲೂ ಹಂಗೆ ಆಯ್ತು. ಹೆಂಗೆ ಜನತಾ ಪರಿವಾರ ಬಲ ಕಳೆದುಕೊಳ್ತಾ ಬಂತು, BJP ಸ್ಟ್ರಾಂಗ್ ಆಗ್ತಾ ಹೋಯಿತು. ಲಿಂಗಾಯತ ವೋಟ್ಗಳು ಜನತಾ ಪರಿವಾರದಿಂದ BJP ಕಡೆಗೆ ಬಂದವು ಅಂತ ನಾನು ಒಪ್ಕೊಳ್ತೀನಿ ಸರ್. ಬಟ್ 2024 June 4th ಇಸ್ ವೆರಿ ಇಂಪಾರ್ಟೆಂಟ್ ಟ್ರಾನ್ಸಿಷನ್. 70 years ಡ್ರಿವಿಡಿಯನ್ ಪಾಲಿಟಿಕ್ಸ್. ನಾನು ಒಂದು BJP 39 ಗೆಲ್ತದೆ, 40 ಪುದುಚೇರಿ ಗೆಲ್ತೀವಿ ಆ ಥರ ನಾನು ಹೇಳ್ತಾ ಇಲ್ಲ ಸರ್. June 4th ಒಂದು ಟ್ರಾನ್ಸಿಷನ್ ಆಗ್ತದೆ ಡ್ರಿವಿಡಿಯನ್ ಪಾಲಿಟಿಕ್ಸ್ ಟು ಪೋಸ್ಟ್ ಡ್ರಿವಿಡಿಯನ್ ಪಾಲಿಟಿಕ್ಸ್. ಕಾರಣ ನಮ್ಮ ಅಲಯನ್ಸ್ ತಾವು ನೋಡಿ ಸರ್. ಒಂದು ಕಡೆ ಪಾಟಾಳಿ ಮಕ್ಕಳ ಕಚ್ಚಿ, ಇನ್ನೊಂದು ಕಡೆಯಲ್ಲಿ ಪನ್ನೀರ್ಸೆಲ್ವಂ ADMKದಲ್ಲಿ ಒಂದು ಫ್ಯಾಕ್ಷನ್, ಇನ್ನೊಂದು ಕಡೆ TTV ದಿನಕರನ್ ADMKಲಿಂದ ಬಂದವರು ಸೆಪರೇಟ್ ಪಾರ್ಟಿ ರನ್ ಮಾಡ್ತಾರೆ. ಇನ್ನೊಂದು ಕಡೆ 4-5 ಲೀಡರ್ಸ್ ಬೇರೆ ಬೇರೆ ಸೆಗ್ಮೆಂಟ್ ರೆಪ್ರೆಸೆಂಟ್ ಮಾಡ್ತಾರೆ, ಬೇರೆ ಬೇರೆ ಜಾಗ್ರಫಿಕಲ್ ಪೊಸಿಷನ್ ಏರಿಯಾದಲ್ಲಿ ಇದ್ದಾರೆ. ಸೊ ದಿಸ್ ವಾಸ್ ಅ ಕಂಪ್ಲೀಟ್ ಅಲಯನ್ಸ್. ಜನ ಏನು ಹೇಳ್ತಾರೆ, BJP ಅಲಯನ್ಸ್ ಸೋಷಿಯಲ್ ಇಂಜಿನಿಯರಿಂಗ್ ಅಲಯನ್ಸು ಏನೇನೋ ಮಾತು ಹೇಳ್ತಾರೆ ಸರ್, ಲೀವ್ ಇಟ್ ಟು ದ ಪಂಡಿಟ್ಸ್. ಬಟ್ ಜನರಲಿ ನಮ್ಮ ಅಲಯನ್ಸ್ ವಾಸ್ ಅ ಕಂಪ್ಲೀಟ್ ಅಲಯನ್ಸ್. ನಾರ್ತ್ ಇದ್ರು, ಸೌತ್ ಇದ್ರು, ವೆಸ್ಟ್ ಇದ್ರು, ಚೆನ್ನೈ ಕಡೆ ಇದ್ರು, ಆಲ್ ಪಾರ್ಟೀಸ್ ಆಲ್ ಕಾಸ್ಟ್ ಗ್ರೂಪ್ ರೆಪ್ರೆಸೆಂಟ್ ಮಾಡಿದ ಒಂದು ಅಲಯನ್ಸ್. ಫಸ್ಟ್ ಟೈಮ್ ನಾವು ಜನ ತೋರಿಸಿದ್ದೀವಿ ಡ್ರಿವಿಡಿಯನ್ ಪಾಲಿಟಿಕ್ಸ್ ತಾವು ಬೇಡ ಅಂತ ತಾವು ಡಿಸೈಡ್ ಮಾಡಿದ್ದೀರನ ದಿಸ್ ಕುಡ್ ಬಿ ಅನ್ ಅಲಯನ್ಸ್ ಫಾರ್ 2026. ಸೊ ಫಸ್ಟ್ ಟೈಮ್ ನಾವು ತೋರಿಸ್ತಾ ಇದ್ವಿ. ನಾರ್ಮಲಿ ಬೇರೆ ಅಲಯನ್ಸ್ ಈ ಥರ ಸೆಟ್ ಆಗಲ್ಲ ಸರ್. ಯಾಕೆಂದರೆ ನೀವು ಡ್ರಿವಿಡಿಯನ್ ಪಾಲಿಟಿಕ್ಸ್ ಬೇಡನ ಜನಕ್ಕೆ ತೋರಿಸ್ಬೇಕು, ಬೇಡನ ಏನು. ಸೊ ಈ ಟೈಮ್ ನಾವು ತೋರಿಸಿದ್ವಿ ದಿಸ್ ಇಸ್ ವಾಟ್ ದ ಫ್ಯೂಚರ್ ವಿಲ್ ಲುಕ್ ಲೈಕ್. ಅದೇ ನಂಬರ್ 1 ಸರ್. ನಂಬರ್ 2 ಅಲಯನ್ಸ್ ಪೊಸಿಷನ್ನಲ್ಲಿ ಈ ಬಾರಿ ಲಾಸ್ಟ್ ಟೈಮ್ ಯಾರೆಲ್ಲ ADMK ಸಿಂಬಲ್ದಲ್ಲಿ ಕಂಟೆಸ್ಟ್ ಮಾಡಿದರು, ಕೆಲವು ಲೀಡರ್ಸ್ ಈ ಬಾರಿ BJP ಸಿಂಬಲ್ದಲ್ಲಿ ಕಂಟೆಸ್ಟ್ ಮಾಡಿದರು. ಇದು ವೆರಿ ಇಂಪಾರ್ಟೆಂಟ್ ಟ್ರಾನ್ಸಿಷನ್ ಇನ್ ತಮಿಳ್ನಾಡು. AC ಷಣ್ಮುಗಂ ವೆಲ್ಲೂರ್ 2019 ಲೋಕಸಭಾ ADMK ಸಿಂಬಲ್, 2024 ಲೋಕಸಭಾ BJP ಸಿಂಬಲ್. ಜಾನ್ ಪಾಂಡಿಯನ್ 2021 ಅಸೆಂಬ್ಲಿ ADMK ಸಿಂಬಲ್, 2024 ತೆನ್ಕಾಸಿ BJP ಸಿಂಬಲ್. ಪಾರಿವೇಂದರ್ ಸಿಟ್ಟಿಂಗ್ MP ಪೆರಂಬಲೂರ್ 2019 DMK ಸಿಂಬಲ್ದಲ್ಲಿ ಗೆದ್ದಿರುವ ಸಿಟ್ಟಿಂಗ್ MP. ಈ ಬಾರಿ ಪೆರಂಬಲೂರದಲ್ಲಿ BJP ಸಿಂಬಲ್ದಲ್ಲಿ ಕಂಟೆಸ್ಟ್ ಮಾಡಿದರು. ಈ ಮೆಸೇಜ್ ಜನಕ್ಕೆ ಏನು ಹೋಗ್ತದೆ, ನನಗೆ ದೊಡ್ಡ ಪಾರ್ಟಿ ನೀವೇನು ತಿಳ್ಕೊಂಡಿದ್ದೀರೋ ಆ ಪಾರ್ಟಿ ನನಗೆ ಆಪರ್ಚುನಿಟಿ ಕೊಟ್ಟು ನಾನು ಅಲ್ಲಿ ಹೋಗಿಲ್ಲ, ನಾನು BJP ಜೊತೆಗೆ ಇರ್ತೀನಿ. ಬಿಕಾಸ್ ಆಲ್ ದಿಸ್ ಪಾರ್ಟಿ ರಿಜೆಕ್ಟೆಡ್ ADMK. AC ಷಣ್ಮುಗಂ ಅವ್ರಿಗೆ ADMK ಅವರು ಆಫರ್ ಕೊಟ್ಟಿದ್ದರು. ಪೆರಂಬಲೂರು AC ಪೆರಂಬಲೂರಿನಲ್ಲಿರುವ ಪಾರಿವೇಂದರ್ ಅವ್ರಿಗೆ ಆಫರ್ ಕೊಟ್ಟಿದ್ದರು, ಜಾನ್ ಪಾಂಡಿಯನ್ ಅವ್ರಿಗೆ ಆಫರ್ ಕೊಟ್ಟಿದ್ದರು. ಇವರೆಲ್ಲರೂ ಕೂಡ. ಸೊ ಈ ಸೆಕೆಂಡ್ ಟ್ರಾನ್ಸಿಷನ್ ಏನು, ನಿಮ್ಮ ಸಿಂಬಲ್ ಪವರ್ಫುಲ್ ಇಲ್ಲ. ಇಷ್ಟು ದಿನ ನೀವು ಸಿಂಬಲ್ ಪವರ್ಫುಲ್ ಏನು ತಿಳ್ಕೊಳ್ತೀರೋ, ನಾನು BJP ಸಿಂಬಲ್ದಲ್ಲಿ ಕಾನ್ಫಿಡೆಂಟ್ ಆಗಿ ನಾನು ಹೇಳ್ತೀನಿ. ದ ಸೆಕೆಂಡ್ ಮೆಸೇಜ್ ಹಸ್ ಗಾನ್ ಟು ತಮಿಳ್ನಾಡು. ಸೊ ತುಂಬ ಕೆಲಸ ಈ 2 ಮಂತ್ಸ್ನಲ್ಲಿ ಆಗ್ತಾ ಇದೆ ಸರ್. ನೆರೆಟಿವ್ ವೈಸ್
ಸೈಕಾಲಜಿಕಲ್ ವೈಸ್ ತಮಿಳು ಜನಕ್ಕೆ ಗೊತ್ತು. ಸೊ June 4th ಒಂದು ಟ್ರಾನ್ಸಿಷನ್, ಅದಕ್ಕೆ BJP 20% ಕ್ರಾಸ್ ಆಗಬೇಕು, ಜನಕ್ಕೆ ನಂಬಿಕೆ ಬರಬೇಕು. ಪೋಸ್ಟ್ ಡ್ರಿವಿಡಿಯನ್ ಪಾಲಿಟಿಕ್ಸ್ ಬಂದಿತ್ತು, ವಿಜಯಕಾಂತ್ ಅವರು 11%, ವಿಜಯಕಾಂತ್ ಅವರು 12%, ಏನೋ ಅವರೇ ಬಂದು ನಿಯರೆಸ್ಟ್ ಕ್ಲೋಸೆಸ್ಟ್ ಆಲ್ಟರ್ನೇಟ್ ಆಗಿ ಡ್ರಿವಿಡಿಯನ್ ಪಾಲಿಟಿಕ್ಸ್ಗೆ ಬಂದಿರೋರು. ಸೊ ನೀವು ದಾಟಿ ಹೋಗ್ಬೇಕನ್ನ ಸರ್, ಕ್ಲಿಯರ್ಲಿ 20% ಪಕ್ಕ ಬರಬೇಕು. ಓನ್ಲಿ ದೆನ್ ಬೇರೆ ಬೇರೆ ಪಕ್ಷದಲ್ಲಿರುವ ನಾಯಕರೆಲ್ಲ ನಮ್ಮ ಜೊತೆಗೆ ಬರ್ತಾರೆ. ಸೊ 2024 to 2026 ಇಸ್ ಅನ್ ಇಂಟ್ರೆಸ್ಟಿಂಗ್ ಫಿನಾಮಿನಾ. ಕರ್ನಾಟಕದಲ್ಲಿ ನರೇಟಿವ್ ಬಿಲ್ಡಿಂಗ್ ಹೆಂಗೆ ನಡೀತಾ ಇದೆ? ಈ ಚೊಂಬು ಅಡ್ವರ್ಟೈಸ್ಮೆಂಟ್ ನೋಡಿದ್ರಾ? ನೋಡಿದ್ದೀನಿ ಸರ್. ನೋಡಿದ್ರಿ? ಇವತ್ತು ನಾನು ಹೋಗುವಾಗಲೂ 4 ಜನ ಸೊಂಬಳ ತಗೊಂಡು ಬಂದಿದ್ದರು. ನಾನು ಹೇಳಿದ್ದೀನಿ, ಏನಪ್ಪ ಚೊಂಬಳ ತಗೊಂಡು ಬರ್ತಾರೆ, ಟಾಯ್ಲೆಟ್ ಎಲ್ಲ ಕಟ್ಟಿಕೊಟ್ಟಿದ್ದೀವಿ, ಅವ್ರಿಗೆ ಏನು ಪ್ರಾಬ್ಲಮ್? ನಾನು ಮೇಲೆ ಇರುವ 3 ಜನ ಕೇಳಿದ್ದೀನಿ, ಟಾಯ್ಲೆಟ್ ಎಲ್ಲ ಕಟ್ಟಿಕೊಟ್ಟಿದ್ದೀವಿ, 11 ಕೋಟಿ ಟಾಯ್ಲೆಟ್ ನಮ್ಮ ಮೋದಿಜಿ ಕಟ್ಟಿದ್ರು, ಎಲ್ಲ ಕಡೆ ಸ್ವಚ್ಛ ಭಾರತ್ ಮಾಡ್ತಾ ಇದ್ದೀರಿ, ಇನ್ನೂ ಯಾಕೆ ಸೊಂಬು ತಗೊಂಡು ಬರ್ತಾರೆ? ಆಮೇಲೆ ಹೇಳಿದ್ರಲ್ಲ ಜಿ, ಅದು ಅಡ್ವರ್ಟೈಸ್ಮೆಂಟು ಈ ಥರ ಮಾಡ್ತಾ ಇದ್ದಾರೆ. ನರೇಟಿವ್ ಏನಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಘೋರ ಅನ್ಯಾಯ ಆಗ್ತಾ ಇದೆ ಅಂತ. ಅದು ಕೇರಳದಲ್ಲೂ ಚರ್ಚೆ ಆಗ್ತಾ ಇದೆ, ತಮಿಳುನಾಡಿನಲ್ಲೂ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, 100 ರೂಪಾಯಿ ನಾವು ಕೇಂದ್ರಕ್ಕೆ ಕೊಟ್ಟರೆ 13 ರೂಪಾಯಿ ವಾಪಸ್ ಬರುತ್ತೆ ನಮಗೆ, ಇದು ಅನ್ಯಾಯ ಅಲ್ವಾ ಅಂತ. ನಾನೊಂದು ಡೇಟಾ ಹೇಳ್ತೀನಿ ಸರ್. ಇವತ್ತು ತಮಿಳುನಾಡು, ಕರ್ನಾಟಕ, ಕೇರಳ ಒಂದು ಸೂಪರ್ ಒಂದು ಸೆಟ್ಟಿಂಗ್ ಒಂದು ಸೆಟ್ ಮಾಡಿದ್ದಾರೆ. ನಾನು ತಮಕು ಲಾಸ್ಟ್ UPA ಇರುವಾಗ ಸ್ಪೆಷಲಿ ಇವರು ಫ್ಲಡ್ ರಿಲೀಫ್ ತೊಗೊಂಡು ಬರ್ತಾರೆ. ನಾವು ಫ್ಲಡ್ ರಿಲೀಫ್ ಇಷ್ಟು ಅಮೌಂಟ್ ಹೇಳಿದ್ದೀವಿ, ನಮಗೆ ಕೊಟ್ಟಿಲ್ಲ, ಅದಕ್ಕೆ ಸೊಂಬುನಿ ಇವರು ತಗೊಳ್ತಾ ಇದ್ದಾರೆ ಸರ್. 2004 ಡ್ರಾಟ್ ರಿಲೀಫ್, ತಮಿಳುನಾಡು ಫ್ಲಡ್ ರಿಲೀಫ್, ಇಲ್ಲಿ ಡ್ರಾಟ್, ನಮಗೊಂದು ಫ್ಲಡ್ ಜಾಸ್ತಿ ಬಂತು. ಸೊ 2004 to 14 10 ವರ್ಷ UPA. ಆ ಟೈಮ್ನಲ್ಲಿ ಯಾರೆಲ್ಲ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಇದ್ದರು, ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದು 19,500 crore. ಕಂಪ್ಲೀಟ್ 10 years ಕರ್ನಾಟಕದಲ್ಲಿ ಪತ್ರ ಬರೆದಿದ್ದು 19,500 ಕೋಟಿ ಕೊಡಿ. UPA ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 19,500 ಕೋಟಿ. 500 ಕೋಟಿ. ಓಕೆ. UPA ಎಷ್ಟು ಕೊಟ್ಟಿದ್ರು ಸರ್ ಕರ್ನಾಟಕಕ್ಕೆ? 1,500 ಕೋಟಿ, ವಿಚ್ ಇಸ್ 8%. ಎಷ್ಟು ಕರ್ನಾಟಕ ಹೇಳಿದ್ರು ಅದರಲ್ಲಿ 8% ಕೊಟ್ಟಿದ್ದಾರೆ. 2014 to 22, ನಾನು ಲಾಸ್ಟ್ 2 years ಸ್ವಲ್ಪ ಸೆಪರೇಟ್ ಮಾಡ್ತಾ ಇದ್ದೀನಿ ಸರ್. 2014 to 22 ಯಾಕೆನಾ 23ರಲ್ಲಿ ಸರ್ಕಾರ ಚೇಂಜ್ ಆಯಿತು. ಸೊ ನಾವು BJP ಅಕಾಮಡೇಟ್ ಮಾಡಿ ಹೇಳ್ತಾ ಇದ್ದೀನಿ. 2014 to 22 ನಾವು ಬಂದ ಮೇಲೆ ಕರ್ನಾಟಕದಲ್ಲಿ ಪತ್ರ ಬರೆದಿದ್ದು 18,500 ಕೋಟಿ. ಓಕೆ. ಸೊ NDA ಕೊಟ್ಟಿರುವುದು 7,000 ಕೋಟಿ, ವಿಚ್ ಇಸ್ 38%. 8% UPA ಟೈಮ್ನಲ್ಲಿ ಕೊಟ್ಟಿದ್ದರು, 38% 22 ವರೆಗೆ ಕೊಟ್ಟಿದ್ದರು. ಆಮೇಲೆ ಕರ್ನಾಟಕ ಇನ್ನೊಂದು ಲೆಟರ್ ಬರೆದಿದ್ದಾರೆ 2023-24 ಒಂದು ಸಿಂಗಲ್ ಇಯರ್ನಲ್ಲಿ 18,100 crore ಕೊಡಿ, 12,100 ಕೋಟಿ ಕೊಡಿ. ಇದು ಯಾಕೆ ಇದು ಹೇಳ್ತಾ ಇದ್ದೀನಿ ಸರ್, ಇದೇ ಟ್ರಿಕ್ಕು ತಮಿಳುನಾಡು ಬರೆದಿದ್ದರು ಈ ಬಾರಿ 37,000 ಕೋಟಿ ಕೊಡಿ, 37,000 crore ಕೊಡಿ. ಸರ್ ಇದು ಹೊಸ ಟ್ರೆಂಡ್ ಏನಾಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟು ಏನಪ್ಪ ಎಷ್ಟು ಬರೆಯೋಣ ಸರ್, ಒಂದು 100 ಬರಿ, ಇಲ್ಲ ಒಂದು 500 ಬರಿ, ಎಲ್ಲರೂ 1,000 ಬರಿ, ಇಲ್ಲೊಂದು 5,000 ಬರಿ, ಅದು ಏನು ಕೊಡ್ತಾರೋ ಕೊಡಲಿ, ಈ ಥರ ಒಂದು ಮೆಂಟಾಲಿಟಿಯಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಸರ್. ವಿ ಆಲ್ ನೋ ಇಟ್ಸ್ ಅ ಫಾರ್ಮುಲಾ ಬೇಸ್ಡ್ ಅಪ್ರೋಚ್. ಯಾರಾவது NDRF ಡಾಕ್ಯುಮೆಂಟ್ ಯಾರಾவது ಓದಿದಾರನ ಗೊತ್ತಿರ್ತದೆ ಸರ್. ಒಂದು ಫ್ಲಡ್ ಬರ್ತದೆ ತಮಿಳುನಾಡಲ್ಲಿ, ಫ್ಲಡ್ ಪ್ರಾಬ್ಲಮ್, ಕರ್ನಾಟಕದಲ್ಲಿ ಡ್ರಾಟ್ ಪ್ರಾಬ್ಲಮ್. ಒಂದು ಕ್ಯಾಟಲ್ಸ್ ಎತ್ತೋಗಿತ್ತು ಇಷ್ಟು ಅಮೌಂಟು, ಒಂದು ಯುಟೆನ್ಸಿಲ್ಸ್ ಹೋಗಿತ್ತು ಇಷ್ಟು ಅಮೌಂಟು, ಡ್ರೆಸ್ಸು ಹೋಗಿತ್ತು ಇಷ್ಟು ಅಮೌಂಟು, ಹಾಸ್ಪಿಟಲೈಸೇಷನ್ ಇಷ್ಟು ಅಮೌಂಟು, ಬ್ರಿಕ್ ಹೋಗಿತ್ತು ಇಷ್ಟು ಅಮೌಂಟ್, ಕೋಕೋನಟ್ ಟ್ರೀ ಅಪ್ರೂಟ್ ಆಯಿತು ಇಷ್ಟು ಅಮೌಂಟು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ NDRF ಅವರು ಕೊಡ್ತಾರೆ. ಸೊ ನಾರ್ಮಲಿ ಸ್ಟೇಟ್ ಬರಿದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಒಂದು ಎಸ್ಟಿಮೇಷನ್ ಮಾಡಿಕೊಂಡು ಹೋಗ್ತಾರೆ. ತುಂಬ ಜನ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಯಾಕೆ ಬರಬೇಕು, ದೇ ಕಮ್ ಅನ್ ಎಸ್ಟಿಮೇಟ್. ಎಷ್ಟು ಪ್ಯಾಡಿ ಒಂದು ಫ್ಲಡ್ಡಿಂಗ್ ಇದೆ, ಪ್ಯಾಡಿ ಫ್ಲಡ್ಡಿಂಗು 24 hours ಒಂದು ರೇಟು, 48 hours ಒಂದು ರೇಟು. ಸೊ ಎವ್ರಿಥಿಂಗ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ಫಾರ್ಮುಲಾ ಬೇಸ್ಡ್. ಅದು ಎಲ್ಲ ಫಿನಾನ್ಷಿಯಲ್ ಇಯರ್ ಮುಗಿಯುವಾಗ ದೇ ಕೀಪ್ ಡೂಯಿಂಗ್ ಇಟ್. ಅದು SDRFನಲ್ಲಿ ಫಂಡ್ ಇರುವಾಗ NDRFನಲ್ಲಿ ತಕ್ಷಣ ಕೊಡಲ್ಲ. ತಮಿಳುನಾಡಿನಲ್ಲಿ ಪ್ರಾಬ್ಲಮ್ ಏನು ಸರ್, 37,000 ಕೋಟಿ ರೂಪಾಯಿ ಸ್ಟಾಲಿನ್ ಅವರು ಬರ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ಹೋಗಿದ್ದಾರೆ. ನಮಗೂ ಇವತ್ತು SDRFನಲ್ಲಿ ಫಂಡ್ ಇದೆ, SDRF ಫಂಡ್ ಗಾಲಿ ಆಗಿಲ್ಲ, NDRF ಫಂಡೇ ಈ ದೊಡ್ಡ ಅಮೌಂಟ್ ಬರುವುದು. ಸೊ ತಮಿಳುನಾಡಿನಲ್ಲಿ ಇವರು ಕೇರಳ ಎಲ್ಲ ಏನು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ, ನಾವು ಲೆಟ್ರ್ ಬರೆದಿದ್ದೀವಿ, ಇನ್ನೂ ದುಡ್ಡು ಬಂದಿಲ್ಲ, ಲೆಟ್ರ್ ಬರೀದ ತಕ್ಷಣ ದುಡ್ಡು ಕೊಡಬೇಕು. ಕಂಟ್ರಿ ಕೆನಾಟ್ ಬಿ ರನ್ ಲೈಕ್ ದಟ್ ಸರ್. ಇದೇ UPA 10 ವರ್ಷದಲ್ಲಿ ಓನ್ಲಿ 8% ವಾಸ್ ಗಿವನ್. NDA 8 ವರ್ಷದಲ್ಲಿ, ಈ ಒಂದು ಮಾತ್ರ ಡಿವೈಡ್ ಮಾಡಿ 8 ವರ್ಷದಲ್ಲಿ 38% ವಾಸ್ ಗಿವನ್. ಸೊ ಸ್ಟೇಟ್ ಗೌರ್ಮೆಂಟು ಅರ್ಥ ಮಾಡಿಕೊಳ್ಬೇಕು, ಇಟ್ ಹ್ಯಾಸ್ ಟು ಬಿ ಎ ರೀಸನಲ್ ಡಿಮ್ಯಾಂಡ್. ಸುಮ್ಮನೆ ನಾವು ಕರ್ನಾಟಕದಲ್ಲಿ ಡ್ರಾಟ್ ನಾನು ಇಷ್ಟಕ್ಕೆ ಬರಿತೀನಿ ಆ ಥರ ಎಲ್ಲ ಬರಲಿಕ್ಕೆ ಆಗಲ್ಲ ಸರ್. ದೇರ್ ಹ್ಯಾಸ್ ಟು ಬಿ ಎ ಲಾಜಿಕ್ ಇನ್ ರೈಟಿಂಗ್. ಇದು 3 ಸ್ಟೇಟು ಹೊಸ ಸೆಟ್ಟಿಂಗ್ ಲಾಸ್ಟ್ 2 yearsನಲ್ಲಿ ಶುರು ಮಾಡಿದ್ದಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಎಸ್ಕೇಪ್ ಆಗಲಿಕ್ಕೆಲ್ಲ ಸಾಧ್ಯವಿಲ್ಲ ಅಂತಾರೆ, ಇಲ್ಲಿಯೇ ಇರ್ತಾರೆ. ದೇ ಕೀಪ್ ಫಿನಿಶಿಂಗ್ ದಟ್ ಅಕೌಂಟ್ ಲೂಪ್ ಕ್ಲೋಸ್ ಆಗ್ತಾ ಇರ್ತದೆ. ಬಿಕಾಸ್ ಎವ್ರಿ ಇಯರ್ ಒಂದು ಸ್ಟೇಟ್ ಗೌರ್ಮೆಂಟ್ ಹೇಳದೆ SDRFಗೂ ಫಂಡ್ ಬರ್ತದೆ.
SDRF ಇಸ್ ಅ ಕಾಂಬಿನೇಷನ್ 75-25. ಸೊ ಆ ಫಂಡು ನೆಕ್ಸ್ಟ್ ಇಯರ್ ಬಂದೇ ಅದಕ್ಕೆ ಮುಂಚೆ ಅಕೌಂಟ್ ಕ್ಲೋಸ್ ಮಾಡಿಯೇ ಮಾಡ್ತಾರೆ. ಇದು ತುಂಬ ಕಡೆಯಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವರು ಸುಮ್ಮನೆ ಅಲ್ಲಿ ಹೋಗಿ ಜಂತರ್ ಮಂತರದಲ್ಲಿ ಒಂದು ಮೀಟಿಂಗ್ ಮಾಡಿ ಕೂತ್ಬಿಟ್ಟು ಪುನಃ ವಾಪಸ್ ಬರ್ತಾರೆ. ಇನ್ನೊಂದು ದೊಡ್ಡ ಸುಳ್ಳು ಎಲ್ಲಿಗೆ ಶುರು ಮಾಡಿದ್ದಾರೆ. ನಾವು 100 ರೂಪಾಯಿ ಕೊಟ್ಟಿದ್ದೀವಿ, ನಮಗೆ 30 ರೂಪಾಯಿ ಬಂತು. ತಮಿಳುನಾಡು 13 ರೂಪಾಯಿ, ಕರ್ನಾಟಕ ಇಲ್ಲಿ 13 ಸರ್, 13. ತಮಿಳುನಾಡಿನಲ್ಲಿ 29 ಬಂದಿತ್ತು. ಅದಕ್ಕೆ ನಾವು 29 ಪೈಸಾ ಮೋಡಿ ನಾವು ಹೆಸರಿಡ್ತೀವಿ, ಉದಯನಿಧಿ ಸ್ಟಾಲಿನ್ ಹೇಳಿದರು. ನಾವು ಹೇಳಿದ್ದೀವಿ, ರೈಟ್ ಉದಯನಿಧಿ ಸ್ಟಾಲಿನ್ ಅವರೇ, ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಟ್ಯಾಕ್ಸೇಷನ್ ಹೋಯಿತು. ಸ್ಪೆಷಲಿ ಡೈರೆಕ್ಟ್ ಟ್ಯಾಕ್ಸೇಷನ್ ಪ್ರಾಬ್ಲಮ್ ಏನಿರುತ್ತೆ ಸರ್, ಒಂದು ಬ್ಯಾಂಗ್ಳೂರು ಥರ ಸಿಟಿ, ಬಾಂಬೆ ಥರ ಸಿಟಿ, ಚೆನ್ನೈ ಥರ ಸಿಟಿ, ಕಂಪನೀಸ್ ಎಲ್ಲ ಕಡೆ ಬಿಸ್ನೆಸ್ ಮಾಡ್ತಾರೆ. ಬಟ್ ಹೆಡ್ ಕ್ವಾರ್ಟರ್ಸ್ ವಿಲ್ ಬಿ ಇನ್ ಬಿಗ್ ಸಿಟೀಸ್, ಅವರಲ್ಲಿ ಟ್ಯಾಕ್ಸ್ ಮಾಡ್ತಾರೆ. ಬಟ್ ದ ಬಿಸ್ನೆಸ್ ಆಪರೇಷನ್ ಇಸ್ ಅಕ್ರಾಸ್ ಇಂಡಿಯಾ. ಸರಿ, ಅದು ನಾವು ಇಗ್ನೋರ್ ಮಾಡೋಣ ಸರ್. ಕರ್ನಾಟಕದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದ್ದರು, ಚೆನ್ನೈದಲ್ಲಿ ಇದ್ದರು, ಬಾಂಬೆದಲ್ಲಿ ಇದ್ದರು, ಎಲ್ಲ ಟ್ಯಾಕ್ಸ್ ಕಟ್ಟಿದ್ರು. ಅವದಕ್ಕೂ ನಿರ್ಮಲಾ ಸೀತಾರಾಮನ್ ಅವರು ಸೂಪರ್ ಕ್ಯಾಲ್ಕುಲೇಷನ್ ಮಾಡಿ ಒಂದು ಡಾಕ್ಯುಮೆಂಟ್ ತಮಿಳುನಾಡಿಗೂ ರಿಲೀಸ್ ಮಾಡಿದ್ದಾರೆ. ಡೈರೆಕ್ಟ್ ಟ್ಯಾಕ್ಸೇಷನ್ ಇಷ್ಟು ಕೊಟ್ಟಿದ್ದೀರಪ್ಪ, ಇಷ್ಟು ವಾಪಸ್ ಬಂದಿತ್ತು. ಇಂಡೈರೆಕ್ಟ್ ಟ್ಯಾಕ್ಸೇಷನ್ ನಿಮಗೆ ಗೊತ್ತು, ಅದು GST ಸ್ಪೆಸಿಫಿಕಲಿ ಮೇಲೆ ಹೋಗಿ 42% ಡೆವಲ್ಯೂಷನ್ ಬರ್ತದೆ. ಸರ್, ಇದರಲ್ಲಿ ಇವರು ಏನು ಕ್ಯಾಲ್ಕುಲೇಟ್ ಮಾಡಲ್ಲನಾ, ಬಜೆಟ್ರಿ ಸಪೋರ್ಟ್ ಎಷ್ಟು ಕೊಟ್ಟಿದ್ದೀರೋ ಅದು ಮಾತ್ರ ನಾವು ಲೆಕ್ಕ ತಗೊಳ್ತೀವಿ. 100 ರೂಪಾಯಿ ನೀವು ಬಜೆಟ್ ಕೊಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ ತಮಿಳುನಾಡಕ್ಕೂ 70,000 crore ಬಜೆಟ್ ಬರ್ತದೆ, ಗ್ರಾಂಟ್ ಇನ್ ಏಡ್ ಥರ ಬಜೆಟ್ ಬರ್ತದೆ. ಓಕೆ, ಇವರು ಅದು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಇವರು 29 ಪೈಸಾ. ಸರ್, ಕರ್ನಾಟಕದಲ್ಲಿ ಎಷ್ಟು ಫಾರ್ಮರ್ಸ್ ನನಗೆ ಗೊತ್ತಿಲ್ಲ. ತಮಿಳುನಾಡಿನಲ್ಲಿ ಆಲ್ಮೋಸ್ಟ್ 45 ಲಕ್ಷ ಫಾರ್ಮರ್ಸ್ಗೂ 32,000 ರೂಪಾಯಿ ಕೊಟ್ಟಿದ್ದೀವಿ. ಕಿಸಾನ್ ಸಮ್ಮಾನ್ ನಿಧಿ 2016 ಟೈಮ್ ಕೊಟ್ಟಿದ್ದೀವಿ. ಇಫ್ ಲುಕ್ ಅಟ್ ಆವಾಸ್ ಯೋಜನಾ, ಲುಕ್ ಅಟ್ ಪೋರ್ಟ್ಸ್, ಲುಕ್ ಅಟ್ ಎವ್ರಿಥಿಂಗ್, ಡೈರೆಕ್ಟ್ ಮನಿ ಟ್ರಾನ್ಸ್ಫರ್. CM ಹೇಳ್ತಾರೆ ಇದು ನಾವು ಕ್ಯಾಲ್ಕುಲೇಟ್ ಮಾಡಲ್ಲ, ನಾವು ಬಜೆಟ್ರಿ ಸಪೋರ್ಟ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮಗೆ ನೀವು ಗ್ರಾಂಟ್ ಇನ್ ಏಡ್ 70,000 crore ಕೊಟ್ಟಿದ್ದೀರಾ, ನಾವು ಇಷ್ಟು ಕೊಟ್ಟಿದ್ದೀವಿ, ಅದು 29. ಸೊ ತಮಿಳುನಾಡಿನಲ್ಲಿ 129 ರೂಪಾಯಿ ಅಂತ ಹೇಳೋದು ಗ್ರಾಂಟ್ ಇನ್ ಏಡು, ಕರ್ನಾಟಕದಲ್ಲಿ 113 ರೂಪಾಯಿ ಅಂತ ಹೇಳೋದು ಗ್ರಾಂಟ್ ಇನ್ ಏಡ್ ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಇಟ್ ಇಸ್ ಓನ್ಲಿ ಅ ಗ್ರಾಂಟ್ ಇನ್ ಏಡ್. ಯಾಕೆನಾ, ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ಲಿ ಮಾಡುವ ರೋಡ್ ಪ್ರಾಜೆಕ್ಟ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇಲ್ಲ, ಇವರು ಲೆಕ್ಕ ತಗೊಳ್ಳಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ಲಿ ಮಾಡುವ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಲೆಕ್ಕಕ್ಕೆ ತಗೊಳ್ಳಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ಲಿ ಕೊಡುವ 300 ರೂಪಾಯಿ ಮಾನಿಯಂ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಲೆಕ್ಕಕ್ಕೆ ತಗೊಳ್ಳಲ್ಲ. ಏನೋ ಅದೆಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನಾವು ಕಂಟ್ರೋಲ್ದಲ್ಲಿ ಇಲ್ಲ, ನೀವು ಕಂಟ್ರೋಲ್ದಲ್ಲಿ ಇದ್ವಿ, ನಾವು ಒಪ್ಕೊಳ್ಳಲ್ಲ. ಆವಾಸ್ ಯೋಜನಾ ಅಕೌಂಟ್ಗೆ ನೀವು ದುಡ್ಡು ಕಳಿಸ್ತೀರಾ 2,73,000. ಈ ಆರ್ಗ್ಯುಮೆಂಟ್ ಹ್ಯಾಸ್ ಟು ಬಿ ಬ್ರೋಕನ್ ಸರ್. ಸರ್, ಸೆಂಟ್ರಲ್ಸ್ ಬಜೆಟ್ ಇಸ್ ಅಕೌಂಟೆಡ್. ಸೆಂಟರ್ 40 ಲಕ್ಷ ಕೋಟಿಗೆ ಬಜೆಟ್ ಮಾಡ್ತಾರೆ. ಆ ಡಾಕ್ಯುಮೆಂಟ್ ತಗೊಂಡು ಎವ್ರಿಥಿಂಗ್ ಇಸ್ ಅಕೌಂಟೆಡ್. ದುಡ್ಡು ಎಲ್ಲಿ ಸರ್ ಹೋಗ್ತದೆ? ದ ಮನಿ ಇಸ್ ಇನ್ ಸೆಂಟರ್ಸ್ ಕಿಟ್, ಎಲ್ಲಿ ಹೋಗಲ್ಲ. ದೊಡ್ಡ ಎಕ್ಸ್ಪಾನ್ಷನಿಗೆ ಪ್ರಾಜೆಕ್ಟ್ಸ್ಗೆ ಹೋಗ್ತದೆ, ನಾರ್ತ್ ಈಸ್ಟ್ಗೆ ಹೋಗ್ತದೆ, ಸ್ಪೆಷಲ್ ಇದು ಹಿಲ್ಲಿ ಸ್ಟೇಟ್ಗೆ ಹೋಗ್ತದೆ. ಅದು ಬಿಟ್ಟು ಇದೆಲ್ಲ ಕೂಡ ಫಾರ್ಮುಲಾ ಬೇಸ್ಡ್. 42% ಫಿನಾನ್ಸ್ ಕಮಿಷನ್ ರೂಲ್ ಕೊಟ್ಟಿದ್ದಾರೆ, ಆ 42% ಇಲ್ಲಿ ಬರುತ್ತೆ. ಇದು ಸ್ವಲ್ಪ ಟೈಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ನೆಕ್ಸ್ಟು, ಇಲ್ಲೆಲ್ಲ ನೀವು UPಗೆ ಜಾಸ್ತಿ ಕೊಡ್ತೀರಾ, ಅವ್ರಿಗೆ 100 ರೂಪಾಯಿ ಕೊಟ್ಟರೆ 300 ರೂಪಾಯಿ ಹೋಗುತ್ತೆ, ನೀವು ಕರ್ನಾಟಕ ಕಡಿಮೆ ಕೊಡ್ತೀರಾ, ಇದು ನೆಕ್ಸ್ಟ್ ಆರ್ಗ್ಯುಮೆಂಟ್ ತಗೊಂಡು ಬರ್ತಾರೆ. ಸರ್, ಈ ಫಾರ್ಮುಲಾ ಯಾರು ಡಿವೈಸ್ ಮಾಡಿದ್ದು? ಇದು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರುವಾಗ ಗಡ್ಗಿಲ್ ಫಾರ್ಮುಲಾ ತಗೊಂಡು ಬಂದಿದ್ರು. ನೀವು ನನಗೆ ಇಷ್ಟು ದುಡ್ಡು ಕೊಡುವಾಗ ನಾನು ವಾಪಸ್ ನಿಮಗೆ ಯಾವ ಥರ ಕೊಡಬೇಕು ಒಂದು ಫಾರ್ಮುಲಾ. ಗಡ್ಗಿಲ್ ಅವ್ರು ಏನು ಮಾಡಿದರು ಸರ್? ಓಕೆ, ಒಂದು ಸ್ಟೇಟ್ಗೆ ನಾವು ಕೊಡಬೇಕನ್ನ ಫಸ್ಟ್ ಫಾರ್ಮುಲಾ ಪಡಿ 60% ಪಾಪ್ಯುಲೇಷನ್ ವೆಯ್ಟೇಜ್ ಈ ಥರ ಶುರು ಮಾಡಿದರು ಸರ್. ಇದು 2000ವರೆಗೆ 55% ಪಾಪ್ಯುಲೇಷನ್ಗೆ ವೆಯ್ಟೇಜ್ ಇತ್ತು. ಸೊ ದೊಡ್ಡ ಸ್ಟೇಟ್ ಇದೆ, ಪಾಪ್ಯುಲೇಷನ್ ಜಾಸ್ತಿ ಇದೆ, ಜಾಗ್ರಫಿಕಲ್ ಏರಿಯಾ ಜಾಸ್ತಿ ಇದೆ, ಜಾಸ್ತಿ. ಇವಾಗ 15th ಫಿನಾನ್ಸ್ ಕಮಿಷನ್, ಇವಾಗ ಪಾಪ್ಯುಲೇಷನ್ಗೂ 15% ವೆಯ್ಟೇಜ್. ಸೊ ಯಾರು ಮಾಡಿದ್ದು? ಪ್ರಧಾನಮಂತ್ರಿ ಮೋದಿಜಿ ಅವರು ಬರುವಾಗ 27.5% ಪಾಪ್ಯುಲೇಷನ್ ವೆಯ್ಟೇಜ್ ಇತ್ತು ಸರ್. 13-14 ಫಿನಾನ್ಸ್ ಕಮಿಷನ್. ಅದರಲ್ಲಿ 15% 1971 ಸೆನ್ಸಸ್, 12.5% 2001 ಸೆನ್ಸಸ್. ಫ್ರಮ್ 60% ಕಾಂಗ್ರೆಸ್ ಟೈಮ್ನಲ್ಲಿ ಮೋದಿಜಿ ಪವರ್ ಒಳಗಡೆ ಬರುವಾಗ 27.5% ಪಾಪ್ಯುಲೇಷನ್ ವೆಯ್ಟೇಜ್ ಹ್ಯಾಸ್ ಬಿಕಮ್ 15% ನಾವು. ಜಾಗ್ರಫಿಕಲ್ ಏರಿಯಾ 15%. ಮೀನ್ ಇನ್ಕಮ್ ಡಿಸ್ಟೆನ್ಸ್, ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ, ಸ್ಟೇಟ್ ಆವರೇಜ್ ಇನ್ಕಮ್, ಒಬ್ಬರು ಬಡವರಿದ್ದಾರೆ, ಅದು ನೋಡಿ ಕೊಡೋಣ 40%. ಸರ್, ದಿಸ್ ಫಾರ್ಮುಲಾ ಈಸ್ ಫ್ರಮ್ 1960. ಓಕೆ, ಗಡ್ಗಿಲ್ ಫಾರ್ಮುಲಾ ಬಿಕೇಮ್ ಗಡ್ಗಿಲ್ ಮುಖರ್ಜಿ ಫಾರ್ಮುಲಾ. ಇವಾಗ ನಿತಿ ಆಯೋಗ್ ಅಮೆಂಡೆಡ್ ಫಾರ್ಮುಲಾ ನಾವು ಹೇಳ್ತೀವಿ. ಇದು ಇವತ್ತು 16th ಫಿನಾನ್ಸ್ ಕಮಿಷನ್ ನಾವು ಹಾಕಿದ್ದೀವಿ. ಅವ್ರು 2026ನಲ್ಲಿ ರಿಪೋರ್ಟ್ ಕೊಡ್ತಾರೆ. ಸರ್, ಎವ್ರಿಥಿಂಗ್ ಇಸ್ ಪಾರ್ಟ್ ಆಫ್ ಅ ಪ್ರಾಸೆಸ್. ಸುಮ್ಮನೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾನು UPಗೆ ಎಕ್ಸ್ಟ್ರಾ ಕೊಡ್ತೀನಿ ಕೊಡ್ಲಿಕ್ಕೆಲ್ಲ ಆಗಲ್ಲ ಸರ್. ಸುಮ್ಮನೆ ನಾವು ಬಿಹಾರಕ್ಕೆ ಒಂದು ಕೊಡೋಣ ಕೊಡ್ಲಿಕ್ಕಾಗಲ್ಲ. ಎವ್ರಿಥಿಂಗ್ ಗೋಸ್ ಬೈ ಎ ಫಾರ್ಮುಲಾ. ಆಮೇಲೆ ನಾವು 50 year ಲೋನ್ ಮೋದಿಜಿ ತಗೊಂಡು ಬಂದಿದ್ದಾರೆ. 50 ವರ್ಷಕ್ಕೂ ಇಂಟ್ರೆಸ್ಟ್ ಕೊಡದೆ ಎಷ್ಟು ಲೋನ್ ಬೇಕೋ ತಗೊಳ್ಳಿ. ಅಫ್ಕೋರ್ಸ್ UP ತಗೊಂಡಿದ್ದಾರೆ. ಅವ್ರಿಗೆ ಏರ್ಪೋರ್ಟ್ ಬೇಕು, ನಾನು ಬಂದು 6 lane ಹೈವೇ ಮಾಡ್ತೀನಿ. ಕರ್ನಾಟಕ ತಗೊಳ್ಬೋದು, ಯಾರು ಬೇಡ ಅಂತ ಹೇಳಿಲ್ಲ ಸರ್. ಕರ್ನಾಟಕ ಕ್ಯಾನ್ ಟೇಕ್. ತಮಿಳುನಾಡು ಒಂದು 8,000-9,000 ಕೋಟಿ ತಗೊಂಡಿದ್ದಾರೆ. ಕರ್ನಾಟಕವು ತಗೊಂಡಿದ್ದಾರೆ, ಎಷ್ಟು ನನಗೆ ಗೊತ್ತಿಲ್ಲ. ಲೋನ್
50 ವರ್ಷ ನೀವು ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ, ಇದು ಕೋವಿಡ್ ಆದ ಮೇಲೆ ಕೊಟ್ಟಿದ್ರು ಸರ್, ನೀವು ಇಂಟ್ರೆಸ್ಟ್ ಕೊಡಬೇಡ. ಸೊ ಈ ಲಾಜಿಕ್ ಪ್ರಕಾರ ಯು ಹ್ಯಾವ್ ಟು ಡೂ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಓನ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ಮಕ್ಕಳಿಗೆ ಅದು ಇಂಜೆಕ್ಷನ್ ಥರ ಆಗಿಬಿಡುತ್ತೆ. ಅಯ್ಯೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡಲ್ಲ ಸರ್. ವೆನ್ ಬೊಮ್ಮೈಜಿ ಲೆಫ್ಟ್ ಗೌರ್ಮೆಂಟ್, 100 rupees ಇನ್ ಕರ್ನಾಟಕ ಬಜೆಟ್, 24 rupees ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸಿದ್ದರಾಮಯ್ಯ ಸಾಹೇಬರ ಲಾಸ್ಟ್ ಬಜೆಟ್ 100 rupee ಬಜೆಟ್ನಲ್ಲಿ 15 rupee ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, 9 ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿದ್ದಾರೆ. ಬೊಮ್ಮೈ ಸಾಹೇಬರ ಲಾಸ್ಟ್ ಬಜೆಟ್, ಸಿದ್ದರಾಮಯ್ಯ ಸಾಹೇಬರ ಲಾಸ್ಟ್ ಬಜೆಟ್, ಇವತ್ತು ನಾನು ಡೇಟಾ ನೋಡ್ಕೊಂಡು ಬಂದಿದ್ದೀನಿ ಸರ್. ಅಗ್ರಿಕಲ್ಚರ್ 32% ಡೌನ್, ಇರಿಗೇಷನ್ 17% ಡೌನ್, ಎಜುಕೇಷನ್ 12% ಡೌನ್. ಏನು ಡ್ರಾಮಾ ಮಾಡ್ತಾ ಇದ್ದಾರೆ ಸರ್ ಅವರು? ನೆಕ್ಸ್ಟ್ ಜನ್ರೇಷನ್ ಯುವಕರು ಕರ್ನಾಟಕದಲ್ಲಿ ಬಿಲ್ಡ್ ಆಗ್ತಾರಾ? ಇದೂ ಮಾಡಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ದುಡ್ಡು ಕೊಡಲ್ಲ. ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಇವರೇ ಕಾಂಪ್ಲಿಕೇಟ್ ಮಾಡಿದ್ದಾರೆ. ಇವರೇ ಫಾರ್ಮುಲಾ 60% ಪಾಪ್ಯುಲೇಷನ್ ವೇಟೇಜ್ ಕೊಟ್ಟಿದ್ದಾರೆ ಇವತ್ತು ಮೋದಿಜಿ ಅವರು. ಇದು ಬಿಟ್ಟು ಇನ್ನೊಂದು ಆರೋಪ ಮಾಡ್ತೀನಿ ಸರ್. ಮೋದಿಜಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಒಂದು ಆರೋಪ ಮಾಡಿದರು, ನಿಜ ನಾವೆಲ್ಲ ನೋಡಿದ್ದೀವಿ. ಸ್ಟೇಟ್ಗೂ ಮರ್ಯಾದೆ ಕೊಡು. ಅವತ್ತು ಏನಿತ್ತು ಸರ್? 30.5% ಇತ್ತು. ಸೆಂಟರ್ ಸ್ಟೇಟ್ ಟ್ಯಾಕ್ಸ್ ಡೆವಲ್ಯೂಷನ್ ನಾವು ಶೇರ್ ಮಾಡುವುದು ಫಿನಾನ್ಸ್ ಕಮಿಷನ್ ರೂಲ್ ಪ್ರಕಾರ 30.5. ಕಾಂಗ್ರೆಸ್ 2004 ಬರುವಾಗ, ಕಾಂಗ್ರೆಸ್ ಪವರ್ ಬಿಟ್ಟು ಹೋಗುವಾಗ 32%. 42% ಮಾಡಿದ್ಯಾರು ಸರ್? ಮೋದಿಜಿ. 32% ಇರುವಾಗ ಮೋದಿಜಿ ಒಳಗಡೆ ಬಂದಿದ್ದರು. 2 ಫಿನಾನ್ಸ್ ಕಮಿಷನ್ನಲ್ಲಿ 42% ಮಾಡಿದ್ವಿ. ಮೇ ಬಿ ನೆಕ್ಸ್ಟ್ ಫಿನಾನ್ಸ್ ಕಮಿಷನ್ 32 ಇಂದ 42 ಮಾಡಿದ್ದು ಮೋದಿಜಿ ಅಂತ ಹೇಳ್ತೀರಿ. ಮೋದಿಜಿ 15% ಅಂತ ಹೇಳಿದ್ದು ಅದನ್ನ ಫೈನಾನ್ಸ್ ಕಮಿಷನ್ ಮಾಡಿದ್ದು ಅಂತ ಹೇಳ್ತೀರಿ. ಫಿನಾನ್ಸ್ ಕಮಿಷನ್ ಮಾಡಿ, ಫೈನಾನ್ಸ್ ಕಮಿಷನ್ ಬಿಕಾಸ್ ನಮ್ಮ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫಿನಾನ್ಸ್ ಕಮಿಷನ್ ಇಸ್ ಟೆಕ್ನಿಕಲಿ ಇಂಡಿಪೆಂಡೆಂಟ್ ನಾವು ಹೇಳ್ತೀವಿ. ಯಾಕೆ ನಾವು ರಿಪೋರ್ಟ್ ಹೋಗಿ ಪ್ರೆಸಿಡೆಂಟ್ ಕೊಡ್ತಾರೆ, ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತದೆ. ಸೊ ನಾನು ಗೌರ್ಮೆಂಟ್ಗೂ ಮೋದಿಜಿ ಒಂದು ಹೆಸರು ಆಗ್ತಾ ಇದ್ದೀನಿ ಸರ್. ಬಟ್ ಸ್ಟಿಲ್ ಗೌರ್ಮೆಂಟ್ ವಿಲ್ ಪವರ್ ಬೇಕು. ಅದು ಮೋದಿಜಿ ಬೇಕನ್ನ ಸ್ಟಾಪ್ ಮಾಡಬಹುದು, ಆಯಿತು. ಇಲ್ಲ ಯಾಕೆ 42 ಕೊಡಬೇಕು, ಪುನಃ 30 ಮಾಡಿ, ನಾನು ಒಪ್ಕೊಳ್ಳಲ್ಲ, ಅಲ್ಲದೆ ನಾನು ಇದು ಇಂಪ್ಲಿಮೆಂಟ್ ಮಾಡಲ್ಲ. ಬಟ್ ಟೆಕ್ನಿಕಲಿ ಅಸ್ ಯು ಸೆಡ್ ಇಟ್ ಇಸ್ ರೈಟ್, ಫಿನಾನ್ಸ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಗೌರ್ಮೆಂಟ್. ಕಾನ್ಸ್ಟಿಟ್ಯೂಟ್ ಪ್ರೆಸಿಡೆಂಟ್ ಮಾಡ್ತಾರೆ. ಇವರು ಮೋದಿಜಿ ಮೇಲೆ ಆರೋಪ ಮಾಡಲಿಕ್ಕೆ 1% ಲಾಯ್ಕಿಲ್ಲ ಸರ್. 32% ಬಿಕೇಮ್ 42%, ಪಾಪ್ಯುಲೇಷನ್ 60% ಬಿಕೇಮ್ 50%. ಹೆಂಗೆ ನಾವು ತಪ್ಪು ಮಾಡಿದ್ದೀವಿ? ಇದು ಒಂದು ಇಶ್ಯೂ ಆಗಿ ಇಟ್ಕೊಂಡು ಈ 6 ತಿಂಗಳು 1 ವರ್ಷ ಇದೇ ಓಡಿಸ್ತಾ ಇದ್ದಾರೆ. ಸೌತ್ ಇಂಡಿಯನ್ ಸ್ಟೇಟ್ ಸ್ಪೆಸಿಫಿಕ್ಲಿ ನಮಗೆ ಅನ್ಯಾಯ ಆಯಿತು ಸರ್. ಇವರು ಇನ್ಎಫಿಷಿಯಂಟ್ ಆಗಿದ್ದಾರೆ. ಸರ್ ರೇವಂತ್ ರೆಡ್ಡಿ ಅವರು ಸಾಹೇಬರು ತೆಲಂಗಾಣ CM 1 ತಿಂಗಳಿಗೆ ಮುಂಚೆ ಏನು ಹೇಳಿದರು? ಪ್ರಧಾನಮಂತ್ರಿ ಸ್ಟೇಜ್ನಲ್ಲಿ ಕೂರಿಸಿದರು. ಸೂಪರ್ ಪ್ರಧಾನಮಂತ್ರಿ, ನಮಗೆ ಎಲ್ಲ ಕೊಡ್ತಾ ಇದ್ದಾರೆ, ನನಗೇನು ಡಿಸ್ಟರ್ಬೆನ್ಸೇ ಮಾಡಿಲ್ಲ, ಭಾಳ ಸಂತೋಷ. ಅವತ್ತೇ ನನಗೆ ಗೊತ್ತು ರೇವಂತ್ ರೆಡ್ಡಿ ಅವ್ರಿಗೆ ನೈಟ್ ಮುಗಿಸ್ಬಿಡ್ತಾರೆ, ಈ ಕಾಂಗ್ರೆಸ್ ಫ್ಯಾಮಿಲಿ ಬಿಡಲ್ಲ ಅಂತ. ಇವತ್ತು ಉಲ್ಟಾ ಹೊಡೆದು ಮೊನ್ನೆ ಕರ್ನಾಟಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಅಯ್ಯೋ PM ಫೋನ್ ಮಾಡ್ತಾರೆ, ಹೈದರಾಬಾದ್ಗೆ ಇನ್ವೆಸ್ಟ್ಮೆಂಟ್ ಬಂತನ PM ಫೋನ್ ಮಾಡಿ ಗುಜರಾತ್ಗೆ ಹೋಗಿ ಹೇಳ್ತಾರೆ. ಇದೇ ರೇವಂತ್ ರೆಡ್ಡಿ ಅವರು 1 ತಿಂಗಳ ಮುಂಚೆ ಹೇಳಿದರು, ನಮಗೇನು ಡಿಸ್ಟರ್ಬೆನ್ಸ್ ಇಲ್ಲ, ಪ್ರಧಾನಮಂತ್ರಿ ಎಲ್ಲರೂ ಕೊಡ್ತಾ ಇದ್ದಾರೆ, ಭಾಳ ಹ್ಯಾಪಿ. ಇದು ಏನು ಸರ್ ನೀವು ಹೇಳಿ ಸರ್? ರೇವಂತ್ ರೆಡ್ಡಿ ಅವರು ಬಂದು 1 ತಿಂಗಳಲ್ಲಿ ಸ್ಟ್ಯಾಂಡ್ ಚೇಂಜ್ ಮಾಡ್ತಾರನ್ನ, ಫಸ್ಟ್ 6 ತಿಂಗಳು PM ಒಂದು ಯಾರು ಫೋನ್ ಮಾಡಿಲ್ವ ಅವ್ರಿಗೂ? ಸೊ ಆಲ್ ದಿಸ್ ಡಿಸ್ಕ್ರಿಪೆನ್ಸಿ, ಆಲ್ ದಿಸ್ ಕನ್ಫ್ಯೂಷನ್, ಇದೆಲ್ಲ ಜನ ಈ ಎಲೆಕ್ಷನ್ನಲ್ಲಿ ನೋಡ್ತಾ ಇದ್ದಾರೆ. ಇದು ನಾವು ನೋಡ್ಬೇಕು ಸರ್. ಕ್ಲಿಯರ್ ಆಗಿ ಜನ ಅರ್ಥ ಮಾಡಿಕೊಂಡು, ಓಕೆ ಫಿನಾನ್ಸ್ ಕಮಿಷನು ರೂಲು, ಪಕ್ಕ ಸ್ಟೇಟಲ್ಲಿ ಇವರೇನು ಮಾಡ್ತಾರೆ, ಇಲ್ಲಿ ಏನು ಮಾತಾಡ್ತಾರೆ, ಅಲ್ಲಿ ಏನು ಮಾತಾಡ್ತಾರೆ. ತಮಿಳ್ನಾಡು ಇನ್ನೂ ಟೆರಿಬಲ್ ಪೊಸಿಷನ್, ಬಿಟ್ಬಿಡಿ ಸರ್. ನೀವು ನಾದು 100 ರೂಪಾಯಿ 15 ರೂಪಾಯಿ ಕ್ಯಾಪಿಟಲ್ ಕೊಡ್ತೀರಾ, ನಾವು ಅದು ಕೊಡಿಲ್ಲ. ನಾವೆಲ್ಲ ಬೇರೆ ಲೆವೆಲ್ದಲ್ಲಿ ಇದ್ದೀವಿ. ನಾವೆಲ್ಲ ನಿಮ್ಮಲ್ಲಿ ಎಷ್ಟಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಲೆಸ್ ದೆನ್ 10 rupees ಸರ್. ನಾವು 8,23,000 ಕೋಟಿ ನಾವು ಸಾಲ ಮಾಡಿದ್ದೀವಿ. ವಿ ಆರ್ ದ ನಂಬರ್ 1 ಸ್ಟೇಟ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಡೆಪ್ಟ್. ವಿ ಆರ್ ನಂಬರ್ 1. ಎವ್ರಿ ಇಯರ್ ವಿ ಬಾರೋ 80,000 crore ಟು ಬ್ಯಾಲೆನ್ಸ್ ಅವರ್ ಬಜೆಟ್. ನಾವು ಬೇರೆ ಲೆವೆಲ್ದಲ್ಲಿ ಇದ್ದೀವಿ ಸರ್. ಇದೊಂದು ಸಿಂಕಿಂಗ್ ಶಿಪ್ನಲ್ಲಿ ನಮ್ಮ ಗೌರ್ಮೆಂಟ್ ಹೋಗ್ತಾ ಇದೆ. ಕರ್ನಾಟಕ ಜಸ್ಟ್ ತಮಿಳ್ನಾಡು ಪಕ್ಕ ಕೈ ಜೋಡಿಸ್ಕೊಂಡು ನಾವು ಬರ್ತೀವಿ, ನಾವು ಯಾಕೆ ಬಿಟ್ಕೊಂಡು ಹೋಗ್ತೀರಾ, ನೀವು ಸಿಂಕಿಂಗ್ನಲ್ಲಿ ಇದ್ದೀರಾ, ನಾವು ನಿಮ್ಮ ಜೊತೆಗೆ ಬಂದೀವಿ ಸರ್. ರೆವೆನ್ಯೂ ಸರ್ಪ್ಲಸ್ನಲ್ಲಿ ಬಿಟ್ಟು ಹೋಗಿದ್ರು ಬೊಮ್ಮೈ. ಏನು ಬೊಮ್ಮೈ ಅವ್ರಿಗೆ ಗೊತ್ತಿಲ್ವಾ ಸರ್? ಲಾಸ್ಟ್ ಎಲೆಕ್ಷನ್ ಬಜೆಟ್ಟು ಬೊಮ್ಮೈ ಅವರು ಫ್ರೀ ಬೀಸ್ ಕೊಡ್ಬೋದಾಯ್ತಲ್ವಾ? ನಾನು ಒಂದು 50,000 ಕೋಟಿಗೆ ಫ್ರೀ ಬಿ ಅನೌನ್ಸ್ ಮಾಡ್ತೀನಿ, ನೆಕ್ಸ್ಟ್ ಗೌರ್ಮೆಂಟ್ ಬಂದು ಕಟ್ಟಲಿ. ನನಗೆ ಬೊಮ್ಮೈಯಲ್ಲಿ ಭಾಳ ಇಷ್ಟ ಸರ್. ಒಂದು CM ಲಾಸ್ಟ್ ಬಜೆಟ್ನಲ್ಲಿ ಏನು ಮಾಡಿದರು? ಕ್ಲಿಯರ್ ರೆವೆನ್ಯೂ ಸರ್ಪ್ಲಸ್ ಇಟ್ಟು ಹೋಗಿದ್ರು. ಇವತ್ತು ರೆವೆನ್ಯೂ ಡಿಫಿಸಿಟ್ ಆಗಿ ಚೇಂಜ್ ಮಾಡಿದ್ದಾರೆ. ಏನು ಸರ್ಕಾರ ರನ್ ಮಾಡಿಸ್ತಾ ಇದ್ದಾರೆ ಸರ್? ಏನು ನೀವು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಹಿಂಗೆ ಅಂತೀರಿ? 13 ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ದೊಡ್ಡವ್ರನ್ನ ಇಲ್ಲಾನು ಹೇಳಲ್ಲ ಸರ್. ಬಟ್ ನಾನು ಫ್ಯಾಕ್ಟ್ ಟು ಫ್ಯಾಕ್ಟ್ ನಿಮ್ಮ ಮುಂಚೆ ಹೇಳ್ತೀನಿ. ಇಲ್ಲಿ ನಮ್ಮಲ್ಲಿ ಕಷ್ಟ ಇದೆ. ಸೊ ನಾವು ಕೇಂದ್ರದಿಂದ ಪರಿಹಾರ ಕೇಳ್ತಾ ಇದ್ದೀವಿ. ಸೊ ನೀವು ಯಾರಾದರೂ ಒಬ್ರು ಪರಿಹಾರ ಹೆಲ್ಪಿಗೆ ಬರಬೇಕಲ್ವಾ? ಸೊ ನೀವು ಮಾಡಿ, ಅವ್ರು ಮಾಡಿ, ನಿಮ್ಮಲ್ಲಿರೋ ಹಣ ಬಳಸ್ಕೊಳ್ಳಿ, ಆ ರೀತಿ ಮಾತ್ರ ಹೇಳ್ತಾ ಇದ್ದಾರೆ. ಈಗ ಕಷ್ಟ ಅಂತ ಇದ್ದಾಗ ಕೇಂದ್ರ ಸರ್ಕಾರ ಧಾವಿಸ್ಬೇಕಾಗಿತ್ತು ತಾನೆ ನಮ್ಮ ಹತ್ರ. ಸರ್ ಎಲ್ಲ ಸ್ಟೇಟು ಕಷ್ಟ ಇದೆ ಸರ್. ಸೌತ್ ತಮಿಳ್ನಾಡು, ಚೆನ್ನೈ ಸಿಕ್ಕಾಪಟ್ಟ ಫ್ಲಡ್ಡು. ತಾವು ಕರ್ನಾಟಕದಲ್ಲಿ ಸರಿಯಾಗಿ ಹೇಳ್ತಾ ಇದ್ದೀರಾ, ಕಷ್ಟ ಇದೆ. ತಮಿಳ್ನಾಡಿನಲ್ಲಿ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ನಮಗೆ ಕಷ್ಟ ಇದೆ. ಸೆಂಟ್ರಲ್ ಗೌರ್ಮೆಂಟ್ಗೂ ಕಷ್ಟ ಇದೆ. ದೇ ಆಲ್ಸೋ ಹ್ಯಾವ್ ಟು ರನ್ ಅ ಗೌರ್ಮೆಂಟ್. ಸ್ಯಾಲ್ರಿ ಕೊಡಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಡಬೇಕು ಸರ್. ಎಂಡ್ ಆಫ್ ದ ಡೇ ಗೌರ್ಮೆಂಟ್ ನಾವು ಯಾವಾಗ ಡಿವೈಡ್ ಮಾಡಿ ಮೇಲೆ ಕೆಳಗಡೆ ನೋಡುವಾಗ ವಿ ಕೆನಾಟ್ ರನ್ ಅ ಗೌರ್ಮೆಂಟ್ ಸರ್. ಸೊ ಮೋದಿಜಿ ಈಸ್ ವೆರಿ ಕ್ಲಿಯರ್.
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪುಷ್ ಕೊಡಬೇಕನ್ನೋ ಅವ್ರಿಗೊಂದು ಚಿಂತೆ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪುಷ್ ಕೊಡುವಾಗ ಮಾತ್ರ ಈ ಸ್ಟೇಟು ನೆಕ್ಸ್ಟ್ ಕಡೆ ಹೋಗ್ತದೆ. ಅದಕ್ಕೆ ಕಾಂಗ್ರೆಸ್ ಬಿಟ್ಟು ಹೋಗುವಾಗ 2014 ಲಾಸ್ಟ್ ಬಜೆಟು 1,00,000 ಕೋಟಿ ಆಸ್ಪಾಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಮ್ಮ ಇಂಟ್ರಿಯಂ ಬಜೆಟ್ 2024 ಫೆಬ್ರವರಿ 1 11 ಲಕ್ಷ ಕೋಟಿ ರೂಪಾಯಿ. ಇದೆಲ್ಲ ಸರ್ ನಾವು ಮಾಡುವಾಗ ಇನ್ಸ್ಟಂಟ್ ರಿಸಲ್ಟ್ ನಮಗೆ ಬರಲ್ಲ. ಈ ರಿಸಲ್ಟ್ ಬರಲಿಕ್ಕೆ 5 ವರ್ಷ ಆಗಬಹುದು. ಯಾಕೆಂದ್ರೆ ಆ ಅಮೌಂಟು ಮಾಡಿ, ಆಮೇಲೆ DPR ಮಾಡಿ, ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ, ಆಮೇಲೆ ಆ ಪ್ರಾಜೆಕ್ಟ್ ಮಾಡಿ, ಆಮೇಲೆ ಅದು ಬರಲಿಕ್ಕೆ 5 ಇಯರ್ಸ್ ಆಗ್ತದೆ. ಬಟ್ ಯಾಕೆ ನಾವು ಶಾರ್ಟ್ಕಟ್ ತೊಗೊಳ್ತಾ ಇಲ್ಲ? ಬಿಕಾಸ್ ವಿ ವಾಂಟ್ ದ ಕಂಟ್ರಿ ಟು ಗ್ರೋ. ಸೊ ನಾವೇನು ದುಡ್ಡು ಕೈನಲ್ಲಿ ಇಟ್ಕೊಂಡು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲ. 3 ಲಕ್ಷ ಕೋಟಿ ಕೈನಲ್ಲಿ ಇಟ್ಕೊಂಡಿದ್ದಾರೆ ಮೋದಿಜಿ ಅವರು, ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಮನಿ ವಿಚ್ ಇಸ್ ಅವರ್ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ಆ ಮನಿ ಇಸ್ ಎಫಿಷಿಯೆಂಟ್ಲಿ ಯುಟಿಲೈಸ್ಡ್. ಸೆಕೆಂಡ್ ಪಾಯಿಂಟ್ ಸರ್, ಎಲ್ಲಿ ಕೂಡ ಇನ್ಕ್ಲೂಡಿಂಗ್ ಕರ್ನಾಟಕ, ತಮಿಳುನಾಡು ಸೆಂಟರ್ ಸ್ವಲ್ಪ ಡಿಲೇ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವಿಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕಾಗಿಲ್ಲ, ಆ ಥರ ಪ್ರಶ್ನೆ ಇಲ್ಲ. ದಿಸ್ ಆರ್ ಆಲ್ 2.8 lakh crore ಬಜೆಟ್ ಸ್ಟೇಟ್ಸ್. ನಾವು 3 ಲಕ್ಷ ಕೋಟಿ ಬಜೆಟ್ ಮಾಡ್ತೀವಿ. ಕರ್ನಾಟಕ ಇಸ್ ಅರೌಂಡ್ 2.7 2.8 lakh crore, ಒಂದು 20,000 ಕೋಟಿ ಕಡಿಮೆ ಇರ್ತದೆ. ಅಷ್ಟು ಬಜೆಟ್ ಮಾಡುವ ಸ್ಟೇಟ್ನಲ್ಲಿ ಸೆಂಟರ್ ನಡಕೋರು 1,000 ಕೋಟಿ 2,000 ಕೋಟಿ ಸ್ವಲ್ಪ ಡಿಲೇ ಮಾಡಿಬಿಟ್ಟಿದ್ದಾರೆ, ನಾವೆಲ್ಲ ರೋಡಿಗೆ ಬಂದುಬಿಟ್ಟಿದ್ದೀವಿ. ಇದೇನು ಆರ್ಗ್ಯುಮೆಂಟ್ ಸರ್ ಅದು? ದಿಸ್ ಇಸ್ ಅ ಸ್ಟೇಟ್ ವಿಚ್ ಹಸ್ ಗಾಟ್ ಅ ಸರ್ಪ್ಲೆಸ್, ರೆವೆನ್ಯೂ ಸರ್ಪ್ಲೆಸ್ ಇರುವ ಸ್ಟೇಟು. ಇವರು ಇವರು ಅನೌನ್ಸ್ ಮಾಡಿದ ಫ್ರೀಬೀಸ್ಗೂ ಪ್ರಾಮಿಸ್ಗೂ ದುಡ್ಡು ಕೊಡಬೇಕು, ಅದಕ್ಕೆ ಏನೋ ಒಂದು ಮಾಡಿ ಸೆಂಟರಲ್ಲಿ ತಗೊಳ್ಬೇಕು, ಅದಕ್ಕೆ ಇನ್ಫ್ಲೇಷನ್ ಮಾಡಿ ಹೇಳಿ. ಲಾಜಿಕ್ ಇಲ್ಲದೆ 37,000 ಕೋಟಿ, ಲಾಜಿಕ್ ಇಲ್ಲದೆ 18,000 ಕೋಟಿ ಹೇಳುವಾಗ ಹೇಳಲಿಕ್ಕೆಲ್ಲ ರೈಟ್ಸ್ ಇದೆ ಸರ್. ಬಟ್ ಇಟ್ ಹ್ಯಾಸ್ ಟು ಗೋ ಥ್ರೂ ಅ ಪ್ರಾಸೆಸ್. ಇದು ಮೋದಿಜಿ ಅವರು ಮಾತ್ರ ಡಿಸೈಡ್ ಮಾಡಲ್ಲ. ದೇರ್ ಇಸ್ ಅ ಕಮಿಟಿ ವಿಚ್ ಕಮ್ ಸ್ಟಡೀಸ್, ಸಬ್ಮಿಟ್ಸ್ ಅ ರಿಪೋರ್ಟ್, ದೆನ್ ದೇ ಸ್ಟಡಿ. ಇಷ್ಟು ಇನ್ಫ್ಲೇಟ್ ಮಾಡಿ ಹೇಳುವಾಗ ಏನು ನ್ಯಾಯ ಸರ್? SDRFಗೆ 900 ಕೋಟಿ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಬಂದಿದೆ ಅಂತ ಹೇಳ್ತಾರೆ, ನಿಜಾನ ಅದು? ನಿಜ ಸರ್. ತಮಿಳ್ನಾಡಿಗೂ ಬಂದಿತ್ತು 2 ಲಾಟ್ಸ್ನಲ್ಲಿ 450 crore ಕೊಟ್ಟಿದ್ದೀವಿ. ಅದು ಇವತ್ತು ಬಾಕಿ ಇದೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ಖರ್ಚು ಮಾಡ್ತಾ ಇದ್ದಾರೆ. SDRF ಬಂದು ಟಾಪಿಂಗ್, ಸೆಲ್ ಫೋನ್ ಥರ ರೀಚಾರ್ಜ್ ಟಾಪಿಂಗ್, ವರ್ಷ ಸ್ಟಾರ್ಟಿಂಗ್ನಲ್ಲಿ ಟಾಪಿಂಗ್ ಮಾಡಿಬಿಡ್ತಾರೆ. ಫಸ್ಟ್ 6 months ಇಷ್ಟು ಕೊಟ್ಬಿಡ್ತೀನಿ, ನೆಕ್ಸ್ಟ್ 6 months ಅಷ್ಟು ಕೊಟ್ಬಿಡ್ತೀನಿ. ಈ ವರ್ಷ ನಿಮಗೆ ಏನು ಆಗಿಲ್ಲನಾ ಆ ದುಡ್ಡು ನೆಕ್ಸ್ಟ್ ಇಯರ್ ನಿಮಗೆ ಟ್ರಾನ್ಸ್ಫರ್ ಆಗ್ತದೆ, ನೆಕ್ಸ್ಟ್ ಇಯರ್ ಕೊಟ್ಬಿಡ್ತೀನಿ. ಇದು SDRF ಲಾಜಿಕ್. SDRF ಬಂದು ಪ್ರೀ ಟಾಪಿಂಗ್, ಪ್ರಾಬ್ಲಮ್ ಬರಲಿಕ್ಕೆ ಮುಂಚೆವೇ ದುಡ್ಡು ಕೊಡ್ತಾರೆ. ಕರ್ನಾಟಕ ಗೌರ್ಮೆಂಟ್ ಇವತ್ತು ಹೇಳಿ SDRFನಲ್ಲಿ 0 ಮಾಡಿದ್ದೀವಿ. ಯಾವ ಸ್ಟೇಟು 0 ಮಾಡಲ್ಲ. ಎಮರ್ಜೆನ್ಸಿ ಖರ್ಚಿಗೂ ದುಡ್ಡು ಇದ್ದೇ ಇರ್ತದೆ. NDRF ಕ್ಯಾಲ್ಕುಲೇಷನ್ ಆದ ಮೇಲೆ ಬರುವ ದುಡ್ಡು. ಇಲ್ಲಿ ಜನಕ್ಕೆ ಹೇಳಲ್ಲ ಸರ್, ಎರಡು ಒಂದೇ ಥರ ಹೇಳ್ತಾರೆ. ಅಯ್ಯೋ ದುಡ್ಡು ಬಂದಿಲ್ಲ, ನಮ್ಮಲ್ಲಿ ಊಟಕ್ಕಿಲ್ಲ, ಈ ಥರವೇ ಅವ್ರು ಮಾಡಿದಾರನ್ನ ಏನರ್ಥ ಸರ್? ಸಿದ್ದರಾಮಯ್ಯನವ್ರದ್ದು ಒಂದು ಟ್ವೀಟ್ ನೋಡ್ತಾ ಇದ್ದೆ. ಉಚಿತ ಬಸ್ ಪ್ರಯಾಣ ಮಾಡಿದ್ದ ಒಂದು ಹುಡುಗಿ, ಲಾ ಸ್ಟೂಡೆಂಟ್, ತನ್ನ ಟಿಕೆಟ್ಗಳದ್ದು ಮಾಲೆ ಹಾಕ್ಕೊಂಡು ಬಂದು ಸಿದ್ದರಾಮಯ್ಯನವ್ರಿಗೆ ಹಾಕಿದ್ಲು. ನೀವು ಫ್ರೀಯಾಗಿ ಕೊಟ್ಟಿದ್ದಕ್ಕೆ ನಾನು LLB ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಇನ್ಯಾವುದೋ ಮಹಿಳೆ ಒಂದು TVಗೆ ಇಂಟರ್ವ್ಯೂ ಕೊಟ್ಟಿದ್ದಾಳೆ. ಸಿದ್ದರಾಮಯ್ಯನವ್ರು ಕೊಟ್ಟೆ 2,000 ರೂಪಾಯಿ ಒಟ್ಟಿಗೆ ಇಟ್ಟು ನಾನು ಮನೆಗೆ ಫ್ರಿಡ್ಜ್ ತೊಗೊಂಡಿದ್ದೀನಿ, ಮತ್ತು ಯಾರೋ ತನ್ನ ಮಂಗಳಸೂತ್ರದಲ್ಲಿ ಬಂಗಾರ ಮಾಡಿಸ್ಕೊಂಡಿದ್ದೀನಿ. ದೇ ಆರ್ ಆಲ್ ವೋಟ್ಸ್ ಸರ್, ದೇ ಆರ್ ಆಲ್ ವೋಟ್ಸ್. 28ಕ್ಕೆ 28 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ತೀವಿ ಅಂತ BJP ಅವ್ರು ಹೇಳಿದಾಗ ನೀವು ಹೆಣ್ಮಕ್ಳನ್ನ ಮಾತಾಡಿಸಿದ್ದೀರಾ ಅಂತ ಕೇಳಬೇಕು ಅನ್ಸುತ್ತೆ ನನಗೆ. ಸರ್, ದಿಸ್ ಇಸ್ ದ ಫಸ್ಟ್ ಎಲೆಕ್ಷನ್. ತಮಿಳ್ನಾಡಿನಲ್ಲಿ ನಮಗಿದು 20 ವರ್ಷ ನಾವು ನೋಡ್ತಾ ಇದ್ದೀವಿ ಸರ್. ನಮಗಿದು ಕರ್ನಾಟಕಕ್ಕೆ ಇದು ಹೊಸದು. ಹಾಂ, 20 ವರ್ಷ ನಾವು TV ಕೊಟ್ಟಿದ್ದೀವಿ, ಫ್ರಿಡ್ಜ್ ಕೊಟ್ಟಿದ್ದೀವಿ, 2 ದನ ಕೊಟ್ಟಿದ್ದೀವಿ, 5 ಶೀಪ್ ಮರಿ ಕೊಟ್ಟಿದ್ದೀವಿ. ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಒಂದೊಂದು ಎಲೆಕ್ಷನ್ನಲ್ಲಿ ನೋಡಿ, ನಾನು ಬಂದು TV ಕೊಟ್ಟಿದ್ದಕ್ಕೆ ನಿಮಗೆ ಬಂದು ವರ್ಲ್ಡ್ನ ಏನೇನು ಗೊತ್ತಾಯಿತು, ನಿಮಗೆ ಬಂದು ಸನ್ ಬಂದು ಈಸ್ಟಲ್ಲಿ ಬರ್ತಿದ್ದೇನೋ, ನಾನು ಕೊಟ್ಟಿದ್ದ TVದಲ್ಲಿ ನೀವು ನೋಡಿದ್ದೀವಿ. ಇದೆಲ್ಲ ಪ್ರಚಾರ ಎಲ್ಲ ನಾವು 20 ವರ್ಷ ನೋಡ್ತಾ ಇದ್ದೀವಿ. ಕರ್ನಾಟಕಕ್ಕೆ ಇದು ಫಸ್ಟ್ ಟೈಮ್ 2024 ಪ್ರಚಾರ. ಏನೋ ಫಸ್ಟ್ ಟೈಮ್ ನಿಮಗೂ ಕೆಳಗಡೆ ಏನೋ ಕೊಟ್ಟಿದ್ದಾರೆ, ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನು ಅಕ್ಕಿ ಕೊಟ್ಟಿಲ್ಲ. 3 ತಿಂಗಳು ಡಿಲೇ ಮಾಡಿ ನಿನ್ನೆ ಏನೋ ರಿಲೀಸ್ ಮಾಡಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ 6,000 ಕೊಡ್ತೀವಿ. ಸೊ ಎವ್ರಿಬಡಿ ಈಸ್ ವಾಚಿಂಗ್ ಅಟ್ ದಿಸ್ ಕರ್ನಾಟಕ ಎಲೆಕ್ಷನ್. ಇದು ಏನು ಇಂಪ್ಯಾಕ್ಟ್ ಗ್ರೌಂಡ್ ಲೆವೆಲ್ದಲ್ಲಿ ಕ್ರಿಯೇಟ್ ಮಾಡ್ತದೆ ಸರ್? ಒನ್ ಎಂಡ್ ಜನ ಯಾವಾಗಲೂ 2 ವಿಷಯ ನೋಡ್ತಾರೆ, ಶಾರ್ಟ್ ಟರ್ಮ್ ಗೇಮ್, ಲಾಂಗ್ ಟರ್ಮ್ ಗೇಮ್. ಶಾರ್ಟ್ ಟರ್ಮ್ನಲ್ಲಿ ಏನಿದೆ, ಲಾಂಗ್ ಟರ್ಮ್ನಲ್ಲಿ ಏನಿದೆ. ಸೊ ನನ್ನ ಪ್ರಕಾರ ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ ಸರ್. ಕರ್ನಾಟಕ ಜನ ಶಾರ್ಟ್ ಟರ್ಮ್ನಲ್ಲಿ ಇಮಿಡಿಯೇಟ್ಲಿ ಸಿಕ್ಕುವ ಒಂದು ಗೇನ್ಗೋಸ್ಕರ ಲಾಂಗ್ ಟರ್ಮ್ ಪ್ರೋಗ್ರೆಸ್ ಫೋರ್ಸೇಕ್ ಮಾಡಲ್ಲ. ನನಗೊಂದು ಭಾಳ ನಂಬಿಕೆ ಇದೆ. ಈ ಸ್ಟೇಟ್ ಒಂದು ಎಕ್ಸಾಂಪಲ್ ಸ್ಟೇಟ್, ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ ಲಾಂಗ್ ಟರ್ಮ್ ಗೇನ್. ಒಂದು ಸ್ಟೇಟ್ ಎಕ್ಸಾಂಪಲ್ ಸ್ಟೇಟ್ ಸರ್. 9 ರೂಪೀಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿದ್ದೀರಾ ಸರ್? ಅದು ಇವತ್ತು ಗೊತ್ತಾಗಲ್ಲ, 5 ಇಯರ್ಸ್ ಬಿಟ್ಟು ಗೊತ್ತಾಗ್ತದೆ. ನಮ್ಮಲ್ಲಿ 13,000 ಕ್ಲಾಸ್ ರೂಮ್ ನಾವು ಶಾರ್ಟ್ ಇದ್ದೀವಿ. CAG ರಿಪೋರ್ಟ್ 13,000 ಕ್ಲಾಸ್ ರೂಮ್ಸ್ ವಿ ಆರ್ ಶಾರ್ಟ್. ಎಜುಕೇಷನ್ ಮಿನಿಸ್ಟರ್ ಏನು ಹೇಳ್ತಾರೆ, ನನ್ನಲ್ಲಿ 100 ರೂಪಾಯಿ ಬಜೆಟ್ ಇದೆಯಾ, 97 ರೂಪೀಸ್ ಸ್ಯಾಲ್ರಿ ಪೆನ್ಷನ್ಗೆ ಹೋಗಿಬಿಡ್ತದೆ, ನನ್ನಲ್ಲಿ ಕ್ಯಾಪಿಟಲ್ಗೆ ದುಡ್ಡಿಲ್ಲ. ಇದೆಲ್ಲ ಯಾವಾಗ ಸರ್? ಲಾಸ್ಟ್ 10 ಇಯರ್ಸ್ನಲ್ಲಿ ಶುರುವಾಗ್ತಾ ಇದೆ. ನಾವು ಹೊಸದ ಏನು ಕ್ಯಾಪಿಟಲ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಕರ್ನಾಟಕ ಆ ದಾರಿಯಲ್ಲಿ ಹೋಗಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದೆ. ಸೊ ಈ ಎಲೆಕ್ಷನ್ನಲ್ಲಿ ಜನ ಡಿಸೈಡ್ ಮಾಡ್ತಾರೆ 100%. ಶಾರ್ಟ್ ಟರ್ಮ್ ಗೈನ್ ಮಾತ್ರ ನನಗೆ ಇಂಪಾರ್ಟೆಂಟಾ,
ಇಲ್ಲ ಶಾರ್ಟ್ ಟರ್ಮ್ ಗೇನು ಬೇಕು, ಲಾಂಗ್ ಟರ್ಮ್ ಪ್ರೋಗ್ರೆಸ್ಸು ಬೇಕು, ಅದು ಇಂಪಾರ್ಟೆಂಟಾ. ಸೊ ಮೋದಿಜಿಯವರು ಹೇಳಿದ್ರು ನಿಮಗೆ ಶಾರ್ಟ್ ಟರ್ಮ್ ಗೇನ್ ನಾವು ಕೊಡ್ತಾ ಇದ್ದೀವಿ, ಬಟ್ ಲಾಂಗ್ ಟರ್ಮ್ ಪ್ರೋಗ್ರೆಸ್ ತಾವು ನೋಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನೀವು ಫೋರ್ಸೇಕ್ ಮಾಡಬಾರ್ದು. ಕಾಂಗ್ರೆಸ್ ಏನು ಹೇಳ್ತಾ ಇದ್ದಾರೆ, ಶಾರ್ಟ್ ಟರ್ಮ್ ಗೈನ್ ಮಾತ್ರ ನೀವು ನೋಡಿ. ನಾವೇನು ಹೇಳ್ತಾ ಇದ್ದೀವಿ, ನಿಮಗೆ ಫಿಶ್ಶು ಕೊಡ್ತೀವಿ, ಫಿಶ್ ಯಾವ ಥರ ಕ್ಯಾಚ್ ಮಾಡಿದ್ದು ಅಂತ ಹೇಳಿ ಕೊಡ್ತೀವಿ. ಇದು ಮೋದಿಜಿ. ಸಿದ್ದರಾಮಯ್ಯ ಏನು ಹೇಳ್ತಾರೆ, ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಫಿಶ್ ಮಾತ್ರ ಕೊಡ್ತೀನಿ, ಅದು ಮಾತ್ರ ನೋಡಿಕೊಂಡು ಮನೆಯಲ್ಲೇ ಕೂತ್ಕೊಳ್ಳಿ, ಆಮೇಲೆ ನಾಳೆ ಬೆಳಗ್ಗೆ ನೋಡೋಣ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ ಲಾಜಿಕ್. ಈ ಎಲೆಕ್ಷನ್ನಲ್ಲಿ ಕರ್ನಾಟಕ ಜನ ಡಿಸೈಡ್ ಮಾಡ್ತಾರೆ. ನೀವು ಅಂದರೆ ನ್ಯೂ ಏಜ್ ಪೊಲಿಟಿಷಿಯನ್, ನೀವು ಹೆಂಗೆ ನೋಡ್ತೀರಿ ಈ ಏನು ಫ್ರೀಬಿಗಳನ್ನೆಲ್ಲ ಹೆಂಗೆ ನೋಡ್ತೀರಿ? ಸರ್, ಕರ್ನಾಟಕದಲ್ಲಿ ನಾನು ಇವತ್ತು ಹೇಳ್ತೀನಿ ಸರ್, ನೀವು ಒಂದು ಸೀನಿಯರ್ ಜರ್ನಲಿಸ್ಟ್, ಐ ಆಮ್ ನಾಟ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಬ್ರೈನ್, ಐ ರೇಟ್ ಯು ವೆರಿ ವೆರಿ ಹೈಲಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಸ್ಪೀಕ್. ಕರ್ನಾಟಕ ಈಸ್ ಗೋಯಿಂಗ್ ಟು ಸೆಟ್ ಅನ್ ಎಕ್ಸಾಂಪಲ್ ಇನ್ 2024 June 4 ಟು ಸೇ ಮೋದಿಜಿ ತಪ್ಪು ಮಾಡಲ್ಲ. ಈ ಸ್ಟೇಟ್ನಲ್ಲಿ ದಟ್ ಇಸ್ ಅ ನೆರೆಟಿವ್ ಎವ್ರಿವೇರ್ ಐ ಹ್ಯಾವ್ ಸೀನ್ ಫಾರ್ ದ ಲಾಸ್ಟ್ ಮೆನಿ ಇಯರ್ಸ್. ಅಸೆಂಬ್ಲಿ ಎಲೆಕ್ಷನಲ್ಲಿ ಅಮ್ಮ ವೋಟ್ ಮಾಡಿ ಮೋದಿಜಿಗೆ ಮಾಡ್ತೀನಿ. ನನಗೆ ಒಂದು 10-15 ಜನ ಹೇಳಿದರು, ಏನು ಇಲ್ಲ ನಿಮ್ಮ MLA ಸರಿ ಇಲ್ಲ, ಅವ್ರು ಬಂದಿರಬೇಕಾಯಿತು, ಆ್ಯಂಟಿ ಇನ್ಕ್ಯುಬೆನ್ಸಿ ಇದೆ, ಇತ್ತಾಯಿತು ಅದಾಯಿತು, ಸಾವಿರಾರು ಕಾರಣ ಹೇಳಿದರು. ಬಟ್ ಎಲ್ಲರೂ ಹೇಳಿದರು, ಯಾರು ವೋಟ್ ಮಾಡಲ್ಲ ಅಂತ ಹೇಳಿಲ್ಲ. ಮೋದಿಜಿಗೆ ಹಾಕ್ತೀನಿ. ಈ ಬಾರಿ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಇದು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂದಿರುವ ಕಾಮನ್ ಮಾತು ನಮಗೂ. ಸೊ ಈ ಸ್ಟೇಟ್ ಇಸ್ ಅಮಾಂಗ್ ಸದರ್ನ್ ಸ್ಟೇಟ್ಸ್ ನೋಡಿ ಒಂದು ಯುನೀಕ್ ಸ್ಟೇಟ್. ಮೋದಿಜಿ ತಪ್ಪು ಮಾಡಲ್ಲ. ಮೋದಿಜಿ ಒಂದು ಡೆಸಿಷನ್ ತಗೊಳ್ತಾರನ್ನ ಅದು ಸರಿ ಇರ್ತದೆ. ಬ್ಲೈಂಡ್ ಆಗಿ ನಂಬಿಕೊಂಡು ಜಂಪ್ ಮಾಡುವ ಒಂದು ಸ್ಟೇಟ್ನಲ್ಲಿ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್. ಮೋದಿಜಿ ಮೇಲೆ ಅಷ್ಟು ಪ್ರೀತಿ ಇದೆ, ಮರ್ಯಾದೆ ಇದೆ. ಅವರೊಂದು ಡೆಸಿಷನ್ ತಗೊಳ್ತಾರನ್ನ ಒಳ್ಳೆಯದಕ್ಕಿರ್ತದೆ. ಇದು ತಮಿಳ್ನಾಡಿನಲ್ಲಿ ನಾವು ಕನ್ವಿನ್ಸ್ ಮಾಡಿಸ್ಬೇಕದು. ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಮೋದಿಜಿ ಒಳ್ಳೆ ಇವರು, ನಾನು 10 ವರ್ಷ ಅದೇ ಥರ ಮಾಡಿ. ಬಟ್ ಕರ್ನಾಟಕ ಆ ಟ್ರ್ಯಾಪಲ್ಲಿ ಸಿಕ್ಕೇ ಇಲ್ಲ. 2014 ಕರ್ನಾಟಕ ಸೆಟ್ ಮೋದಿಜಿ ವೋಟ್ ಮಾಡ್ತೀನಿ, 2019 ಹೇಳಿದ್ದೀರಾ ಮೋದಿಜಿ ವೋಟ್ ಮಾಡ್ತೀನಿ, 2023 ಅಸೆಂಬ್ಲಿದಲ್ಲಿ ಹೇಳಿದ್ದೀರಾ ಓಕೆ, ಬಟ್ ಮೋದಿಜಿಗೆ 2024 ವೋಟ್ ಹಾಕ್ತೀನಿ. ಸರ್, ಇವಾಗ ನಾನು ಹೇಳ್ತೀನಿ, ಇಟ್ ಇಸ್ ಗೋಯಿಂಗ್ ಟು ಬಿ ಎ ಸ್ವೀಪಿಂಗ್ ವರ್ಡಿಕ್ಟ್ ಇನ್ ಕರ್ನಾಟಕ. ಏನೋ ಜನ ಆ ಥರ ಜನ ಮೋದಿಜಿ ಮೇಲೆ ಒಂದು ವಿಶ್ವಾಸ, ಪ್ರೀತಿ ಸಿಕ್ಕಾಪಟ್ಟದೆ. ನಾವು ಹೇಳುವ ಈ ಇಶ್ಯೂ, ಸ್ಮಾಲ್ ಇಶ್ಯೂ, ಅವರು ಬಂದಿದ್ರು, ಏನೂ ಇಲ್ಲ ಸರ್. ಮೋದಿಜಿ ತಪ್ಪು ಮಾಡಲ್ಲ, ವೋಟ್ ಹಾಕಿ. ಲಾಸ್ಟ್ ಟೈಮು ನೀವು ಚುನಾವಣೆಯಲ್ಲಿ ಒಬ್ಬರು ಲೀಡರ್ ಆಗಿ ಗುರುತಿಸ್ಕೊಳ್ಬೇಕಂದ್ರೆ ಪಾದಯಾತ್ರೆ ಮಾಡಿದ್ರಿ ತಮಿಳುನಾಡಲ್ಲಿ. ಅದು ಏನಾದರೂ ಈ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಪ್ಲಸ್ ಆಗುತ್ತಾ? ಒಂದು ಒಟ್ಟಾರೆ ಪಾದಯಾತ್ರೆ ಅನುಭವ ಏನು? ಇಟ್ಸ್ ವೆರಿ ಟಫ್ ಸರ್, ವೆರಿ ಟಫ್ ಇನ್ ದ ಸೆನ್ಸ್, ತಮಿಳ್ನಾಡು ಹಿಸ್ಟ್ರಿದಲ್ಲಿ ಯಾರೂ ಕೂಡ 234 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೋಗಿಲ್ಲ. ನಮ್ಮಲ್ಲಿ ಒಂದು ಸ್ಟ್ರೈಟ್ ರೋಡ್ನಲ್ಲಿ ಹೋಗ್ತಾರೆ, ಇಲ್ಲಿ ಶುರು ಮಾಡಿ ಅಲ್ಲಿ ಹೋಗ್ತೀನಿ, ಎಂಡ್ ಮಾಡ್ತೀನಿ. ಶ್ರೀಧಾ ನಾನು ರೋಡ್ನಲ್ಲಿ ನಡ್ಕೊಂಡು ಹೋಗಿದ್ದೀನಿ, ಜನ ನೋಡ್ತಾರೆ. ಬಟ್ ದಿಸ್ ಪಾದಯಾತ್ರೆ ಇಸ್ ವೆರಿ ಸ್ಟ್ರೆನ್ಯೂವಸ್ ಸರ್. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಸ್ಟೇ ಮಾಡಬೇಕು, ಅಲ್ಲಿ ಪಾರ್ಟಿ ಸ್ಟ್ರಕ್ಚರ್ ರಿವ್ಯೂ ಮಾಡಬೇಕು, ಯಾಕೆ ಪಾರ್ಟಿ ವೀಕ್ ಇದೆನೋ ರಿವ್ಯೂ ಮಾಡಿ ಅದು ಸೆಟ್ ಮಾಡಬೇಕು. ಆಮೇಲೆ ಅಲ್ಲಿರುವ ವಿಶೇಷ ಜನ ಮೀಟ್ ಮಾಡಬೇಕು, ಅಲ್ಲಿ ಯಾತ್ರೆ ಮಾಡಿ ಸ್ಪೀಚ್ ಎಲ್ಲ ಕೊಟ್ಟು ಅದಕ್ಕೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂನ್ಸಿ ಹೋಗಬೇಕು. ಸೊ ದಿಸ್ ಇಸ್ ಅ ಟೆಸ್ಟ್ ಆಫ್ ದ ಪಾರ್ಟಿ. ಪಾರ್ಟಿದಲ್ಲಿ ಕಂಪ್ಲೀಟ್ ಸ್ಟ್ರೆಸ್ ಟೆಸ್ಟ್ ಮಾಡಿದ್ದೀವಿ. ಈ ಪಾರ್ಟಿ ಎಲ್ಲಿದೆ, ಎಲ್ಲಿ ಹೋಗ್ತಾ ಇದೆ. ಸೊ ಬೂತ್ ಕಮಿಟಿ ಎಲ್ಲಿ ಇದೆ, 68,000 ಬೂತ್ ತಮಿಳ್ನಾಡಿನಲ್ಲಿ ಎಲ್ಲ ಓಕೆವಾ, ಪ್ರೆಸಿಡೆಂಟ್ ಇದ್ದಾರಾ, ಇಲ್ಲ ಸುಮ್ಮನೆ ಅವ್ರು ಏನೋ ಬರೆದಿಟ್ಟಿದ್ದಾರಾ, ಇಲ್ಲ ಬೂತ್ ಕಮಿಟಿ ಮೆಂಬರ್ ಇದ್ದಾರಾ, ಇಲ್ಲ ಮೆಂಬರ್ಗೆ ಪೊಲಿಟಿಕಲ್ ನಾಲೆಜ್ ಇದೆಯಾ, ಅವರೊಂದು 4 ಜನಕ್ಕೆ ಹೋಗಿ ಮೋದಿಜಿ ಬಗ್ಗೆ 5 ಮಾತು ಸರಿಯಾಗಿ ಹೇಳಿ ಬರಲಿಕ್ಕೆ ಆಗ್ತದಾ. ಸೊ ಆಲ್ ದೋಸ್ ಇಟ್ಸ್ ಅ ಕಾಂಬಿನೇಷನ್, ಇಟ್ಸ್ ಅ ಲಾಂಗ್ ಟರ್ಮ್ ಪಾರ್ಟಿ ಬಿಲ್ಡಿಂಗ್. ಬಟ್ 100% ಈ ರಿಸಲ್ಟು ಈ ಲೋಕಸಭಾದಲ್ಲಿ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಓಕೆ, ಬಟ್ ವಿ ಹ್ಯಾವ್ ಟು ಡೂ ಎ ಫೇಸ್ 2 ಪಾದಯಾತ್ರಾ. ವಿ ವಿಲ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ದ ಲೋಕಸಭಾ ಎಲೆಕ್ಷನ್. ಇದರಲ್ಲಿ ನಾವು ವಿಲೇಜ್ನಲ್ಲಿ ಸ್ಟೇ ಮಾಡಲಿಕ್ಕೆ ಐಡಿಯಾ ಮಾಡಿದ್ದೀವಿ. ಸೊ ವಿ ವಿಲ್ ಸ್ಟೇ ಇನ್ ಅ ವಿಲೇಜ್, ಅಲ್ಲಿ ಇತ್ಕೊಂಡು ಆಮೇಲೆ ನೆಕ್ಸ್ಟ್ ವಿಲೇಜ್ ಹೋಗಿ ಸ್ಟೇ ಮಾಡ್ತೀವಿ. ಸೊ ನಮ್ಮ ಪ್ರಕಾರ ಇಟ್ಸ್ ಅ ಫೇಸ್ ಸರ್. ಫೇಸ್ 1 ಆಯಿತು, ಫೇಸ್ 2 ಆಗಬೇಕು. ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಪಾದಯಾತ್ರಾ 100% ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ರಾಹುಲ್ ಗಾಂಧಿನೂ ಮಾಡಿದ್ರು, ಅವ್ರಿಗೂ ಇಂಪ್ಯಾಕ್ಟ್ ಆಗಬೇಕಲ್ಲ. ದಕ್ಷಿಣದಿಂದ ಉತ್ತರದ ತನಕ, ಪೂರ್ವದಿಂದ ಪಶ್ಚಿಮದ ತನಕ. ಫೇಸ್ 1 ಮುಗಿಸಿ ರಾಹುಲ್ ಗಾಂಧಿ ಏನು ಹೇಳಿದರು ಸರ್, ಭಾರತ್ ಜೋಡೋ ಯಾತ್ರೆ ಮುಗಿಸಿ ಕಾಶ್ಮೀರೆಲ್ಲ ಹೋಗಿಬಿಟ್ಟು ಪ್ರೆಸ್ ಮೀಟ್ನಲ್ಲಿ ಏನು ಹೇಳಿದರು, ಇಂಡಿಯಾ ಇಸ್ ಫುಲ್ ಆಫ್ ಲವ್, ಎಲ್ಲ ಕಡೆ ಪ್ರೀತಿ ಇದೆ, ನಾನು ಕಾಶ್ಮೀರದಲ್ಲಿ ಸೇಫಾಗಿ ಹೋಗಿ ಬಂದಿದ್ದೀನಿ, ಅದಕ್ಕೆ ಯಾಕೆ ಯಾತ್ರೆ ಮಾಡಬೇಕಾಯಿತು. ಕನ್ಯಾಕುಮಾರಿಯಲ್ಲಿ ಯಾತ್ರೆ ಶುರು ಮಾಡುವಾಗ ಏನು ಹೇಳಿದ್ದು, ಇಂಡಿಯಾದಲ್ಲಿ ತುಂಬ ಹೇಟ್ರೆಡ್ ಇದೆ, ಇಂಡಿಯಾ ಎಲ್ಲ ಡಿವೈಡ್ ಆಯಿತು. ಅವರು ಕಾಶ್ಮೀರ ಹೋದ ಮೇಲೆ ಗೊತ್ತಾಯಿತು, ಓ ಇಂಡಿಯಾ ಚೆನ್ನಾಗಿದೇನು. ಬಟ್ ನಾವು ಪಾದಯಾತ್ರೆ ಶುರು ಆಗುವಾಗ ಏನಿತ್ತು, ಎಂಡ್ ಮಾಡುವಾಗ ನಮಗೆ ಅದೇ ಥರ ಇತ್ತು ಸರ್. ಅಣ್ಣಾಮಲೈ ಅವರೇ, ಅಧಿಕಾರಕ್ಕೆ ಬಂದ ಅಂದರೆ ಮತ್ತೊಮ್ಮೆ 3ನೇ ಟರ್ಮ್ ಬಂದ ಮೊದಲ 100 ದಿನಗಳಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ನು ಅಂತ ಹೇಳ್ತಾ ಇದ್ದಾರೆ ಮೋದಿ. ಒಂಥರ ಭಯ ಆಗ್ತಿದೆ, ಅದನ್ನು ಡಿಮಾನಿಟೈಸೇಷನ್ ಥರದ್ದು ಮತ್ತೇನಾದ್ರು ತರ್ತಾರಾ ಏನೋ ಅಂತ. ಎನಿ ಐಡಿಯಾ ಏನು ಇರ್ಬೋದು ಅದು ಅಂತ? ಲಾಸ್ಟ್ ಪಾರ್ಲಿಮೆಂಟ್ ಸ್ಪೀಚ್ನಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದರು ಸರ್. ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಸ್ಪೀಚ್ ಬಿಫೋರ್ ಎಲೆಕ್ಷನ್ ಮಾತಾಡುವಾಗ ಈಸ್ ಗಿವನ್ ಸಮ್ ಹಿಂಟ್. ಪ್ರಾಬಬ್ಲಿ ನನ್ನ ಪ್ರಕಾರ ಆಸ್ ಅ ಕಾರ್ಯಕರ್ತ ಅವರು ಕೊಟ್ಟಿರುವ ಹಿಂಟ್ ಇಟ್ಕೊಂಡು ನಾವು ನೋಡುವಾಗ
ಐ ಥಿಂಕ್ ತುಂಬ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇಸ್ ಮೈ ಫೀಲಿಂಗ್ ಸರ್. ಓಕೆ. ಬಿಕಾಸ್ ಬ್ಯೂರೋಕ್ರಸಿ, ಸಿಸ್ಟಮ್, ಅಡ್ಮಿನಿಸ್ಟ್ರೇಷನ್, ದ ರಿಫಾರ್ಮ್ಸ್ ಎಲ್ಲ ತುಂಬ ದಿವಸ ಐ ಥಿಂಕ್ ಇಟ್ ಇಸ್ ವೆಯ್ಟಿಂಗ್, ಇಟ್ಸ್ ಅ ಪ್ರೋಗ್ರೆಸ್. ಇದು ಎಪ್ಪಡಿ ಯಾವ ಥರ ಇರಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ನಮಗೆ ಆಸೆ ಇದೆ ನಾವು ಚೈನಾ US ಈಕ್ವಲ್ ಮಾಡಬೇಕು 2047. ಇವತ್ತು ಇಂಡಿಯಾ ಇಸ್ ಅಬೌಟ್ $3.8 trillion, ಚೈನಾ $17 trillion, US ಇಸ್ ಅಬೌಟ್ 30 to 33 trillion. ನಮ್ಮ ದೇಶ ಇವತ್ತಿರಂದು 13.5% ಗ್ರೋತ್. ಇವತ್ತು 13.5%, 5%, 5%, 13.5% ಗ್ರೋ ಆಗ್ತಾನೆ. ಚೈನಾ ಇವತ್ತಿರಂದು 4% ಗ್ರೋತ್ ಆಗ್ತದೆ. 2042 ಇಬ್ಬರು ಸೇರ್ತೀವಿ. ನಾವು 13.5, ನಮ್ಮ ಗ್ರೋತ್ ಇದೇ ಸ್ಪೀಡಲ್ಲಿ ಆಲ್ ಇಯರ್ಸ್ ಚೈನಾದು ಇಷ್ಟೇ ಇದ್ದರೆ ಆಲ್ ಇಯರ್ಸ್ 13.5, ಚೈನಾ ಆಲ್ ಇಯರ್ಸ್ 4, ಇಂಡಿಯಾ ಆಲ್ ಇಯರ್ಸ್ 13.5, US ಆಲ್ ಇಯರ್ಸ್ 4, 2047 US ಈಕ್ವಲ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 13.5% ಗ್ರೋತ್ ಪಾಸಿಬಲ್. ಇದು ಉದಾಹರಣೆ ಹೇಳೋಣ ಸರ್. ಇಲ್ಲ ದೇಶದಲ್ಲಿ ಯಾರೋ ಒಬ್ಬರು ಪ್ರಧಾನಮಂತ್ರಿ ಇದ್ದಾರೆ, ಆಫೀಸ್ಗೆ ಬರಲ್ಲಪ್ಪ, ಮನೆಯಲ್ಲೇ ಇರ್ತಾರೆ. ಎಲ್ಲ CM ಇರ್ತಾರಲ್ವ ಸರ್, ಮನೆ ಬಿಟ್ಟೇ ಹೋಗಲ್ಲ. ಎಲ್ಲ ಮಿನಿಸ್ಟರ್ಸು ನಿದ್ರೆ ಮಾಡ್ತಾರೆ. ನಮ್ಮ ದೇಶ ಸ್ಟಿಲ್ ಇಟ್ ವಿಲ್ ಗ್ರೋ 6% ಸರ್. ಬಿಕಾಸ್ ನೀವು ನಾವು ಕೆಲಸ ಮಾಡ್ತಾ ಇದ್ದೀವಿ, 6% ವಿಲ್ ಗ್ರೋ. ಇಲ್ಲ ಸ್ವಲ್ಪ PM ಸ್ವಲ್ಪ ಬರ್ತಾರಪ್ಪ, ಸ್ವಲ್ಪ ಮಿನಿಸ್ಟರ್ಸ್ ಬರ್ತಾರೆ, 7% ವಿಲ್ ಗ್ರೋ. ಪ್ರಧಾನ ಮಂತ್ರಿ ಮೋದಿಜಿ ಥರ ಒಬ್ಬರು ಬಂದಿದ್ದಾರೆ, 8%, 8.5% ವಿಲ್ ಗ್ರೋ, 9% ವಿಲ್ ಗ್ರೋ. ಓಕೆ. ಮೋದಿಜಿ ಥರ ಸ್ಟೇಟು ಸ್ವಲ್ಪ ಥಿಂಕ್ ಮಾಡ್ತಾರೆ, ವಿಲ್ ಗ್ರೋ 10%. ನಾವು ವಿ ಹ್ಯಾವ್ ಟು ಗ್ರೋ 13.5%, ವಿಚ್ ಮೀನ್ಸ್ ಸಿಸ್ಟಮ್ ಹ್ಯಾಸ್ ಟು ಬಿ ರಿಫಾರ್ಮ್ಡ್. ಈ ಸಿಸ್ಟಮ್ ತಾವು ಚೇಂಜ್ ಮಾಡಬೇಕು ಸರ್. ಬಿಕಾಸ್ ಮೋದಿಜಿ ಕನಸು ಭಾಳ ದೊಡ್ಡದು, 2047 ಟಾರ್ಗೆಟ್ ಮಾಡಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಟು ರೀಚ್ ದೇರ್ ಐ ಥಿಂಕ್ ಯು ವಿಲ್ ಡೂ ಸಮ್ ಫಂಡಮೆಂಟಲ್ ರೀಇಂಜಿನಿಯರಿಂಗ್ ಆಫ್ ದ ಸಿಸ್ಟಮ್. ದಿಸ್ ಮೈ ಬಿಲೀಫ್. ಸೆಕೆಂಡು, ದ ಕಾನ್ಸೆಪ್ಟ್ ಆಫ್ ಪುವರ್. ನಾವು ಏನು ಪುವರ್ ಹೇಳ್ತಾ ಇದ್ದೀವಿ, ಈ ಥರ ಇದೆ, ಆ ಥರ ಇದೆ. ಐ ಆಮ್ ಶ್ಯೂರ್ ಮೋದಿಜಿ ಚಿಂತನೆಯಲ್ಲಿ ಇನ್ನೊಂದು 10 ವರ್ಷದಲ್ಲಿ ಇಂಡಿಯಾದಲ್ಲಿ ಪುವರ್ನೊಂದು ಕ್ಲಾಸ್ ಇರಲ್ಲ. 10 ವರ್ಷದಲ್ಲಿ ಇರಲ್ಲ. ಒನ್ 5 year ಸೈಕಲ್. ಬಿಕಾಸ್ ಇವತ್ತು ನಾವು 25 crore ಜನ ಎಕ್ಸ್ಟ್ರೀಮ್ ಪಾವರ್ಟಿಲಿಂದ ತಗೊಂಡು ಬಂದಿದ್ದೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ದೇಶಕ್ಕೂ ಎಕ್ಸ್ಟ್ರೀಮ್ ಪಾವರ್ಟಿಯೇ ದೊಡ್ಡದು, $2.25 per day. ನೆಕ್ಸ್ಟ್ ನಾವು ಮಿಡಲ್ ಕ್ಲಾಸ್ ನೋಗಿ ಹೋಗಬೇಕು. ಇನ್ನೂ 1000 ಜನ ಇದ್ದಾರೆ. ಸೊ ಇಂಡಿಯಾ ಕುಡ್ ಬಿ ದ ಫಸ್ಟ್ ಕಂಟ್ರಿ ವಿಚ್ ವಿಲ್ ರಿಯಲಿ ಎಲಿಮಿನೇಟ್ ದ ಸೋ ಕಾಲ್ಡ್ ಪುವರ್ ಕ್ಲಾಸ್. ನಾವು ಇರಲ್ಲ, ಎಲ್ಲರೂ ಮಿಡ್ ಇನ್ಕಮ್ ಬಂದಿದ್ದಾರೆ, ಎಲ್ಲರೂ ಈ ಥರ ಬಂದಿದ್ದಾರೆ, ಅದು ಹೈ ಪಾಸಿಬಿಲಿಟಿ. ಸೆಕೆಂಡ್, ಎವ್ರಿ ಇಯರ್ 6 elections ಸರ್, 6 elections. ಯಾವ ದೇಶನ್ ತಗೊಳ್ಳಿ, ಈ ಸ್ಟೇಟಿಗೆ ಏನಾಗ್ತದೆ, ಈ ಸ್ಟೇಟಿಗೆ ಏನಾಗ್ತದೆ. ಸೊ 2026 1 country 1 election ಇಸ್ ಅ ರಿಯಲ್ ಪಾಸಿಬಿಲಿಟಿ. ಇದು ದೊಡ್ಡ ದೇಶ. ಯಾಕಂದ್ರೆ 2026 ಅಮೆಂಡ್ಮೆಂಟ್ ಅದು ಪಾರ್ಲಿಮೆಂಟ್ನಲ್ಲಿ ಔಟ್ಸೈಡ್ ಹೋಗ್ತದೆ ಸರ್. 1976 25 year ಫ್ರೀಸ್, 2001 25 year ಫ್ರೀಸ್, 2026 ನಾವು ಏನು ಅಮೆಂಡ್ಮೆಂಟ್ ಮಾಡಿ ಫ್ರೀಸ್ ಮಾಡಿದ್ವಿ ಅದು ಹೋಗಿಬಿಡುತ್ತೆ. ಸೊ 2026 ಇಸ್ ಅ ಲಾಜಿಕಲ್ ಚಾಯ್ಸ್. 2026 ಒನ್ ಕಂಟ್ರಿ ಒನ್ ನೇಷನ್ 1 election ಹ್ಯಾಸ್ ಟು ಟೆಕ್ನಿಕಲಿ ಕಮ್. ಈ ಬಿಕಾಸ್ 2026 ಪ್ರಕಾರ ಟಿಲ್ ದೆನ್ ದೇರ್ ಇಸ್ ಅ ಫ್ರೀಸ್ ಆನ್ ಇಟ್. ವಾಜಪೇಯಿ 2001 ಮಾಡಿದರು, 1976 ಮಾಡಿದ್ವಿ. ಸೊ ಮೋದಿಜಿ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಇನ್ಫ್ರಾ ಕಂಪ್ಲೀಟ್ ರೀಇಮ್ಯಾಜಿನ್ ಮಾಡ್ತೀವಿ. ಎಲ್ಲ ಮನೆಗೂ ಕೂಡ ಫಾರ್ ಎಕ್ಸಾಂಪಲ್ ಒಂದು ಗ್ಯಾಸ್ ಕನೆಕ್ಷನ್ ಪೈಪ್ನಲ್ಲಿ ಬರ್ತದೆ ಸರ್. ಹೇಳಲಿಕ್ಕೆ ಈಸಿ, ಬಟ್ ಮಾಡೋದು ಎಷ್ಟು ಕಷ್ಟ. ಗ್ಯಾಸ್ ಕಂಟೈನಲ್ಲಿ ಹಾಕ್ತೀರಾ, ಟರ್ಮಿನಲಲ್ಲಿ ಹಾಕ್ತೀರಾ, ಪೈಪ್ಲೈನಲ್ಲಿ ಮಾಡ್ತೀರಾ, ಸೇಫ್ಟಿಯಲ್ಲಿ ಇನ್ಸಿಸ್ಟ್ ಮಾಡ್ತೀರಾ. ಸೊ ನಮ್ಮ ಥರ ಒಂದು ದೇಶಕ್ಕೂ ಇದೇ ಒಂದು ದೊಡ್ಡ ಇಂಪ್ಲಿಮೆಂಟೇಷನ್. ಸೊ ಈ ಥರ ಮೋದಿಜಿ ಕನಸಿದೆ. ಐ ಆಮ್ ಶ್ಯೂರ್ ನೆಕ್ಸ್ಟ್ 10 years ವಿಲ್ ಬಿ ಬ್ಯೂಟಿಫುಲ್ ಸರ್. ಭಾಳ ಚೆನ್ನಾಗಿರ್ತದೆ. ಕಳೆದ 10 ವರ್ಷ ನೀವು ಅದರ ಒಬ್ಬ ಮಾಜಿ IPS ಅಧಿಕಾರಿಯಾಗಿ ಕೂಡ ಇಂಟರ್ನಲ್ ಸೆಕ್ಯೂರಿಟಿ ಆ ವಿಷಯದಲ್ಲಿ ಇಂಡಿಯಾ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಅನ್ಸುತ್ತೆ? ಔಟ್ಸ್ಟ್ಯಾಂಡಿಂಗ್ ಸರ್. ಇಂಟರ್ನಲ್ ಸೆಕ್ಯೂರಿಟಿದಲ್ಲಿ ದೊಡ್ಡ ಒಂದು ವಿಷಯ, ಮೋದಿಜಿಯವರು 2014 ಪವರ್ ತಗೊಳ್ಳುವಾಗ ಇಂದ ನಕ್ಸಲ್ ಕಾರಿಡಾರ್ ನೋಡಿದ್ದೀರಾ ಸರ್? ಕಾಠ್ಮಂಡು ಟು ತಿರುಪತಿ ಇತ್ತು. ಕಾಠ್ಮಂಡುದಲ್ಲಿ ಶುರು ಮಾಡಿ ರೆಡ್ ಕಾರಿಡಾರ್ ತಿರುಪತಿವರೆ ಇತ್ತು. ಸೊ ಆಲ್ಮೋಸ್ಟ್ 7 states, ಸಿಕ್ಕಾಪಟ್ಟೆ ಡಿಸ್ಟ್ರಿಕ್ಟ್ಸು, ಲಿಬರೇಟೆಡ್ ಝೋನ್. ಅಬುಜಿ ಮಾತಲ್ಲ, ಲಿಬರೇಟೆಡ್ ಝೋನ್, ಅதாவது ಸೆಪರೇಟ್ ಝೋನ್ ಇತ್ತು. ನಾರ್ತ್ ಈಸ್ಟ್ನಲ್ಲಿ ಕ್ರೈಸಿಸ್, ಉಲ್ಫಾ ಆ್ಯಕ್ಟಿವ್, ನಾಗಾಸ್ ಆ್ಯಕ್ಟಿವ್. ಸೊ ನಾರ್ತ್ ಈಸ್ಟ್ನಲ್ಲಿ ಕೆಲವು ಸ್ಟೇಟು ಸಾವರಿನ್ ಆಗಿ ಡಿಕ್ಲೇರ್ ಮಾಡಿ ಕೂತಿದ್ರು. ಖಾಲಿಸ್ತಾನ್ ವಾಸ್ ಸ್ಟಿಲ್ ಅನ್ ಇಶ್ಯೂ. ಎಕ್ಸ್ಟರ್ನಲ್ ಪವರ್ಸ್ ವೇರ್ ಕಂಟ್ರೋಲಿಂಗ್ ಇಂಡಿಯಾ. ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು. ಈವನ್ ಶ್ರೀಲಂಕಾದಲ್ಲಿ ಹಂಬನ್ಟೋಟ ಪೋರ್ಟು, ಆ ಇಶ್ಯೂ ಈ ಇಶ್ಯೂ. ಚೈನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಒಂದು ಚೈನಾ ಮಾಡಿದರು ಸರ್. ಸಿತ್ವೆ ಮಿಯಾನ್ಮಾರ್ದಲ್ಲಿ, ಹಂಬನ್ಟೋಟ ಶ್ರೀಲಂಕಾದಲ್ಲಿ, ಕರಾಚಿ ಇಲ್ಲಿ, ಆಮೇಲೆ ಚಬ್ಬಾರ್ ಇರಾನ್ದಲ್ಲಿ, ಇದೆಲ್ಲ ಚೈನಾ ಕನೆಕ್ಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಇಂಡಿಯಾ ಅವರು
ಒಂದು ಪರ್ಲ್ಸ್ ಥರ ನಮ್ಮ ಮನೆ ಪರ್ಲ್ಸ್ ಆಗ್ತೀವಿ ಅಲ್ವಾ ಸರ್, ಪರ್ಲ್ಸ್ ಆ ಥರ ಇಂಡಿಯಾ ಇದರಲ್ಲಿ ಒಂದೊಂದು ಪೋರ್ಟ್ ತಗೊಂಡು ಇಂಡಿಯಾ ಲಾಕ್ ಮಾಡಿಟ್ಟಿದ್ದಾರೆ. ದಿಸ್ ವಾಸ್ ಇಂಡಿಯಾಸ್ ಪೊಸಿಷನ್ ಇನ್ 2014. ಇವತ್ತು ವಿ ಆರ್ ಪ್ರೆಟಿ ಇಂಡಿಪೆಂಡೆಂಟ್. ಈ ದೇಶ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಶ್ರೀಲಂಕಾ ಇಸ್ ನ್ಯೂಟ್ರಲ್. ಸ್ಟೇಟ್ಸ್ ಲೈಕ್ ಪಾಕಿಸ್ತಾನ್ ಝೀರೋ ಕಂಟ್ರೋಲ್ ಆನ್ ಇಂಡಿಯಾ. ಸ್ಟೇಟ್ಸ್ ಲೈಕ್ ಕಂಟ್ರೀಸ್ ಲೈಕ್ ಚೈನಾ ಝೀರೋ ಕಂಟ್ರೋಲ್. ನಕ್ಸಲ್ ಆಲ್ಮೋಸ್ಟ್ ಅಬುಜ್ ಮಾತಿನಲ್ಲಿ ಒಂದು ಸಣ್ಣ ಜಾಗ್ರಫಿಕಲ್ ಏರಿಯಾದಲ್ಲಿ ನಾವು ರೆಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದೀವಿ. ಉಲ್ಫಾ ಲೈಡ್ ಡೌನ್ ಆರ್ಮ್ಸ್ ಸಿಗ್ನೇಚರ್ ಆಯಿತು. ನಾಗಾ ಇಂಟರ್ಲಾಕ್ಟರ್ ಸಿಗ್ನೇಚರ್ ಆಗಿ ಐಸಕ್ ಮೂವಯ್ಯ ಫ್ಯಾಕ್ಷನ್ ಅವರು ಬಂದು ಪೀಸ್ ಟೇಬಲ್ಗೆ ಬಂದಿದ್ದಾರೆ. ಸೊ ನಾರ್ತ್ ಈಸ್ಟು ಮೊದಲನೇ ಬಾರಿ ನಾವು ಸೇಫಾಗಿ ಹೇಳ್ತೀವಿ, ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸಸ್ ಇಂಟರ್ಫರೆನ್ಸ್ ಇಲ್ಲ. ಸೊ ಇಂಟರ್ನಲ್ ಸೆಕ್ಯೂರಿಟಿದಲ್ಲಿ ಈ ಸರ್ಕಾರಕ್ಕೂ 100 ಔಟ್ ಆಫ್ 100 ಮಾರ್ಕ್ಸ್ ಕೊಡ್ಬೇಕು ಸರ್. ಎಷ್ಟು ಬಾಂಬ್ ಬ್ಲಾಸ್ಟ್ ಆಯಿತು, ಟ್ರೈನ್ಸು, ದೀಪಾವಳಿ ಶಾಪಿಂಗು, ಲುಂಬಿನಿ ಪಾರ್ಕು, ಬ್ಯಾಂಗ್ಳೂರು ಎಲ್ಲ. ಇವತ್ತು ಅಫ್ಕೋರ್ಸ್ ನೆಕ್ಸ್ಟ್ ಚಾಲೆಂಜಸ್ ಹೋಮ್ ಗ್ರೌಂಡ್ ರ್ಯಾಡಿಕಲ್ಸ್. ಇವತ್ತು ಕೊಯಂಬತ್ತೂರದಲ್ಲಿ ಒಂದು ಸೂಸೈಡ್ ಬ್ಲಾಸ್ಟ್ 2022, ISIS, ರಾಮೇಶ್ವರಂ ಕೆಫೆ ಬ್ಲಾಸ್ಟು. ನೆಕ್ಸ್ಟ್ ಲೆವೆಲ್ ಇಸ್ ಟು ಕಂಟ್ರೋಲ್ ರ್ಯಾಡಿಕಲೈಸೇಷನ್ ವಿತ್ ಇನ್ ದ ಕಂಟ್ರಿ. ಬಟ್ ಎಕ್ಸ್ಟರ್ನಲ್ ಥ್ರೆಟ್ ಎಲ್ಲ ಝೀರೋ ಮಾಡಿದ್ದೀವಿ. NIA ಇಸ್ ಎಫಿಷಿಯಂಟ್, ರಾ ಇಸ್ ಎಫಿಷಿಯಂಟ್, IB ಇಸ್ ಎಫಿಷಿಯಂಟ್. ನನ್ನ ಪ್ರಕಾರ ಐ ಥಿಂಕ್ ಸೆಕ್ಯೂರಿಟಿ ವೈಸ್ ಅವರ್ ಗೌರ್ಮೆಂಟ್ ಹ್ಯಾಸ್ ಡನ್ ಫಿನಾಮಿನಲ್ ವರ್ಕ್ ಸರ್. ಹೌ ಅಬೌಟ್ ಡಿಫೆನ್ಸ್? ನಮಗೆಲ್ಲ ಗೊತ್ತಿರ್ತದೆ ಸರ್, ಡಿಫೆನ್ಸ್ನಲ್ಲಿ ಇಂಡಿಯಾ ಇಸ್ ದ ನಂಬರ್ 1 ಕಂಟ್ರಿ ವಿಚ್ ವಾಸ್ ಇಂಪೋರ್ಟಿಂಗ್ ಡಿಫೆನ್ಸ್ ಪ್ರಾಡಕ್ಟ್. 2-3 ಕಂಟ್ರಿ ಜೊತೆ ಕಂಪೀಟ್ ಮಾಡಿದ್ದೀವಿ. ಬಟ್ ಆ ಪೊಸಿಷನ್ ನಂಬರ್ 1, ನಂಬರ್ 2ದಲ್ಲಿ ಇದ್ದೀವಿ. ಸಿಕ್ಕಾಪಟ್ಟ ಫಾರಿನ್ ಎಕ್ಸ್ಚೇಂಜ್, ಈವನ್ ಫಾರ್ ಅ ಬುಲೆಟ್ ಪ್ರೂಫ್ ವೆಸ್ಟ್ ಗೆಟ್ ಫ್ರಮ್ ಔಟ್ಸೈಡ್. ಕೋಲ್ಡ್ನಲ್ಲಿ ಶೂ ಗೆಟ್ ಫ್ರಮ್ ಔಟ್ಸೈಡ್. ಈವನ್ ಫಾರ್ ಅ ಪ್ರಾಪರ್ ಆರ್ಮಿ ಕ್ಲಾತಿಂಗ್ ಗೆಟ್ ಫ್ರಮ್ ಔಟ್ಸೈಡ್. ಎಲ್ಲ ನೋಡಿದ್ದೀನ ಸರ್. ಡೆಲ್ಲಿ ಹೋಗಿದ್ದೀನ, ಚೆಕೋಸ್ಲೋವಾಕಿಯಾ, ಯುಗೋಸ್ಲೋವಾಕಿಯಾ ಬ್ರೋಕರ್ಸೇ ಕೂತಿರ್ತಾರೆ. ನಾನು ಸಪ್ಲೈ ಮಾಡ್ತೀನಿ, ನಾನು ಆರ್ಮಿ ಇದು ಮಾಡ್ತೀನಿ. ಇವತ್ತು ನಾವು ಪಾಸಿಟಿವ್ ಲಿಸ್ಟ್ಗೆ ಹೋಗಿದ್ದೀವಿ. ಲಿಸ್ಟ್ ನಂಬರ್ 1, ಲಿಸ್ಟ್ ನಂಬರ್ 2, ಲಿಸ್ಟ್ ನಂಬರ್ 3, ವಿಚ್ ಮೀನ್ಸ್ ಈ ಡಿಫೆನ್ಸ್ ಐಟಮ್ ಕಂಪಲ್ಸರಿ ಇಂಡಿಯಾದಲ್ಲಿಯೇ ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು. ನಾವಿದು ಇಂಪೋರ್ಟ್ ಮಾಡಲ್ಲ, ವಿಚ್ ಇಸ್ ಎ ವೆರಿ ಗುಡ್ ಸೈನ್ ಫಾರ್ ಅ ಕಂಟ್ರಿ ಲೈಕ್ ಇಂಡಿಯಾ. 2 ಡಿಫೆನ್ಸ್ ಕಾರಿಡಾರ್ ನಮ್ಮ ಸ್ಟೇಟ್ನಲ್ಲಿ ಒಂದಿದೆ, ತಮಿಳುನಾಡು, ಕೊಯಂಬತ್ತೂರು ಶುರು ಮಾಡಿ ಒಂದು ಕಂಪ್ಲೀಟ್ ಡಿಫೆನ್ಸ್ ಕಾರಿಡಾರ್. UPದಲ್ಲಿ ಸೆಕೆಂಡ್ ಡಿಫೆನ್ಸ್ ಕಾರಿಡಾರ್. ಆಲ್ಮೋಸ್ಟ್ 20,000 ಕೋಟಿ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಬಂದು, ಸಣ್ಣ ಪುಟ್ಟ ಇಂಡಸ್ಟ್ರೀಸ್ ಎಲ್ಲ ಬಂದು, SMEs ಎಲ್ಲ ಬಂದು, ಎಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ಲಂದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸರ್. ನೆಕ್ಸ್ಟು ಕಂಟ್ರಿ ಪ್ರೊಟೆಕ್ಷನ್ಗೆ ಏನು ಬೇಕೋ ತಗೊಂಡು ಬಂದಿದ್ದೀವಿ. ಅಮೆರಿಕ ನೋಡಿ ಸರ್, ಫಸ್ಟ್ ಟೈಮ್ ಅಂದ ಸ್ಕೈ ಗಾರ್ಡಿಯನ್ ರೀಪರ್ ಡ್ರೋನ್ ಕೊಟ್ಟಿದ್ದಾರೆ. ಯಾವ ಕಂಟ್ರಿ ಕೊಟ್ಟಿಲ್ಲ ನಮಗೂ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಜೆಟ್ ಇಂಜಿನಕ್ಕೂ ಅಮೆರಿಕನ್ ಜೆಟ್ಸ್ ಫಸ್ಟ್ ಟೈಮ್ ಇಂಜಿನ್ ಟ್ರಾನ್ಸ್ಫರ್ ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ದೊಡ್ಡ ಸಾಧನೆ ಸರ್. ಅದು ಬಿಟ್ಟು ನಮ್ಮ ಡಿಫೆನ್ಸ್ ಕೇಪಬಿಲಿಟಿ ನೆಕ್ಸ್ಟ್ ಜನ್ರೇಷನ್ಗೂ ಪುಷ್ ಮಾಡ್ತಾ ಇದ್ದೀವಿ. ರಫೇಲ್ ಬಂದಿತ್ತು. ವಿ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಜನ್ರೇಷನ್, ಮಲ್ಟಿ ಜನ್ರೇಷನ್ ಫೈಟರ್ ಏರ್ಕ್ರಾಫ್ಟ್ಸು. ಒಂದು ವಾಟ್ ವಿ ನೀಡ್ ತಗೊಳ್ತಾ ಇದ್ದೀವಿ. ವಾಟ್ ವಿ ಹ್ಯಾವ್ ಟು ಬೈ ರೊಟೀನ್ಲಿ ಕಂಟ್ರಿ ಒಳಗಡೆ ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಆಫ್ಸೆಟ್ ಕ್ಲಾಸ್ ತೊಗೊಂಡು ಬಂದು ಒಂದು ಫಾರಿನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾರನ್ನ ಕೂಡ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಸೊ ಡಿಫೆನ್ಸ್ ಪ್ರಕಾರ ಸರ್, ಇಟ್ ಈಸ್ ಇಂಪಾರ್ಟೆಂಟ್. ಇಂಡಿಯಾ ಸ್ಟಿಲ್ ಅ ಕಂಟ್ರಿ ದಟ್ ಸ್ಪೆಂಡ್ಸ್ ಲಾಟ್ ಆಫ್ ಮನಿ ಆನ್ ಡಿಫೆನ್ಸ್. ಬೇರೆ ದೇಶದ ಥರ ನಾವಿಲ್ಲ. 2 ನೈಬರ್ ಇದ್ದಾರೆ. ಇಂಡಿಯಾ ಇಸ್ ಪ್ರಿಪೇರಿಂಗ್ ಫಾರ್ ಅ 2-pronged ಅಟ್ಯಾಕ್. ನಮ್ಮ ಕಾಲದಲ್ಲಿ ನೋಡಬಹುದು, ಮೇ ಬಿ 10 years 20 years ವೆನ್ ಇಂಡಿಯಾ ಇಸ್ ಗ್ರೋಯಿಂಗ್ ಫಾಸ್ಟ್, ಚೈನಾ ಪಾಕಿಸ್ತಾನ ಇಬ್ಬರು ಒಟ್ಟು ಸೇರಿ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ಬೋದು. ಇಲ್ಲ ನಾನು ಹೇಳ್ತಾ ಇಲ್ಲ ಸರ್, ಬಟ್ ವಿ ಆರ್ ಪ್ರಿಪೇರಿಂಗ್. ಆಮೇಲೆ ಕೇಪಬಿಲಿಟಿ ನೋಡಿ, ಅಗ್ನಿ 5, ಅಗ್ನಿ 6 ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀವಿ. ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ವಿ ಹ್ಯಾವ್ ಸೀನ್ ಎ ಕೆಪಾಸಿಟಿ ವೇರ್ we can launch a missile which can have multiple warheads, which multiple warheads will come out. Multiple missile ಬಂದಿತ್ತನ ಒಂದು ಮಿಸೈಲ್ದಲ್ಲಿ ವಾರ್ಹೆಡ್ ಹೋಗಿ ಅಟ್ಯಾಕ್. ಎಲ್ಲ ವೆರಿ ಫ್ಯೂ ಕಂಟ್ರೀಸ್, 2-3 ಕಂಟ್ರೀಸ್ ಇರ್ತದೆ. ಸೊ ಡಿಫೆನ್ಸ್ನಲ್ಲಿ ಕೂಡ ಹಾನೆಸ್ಟ್ಲಿ ನಾವು ಈ ಗೌರ್ಮೆಂಟ್ ಅಸೆಸ್ ಮಾಡಬೇಕನ್ನ ವಿ ಹ್ಯಾವ್ ಡನ್ ಫಿನಾಮಿನಲಿ ವೆಲ್. ಫಸ್ಟ್ ಟೈಮ್ ಡಿಫೆನ್ಸ್ನಲ್ಲಿ ಕರಪ್ಷನ್ ಇಲ್ಲದೆ ಒಂದು ಡೆಮೋಕ್ರಸಿದಲ್ಲಿ, ಇಂಡಿಯನ್ ಡೆಮೋಕ್ರಸಿದಲ್ಲಿ ಕರಪ್ಷನ್ ಇಲ್ಲದೆ ಪರ್ಚೇಸ್ ಮಾಡಬಹುದು ನಾವು ಪ್ರೂವ್ ಮಾಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಏನು ಬ್ರಿಲಿಯಂಟ್ ಸರ್. ನೀವೆಲ್ಲ ಕ್ವೆಶ್ಚನ್ಗೆ ಏನಪ್ಪ ಬ್ರಿಲಿಯಂಟು 100ಕ್ಕೆ 100 ಕೊಡ್ತಾನೆ. ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಟೈಮ್ ಕಾನ್ಷಿಯಸ್ ಆಗಿ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ವಿ. 11 lakh crore, ಗತಿ ಶಕ್ತಿ, ಪೋರ್ಟು. ನಾವು ಬರುವಾಗ 74 ಏರ್ಪೋರ್ಟ್ಸ್, ಇವಾಗ 149, 150 ಟಚ್ ಮಾಡಿದ್ವಿ, ಡಬಲ್ ಮಾಡಿದ್ದೀವಿ. ನ್ಯಾಷನಲ್ ಹೈವೇ 7-8 ಕಿಲೋಮೀಟರ್ದು ಆಲ್ಮೋಸ್ಟ್ 35 ಕಿಲೋಮೀಟರ್ ತಗೊಂಡು ಹೋಗಿದ್ದೀವಿ. ವಿ ಆರ್ ಬಿಲ್ಡಿಂಗ್ ಬಿಗ್. ನೆಕ್ಸ್ಟ್ 20 yearsಗೆ ಏನು ಗ್ರೋತ್ಗೆ ಬೇಕೋ ಬಿಲ್ಡ್ ಮಾಡ್ತಾ ಇದ್ವಿ. ವಂದೇ ಭಾರತ್ ಇರಬಹುದು. ನೆಕ್ಸ್ಟ್ ಲೆವೆಲ್ ಈ ಕಂಟ್ರಿಗೆ ಏನು ಅಸೆಟ್ ಬೇಕೋ ಬಿಗ್ ಹಾರ್ಬರ್ಸ್ ಬಿಲ್ಡ್ ಮಾಡ್ತಾ ಇದ್ದೀವಿ, ವಿಚ್ ಕ್ಯಾನ್ ಹ್ಯಾಂಡಲ್ ಕಂಟೈನರ್ಸ್ ಆಫ್ ಅ ಬಿಗರ್ ಸೈಜ್ ಈ ದೇಶದಲ್ಲಿ. ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ ಸರ್. ನಾರ್ಮಲಿ ಇನ್ಫ್ರಾನ ರೋಡನ್ನು ಹೇಳ್ತಾರೆ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ, ಗ್ರಾಮಕ್ಕೆ ರೋಡ್ ಆಗಿಬಿಟ್ಟಿದ್ದೀವಪ್ಪ. ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಬಿಯಾಂಡ್ ಇಟ್ ಟು ಸೇ ನಮ್ಮ ಕಂಟ್ರಿದಲ್ಲಿ ಸೇಫ್ ಆಗಿ ನ್ಯಾಷನಲ್ ಹೈವೇ ಎಲ್ಲ ಕಡೆ ಇದೆ. ವಿ ಕ್ಯಾನ್ ಟ್ರಾವೆಲ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಚೆನ್ನಾಗಿದೆ. ಹಾರ್ಬರ್ ಚೆನ್ನಾಗಿದೆ, ಏರ್ಪೋರ್ಟ್ಸ್ ಚೆನ್ನಾಗಿದೆ. ಬೇಸಿಕ್ ಇನ್ಫ್ರಾ ಏನು ಬೇಕು
ಎಲ್ಲ ಮಾಡಿದ್ದೀವಿ. ಇದೇ ಇನ್ಫ್ರಾ ಇನ್ನೂ ಒಂದು ಸ್ಟೆಪ್ ಹೋಗ್ತೀನಿ ಸರ್. ರೈಲ್ವೆ ಎಲೆಕ್ಟ್ರಿಫಿಕೇಷನ್ ನಾವು ಬಂದ ಮೇಲೆ ಆಲ್ಮೋಸ್ಟ್ ಟ್ರಿಪಲ್ ಮಾಡಿದ್ದೀವಿ. ಏನು ಎಲೆಕ್ಟ್ರಿಫಿಕೇಷನ್ ಇರುತ್ತೆ ಟ್ರಿಪಲ್ ಮಾಡಿದ್ದೀವಿ. ಮೀಟರ್ ಗಾಜ್, ಬ್ರಾಡ್ ಗಾಜ್ ಜಾಸ್ತಿ ಮಾಡಿದ್ದೀವಿ. ಸೊ ಯು ಟೇಕ್ ಎನಿ ಇನ್ಫ್ರಾ, ಎನಿ ಪ್ಯಾರಾಮೀಟರ್, ವಿ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, 100 out of 100 ಮಾರ್ಕ್ಸ್. ಬಟ್ ಸ್ವೀಟ್ ಸ್ಪಾಟ್ ಅಂತಿರೋದು ಸರ್ವೆಗಳು ಹೇಳ್ತಾ ಇರೋದು ಸರ್, ಸರ್ವೆಗಳು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರ ಪಾಲಿಗೆ ಕಠಿಣ ಅಂತ ಅನ್ನಿಸ್ತಾ ಇರೋದು ಒಂದು ಕೃಷಿ ಕ್ಷೇತ್ರದಲ್ಲಿ ಏನು ಮಾಡಿದರೆ ಅನ್ನೋ ಪ್ರಶ್ನೆಗೆ, ಇನ್ನೊಂದು ನಿರುದ್ಯೋಗ ಮತ್ತು ಬೆಲೆ ಏರಿಕೆ. ಕೃಷಿ ಬರ್ತೀನಿ ಸರ್. ಕೃಷಿ ಪ್ರಕಾರ ಫಸ್ಟ್ ಟೈಮ್ ಒಂದು ಸರ್ಕಾರ ಬಂದ ಮೇಲೆ ಕಾನ್ಷಿಯಸ್ಲಿ ಮೋದಿಜಿ ಹೇಳಿದರು, ನಾನು ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡ್ತೀನಿ 2016-17 ಬಾರಾಬಂಕಿದಲ್ಲಿ ಹೇಳಿದರು, ನಾನು ಡಬಲ್ ಮಾಡ್ತೀನಿ. ನಾವು ಹೌ ವಿ ಆರ್ ಡಬ್ಲಿಂಗ್ ಇಟ್ ಇನ್ ಅ ಕಂಟ್ರಿ ಲೈಕ್ ಅವರ್ಸ್. ಲ್ಯಾಂಡು ಕಡಿಮೆ ಆಗ್ತಾ ಇದೆ. ಒಂದೊಂದು ಜನ್ರೇಷನಲ್ಲಿ ಲ್ಯಾಂಡ್ ಇಸ್ ಬಿಕಮಿಂಗ್ ಹಾಫ್. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಪೆರ್ ಕ್ಯಾಪಿಟಾ ಹೋಲ್ಡಿಂಗ್ ಇಸ್ ದ ಲೋವೆಸ್ಟ್ ಸರ್. ಇದು ಅಮೆರಿಕ ಥರ ಇಲ್ಲ, 300 ಎಕರೆ ಏನು ಬೇಕಾದ್ರೂ ಮಾಡ್ಬೋದು. ನನ್ನ ಜನ್ರೇಷನ್ ಆದ ಮೇಲೆ ನನಗೆ ಒಂದು ಮಗ ಒಂದು ಮಗಳು ಇದ್ದಾರೆ, ಅವ್ರಿಗೆ ಡಿವೈಡ್ 2 ಆಗ್ತದೆ. ಅವರಾದ ಮೇಲೆ ಡಿವೈಡ್ ಆಗಿ ಪೆರ್ ಹೆಕ್ಟರ್ ಇಸ್ ಲೋ. ಸೊ ಇದು ಒಳಗಡೆ ನೀವು ಮಾಡಬೇಕು ಸರ್. ಒಂದು ಫಸ್ಟ್ ಟೈಮ್ ನಾವು ಹೇಳಿದ್ವಿ, ನಿಮ್ಮ ಬೆಲೆ ಏನಿದೆ ಕ್ರಾಪ್ ನಾವು ಇನ್ಶೂರ್ ಮಾಡಿ ಕೊಡ್ತೀವಿ. ಫಸ್ಟ್ ಟೈಮ್ ಕ್ರಾಪ್ ಇನ್ಶೂರೆನ್ಸ್ ಇಂಡಿಯಾದಲ್ಲಿ ಮೋದಿಜಿ ಬಂದ ಮೇಲೆ ಬಂತು. ಸಾಯಿಲ್ ಹೆಲ್ತ್ ಕಾರ್ಡ್, ನಿಮ್ಮ ಸಾಯಿಲ್ ಯಾವ ಥರ ಇದೆ ನಾವು ಟೆಸ್ಟ್ ಮಾಡಿ ಕೊಡ್ತೀವಿ. ನಿಮ್ಮ ಸಾಯಿಲ್ ಕ್ಯಾಲ್ಸಿಯಂ ಕಡಿಮೆ ಇದೆ. ನಾವು ಬರುವಾಗ ಯೂರಿಯಾ ಶಾರ್ಟೇಜ್ ಇತ್ತು. ಫಸ್ಟ್ ಟೈಮ್ ಅವರ್ ಕಂಟ್ರಿ ದರ್ ಇಸ್ ನೋ ಯೂರಿಯಾ ಶಾರ್ಟೇಜ್ ಸರ್. 2.5 lakh crore 3 lakh crore ಯೂರಿಯಾಕ್ಕೆ ಸಬ್ಸಿಡಿ ಕೊಡ್ತೀವಿ ಸರ್. ಅದು ನಾವು ಮಾಡ್ತೀವಿ. ಫಸ್ಟ್ ಟೈಮ್ ರೈತರಿಗೂ ಸಾವಿರಾರು ರೈತರು, ನಮ್ಮ ಸ್ಟೇಟಲ್ಲಿ 46 ಲಕ್ಷ, ಕರ್ನಾಟಕದಲ್ಲಿ ಲಕ್ಷಾಂತರ ರೈತರು, 6,000 rupees ಅವ್ರಿಗೊಂದು ಗೌರವ ಸಮ್ಮಾನ್ ನಿಧಿ ಹೋಗ್ತಾ ಇದೆ, ಅವ್ರು ಆಗ್ತಾ ಇದ್ದೀವಿ. ಅದೆಲ್ಲ ದಟ್ ಈಸ್ ಕರೆಂಟ್ಲಿ ನಾವು ನೋಡ್ತೀರಾ ಸರ್, ಗ್ರಾಮ ಪಕ್ಕ ಹೋಗ್ತೀರನ್ನ, ಮೋದಿಜಿ ಹ್ಯಾಸ್ ಗಾಟ್ ಎ ಕಾಂಪೋಸಿಟ್ ಸೆಂಟರ್ ಇನ್ ವಿಲೇಜ್. ಅಲ್ಲಿಯೇ ಟ್ರೈನಿಂಗ್ ಸಿಗ್ತದೆ, ಅಲ್ಲಿಯೇ ಆರ್ಗ್ಯಾನಿಕ್ ಫಾರ್ಮಿಂಗ್ ತಗೊಂಡು ಬರ್ತಾ ಇದ್ದಾರೆ, ಅಲ್ಲಿಯೇ ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್. ಅಫ್ಕೋರ್ಸ್ ರಿಫಾರ್ಮ್ಸ್ ಬೇಕು ಸರ್. ಎ ಫಾರ್ಮರ್ ಹ್ಯಾಸ್ ಟು ಡಿಸೈಡ್ ದ ಪ್ರೈಸ್. ಇನ್ ದ ಫಾರ್ಮ್ ಲಾ ಬೇಸಿಕ್ ಕ್ವೆಶ್ಚನೇ ಇದು. ಒಂದು ಫಾರ್ಮರ್ ಯಾರು ಉತ್ಪಾದನೆ ಮಾಡ್ತಾ ಇದ್ದಾನೆ ಅವನಕ್ಕೂ ಪ್ರೈಸ್ ಡಿಸ್ಕವರಿಯಲ್ಲಿ ಸ್ವಲ್ಪವಾದ ಒಂದು ಮಾತು ಇರಬೇಕು ಈ ದೇಶದಲ್ಲಿ. ಸೊ ದಟ್ ವಾಸ್ ದ ಫಾರ್ಮ್ ಲಾ. ಅಫ್ಕೋರ್ಸ್ ರಿಫಾರ್ಮ್ಸ್ ಆಗಬೇಕು. ಬಟ್ ಮೋದಿಜಿ ಅವರು ಫಾರ್ಮ್ ಪ್ರಕಾರ, ಕೃಷಿ ಪ್ರಕಾರ ಯೂರಿಯಾ ಇರ್ಬೋದು, ಸಬ್ಸಿಡಿ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಡ್ರಿಪ್ ಇರಿಗೇಷನ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಎಲ್ಲ ಕೂಡ ಒಂದು ಸರ್ಕಾರದಲ್ಲಿ ಟಚ್ ಮಾಡಿದಾರನ್ನ ಮೋದಿ ಸರ್ಕಾರದಲ್ಲಿ ಮಾತ್ರ ಟಚ್ ಮಾಡಿದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದಿದ್ರು ಸರ್. ನಿರುದ್ಯೋಗ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು 2014ರಲ್ಲಿ ಸಿಲಿಂಡರ್ ಬೆಲೆ ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ಎಷ್ಟೋ ಆದಾಗ ಒಂದು ತಲೆ ಮೇಲೆ ಸ್ಮೃತಿ ಇರಾನಿ ಸೇರಿದಂತೆ ಅನೇಕರು ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರಿ. ಈಗ ಸಿಲಿಂಡರ್ ಬೆಲೆ ಏರಿಕೆಯಲ್ಲಿ ತಂದ್ರಿ. ಇಲ್ಲ, ಇದು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಸ್ಟಾರ್ಟಿಂಗ್ ಫ್ರಮ್ ಇದನ್ನು ನಿರುದ್ಯೋಗದಿಂದ ಶುರು ಮಾಡ್ತೀನಿ ಸರ್. ಸರ್, ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಅವರ್ ಕಂಟ್ರಿ, ಯಾರು ಕೂಡ ಇಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡದೆ ಈ ಸ್ಟೇಟ್ ಯಾರು ರನ್ ಮಾಡಲಿಕ್ಕೆ ಆಗಲ್ಲ ಸರ್. ದಿಸ್ ಕಂಟ್ರಿ ಎವ್ರಿ ಇಯರ್ ಸೋ ಮಚ್ ಗ್ರ್ಯಾಜುಯೇಟ್ಸ್. ನನ್ನ ಕಾನ್ಸ್ಟಿಟ್ಯೂನ್ಸಿ ಕೊಯಂಬತ್ತೂರು ಸರ್, ನಾನು ಲೋಕಸಭಾ ಕ್ಷೇತ್ರ ಎಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ. 310 ಕಾಲೇಜ್ ಇದೆ, 310 ಕಾಲೇಜ್. ನೀವು ಇಮ್ಯಾಜಿನೇ ಮಾಡಲಿಕ್ಕಾಗಲ್ಲ. ಕೊಯಂಬತ್ತೂರು ಡಿಸ್ಟ್ರಿಕ್ಟ್ನಲ್ಲಿ 310. ಎವ್ರಿ ಇಯರ್ 1,40,000 1,50,000 ಅಂಡರ್ ಗ್ರ್ಯಾಜುಯೇಟ್ ಔಟ್ಸೈಡ್ ಬರ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲಿ ಯಾಕಂದರೆ ಯುವಕ ದೇಶ. ಸೊ ಎಂಪ್ಲಾಯ್ಮೆಂಟ್ ಇಲ್ಲನ ಬೈ ನಾವು ಸಿವಿಲ್ ವಾರ್ ಆಗಿರ್ತದೆ ಈ ದೇಶದಲ್ಲಿ. ಇವ್ರು ಕೂತ್ಕೊಂಡು ಹೇಳ್ತಾರೆ, ಏನು ನೋಡಿ 2 ಕೋಟಿ ಹೇಳಿದರು, ಕ್ಯಾಲ್ಕುಲೇಟ್ ಮಾಡೋಣ, 10 ವರ್ಷ ಆಯಿತು, ಎಷ್ಟು ಕ್ಯಾಲ್ಕುಲೇಟ್ ಮಾಡೋಣ. ಅಫ್ಕೋರ್ಸ್ ವಿ ಆಲ್ಸೋ ಗಿವ್ ಡೇಟಾ. ನೀವು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಡೇಟಾ ನೋಡಿ. ಎವ್ರಿ ನ್ಯೂ ಜಾಬ್ ದಟ್ ಇಸ್ ಗೆಟಿಂಗ್ ಜನರೇಟೆಡ್, ಫಾರ್ಮಲ್ ಜಾಬಕ್ಕೂ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ನಲ್ಲಿ ID ಕ್ರಿಯೇಟ್ ಆಗ್ತದೆ, ಅದೆಲ್ಲ ನೋಡಿ. ನಾವು ಏನು ಹೇಳಿದ್ದೀವಿ ಮಾಡಿ ತೋರಿಸಿದ್ದೀವಿ. ಸ್ಟಾರ್ಟಪ್ ನೋಡಿ, ವಿಚ್ ಇಸ್ ಅ ನ್ಯೂ ಏಜ್ ವೇ ಆಫ್ ಕ್ರಿಯೇಟಿಂಗ್ ಜಾಬ್ಸ್. ಕರ್ನಾಟಕ ಇಸ್ ಅ ಮಾಸ್ಟರ್. ಬೇರೆ ಯಾವುದೇ ಸ್ಟೇಟ್ ಕೊಂಡು ನಿಮ್ಮಲ್ಲಿ ಕಂಪೀಟ್ ಮಾಡಲಿಕ್ಕೆ ಆಗಲ್ಲ. ಲುಕ್ ಎಟ್ ದ ಸ್ಟಾರ್ಟಪ್, ದ ಜಾಬ್ ದೇ ಕ್ರಿಯೇಟ್, ಅದು ಒಂದು. ಲುಕ್ ಎಟ್ ದಿ ಜಾಬ್ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ರಿಯೇಟ್ಸ್ ಥ್ರೂ ಲೋನ್, ಮುದ್ರಾ ಲೋನ್. ತಮಿಳ್ನಾಡು 2 lakh crore ಸರ್, 20 ಲಕ್ಷ ಕೋಟಿ ಇಡೀ ಇಂಡಿಯಾದಲ್ಲಿ. ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸ್ನಲ್ಲಿ ಅವರವರು ಅಲ್ಲಿ ಜಾಬ್ ಕ್ರಿಯೇಟ್ ಮಾಡಿ, ಇನ್ಫಾರ್ಮಲ್ ಜಾಬ ಇರ್ಬೋದು, ಫಾರ್ಮಲ್ ಸೆಕ್ಟರ್ ಒಳಗಡೆ ಬರಲ್ಲ, ಅದು ನೋಡಿ. ಸುವರ್ಣಿಧಿ ರೋಡ್ ಸೈಡ್ನಲ್ಲಿ ನಾನೊಂದು ಶಾಪ್ ಇಟ್ಕೊಂಡಿದ್ದೀನಿ, ತರಕಾರಿ ಇಟ್ಕೊಂಡಿದ್ದೀನಿ, ಇದು ಇಟ್ಕೊಂಡಿದ್ದೀನಿ, 10,000 20,000 50,000 ಕೊಡ್ತೀನಿ. ವಿಶ್ವಕರ್ಮ ಯೋಜನಾ 1 ಲಕ್ಷ 2 ಲಕ್ಷ ಕೊಡ್ತೀನಿ. ಇದೆಲ್ಲ ಜಾಬ್ ಅಲ್ವಾ ಸರ್, ಎಲ್ಲಿ ಹೋಗಲ್ಲ. ಸೊ ನಮ್ಮ ಸ್ಟೇಟ್ನಲ್ಲಿ ಇಫ್ ಯು ಲುಕ್ ಎಟ್ ದ ನಂಬರ್ಸ್ ಪೆರ್ಸೆ, ಇವ್ರು ಹೇಳ್ತಾರೆ ಮೋದಿಜಿ ಬಂದ ಮೇಲೆ ಜಾಬ್ ಬೇಕು ಸರ್. ನಾವು ಮಾಡಿ ತೋರಿಸಿದ್ದೀವಿ ಸರ್. 500 days ಮೋದಿಜಿ ಹೇಳಿದರು 1 million ಕ್ರಿಯೇಟ್ ಮಾಡ್ತೀನಿ, 10 lakh ಕ್ರಿಯೇಟ್ ಮಾಡಿದ್ದೀವಿ. 500 daysನಲ್ಲಿ 1 million ವಿ ಹ್ಯಾವ್ ಕ್ರಿಯೇಟೆಡ್ ಗೌರ್ಮೆಂಟ್ ಜಾಬ್ಸ್. 1 million ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ತೋರಿಸಿದ್ದೀವಿ ಸರ್. ಇವರು ಹೇಳುವಾಗ ಜಾಬೇ ಈ ಕಂಟ್ರಿದಲ್ಲಿ ಇದು ಜಾಬ್ಲೆಸ್ ಗ್ರೋತ್. ಚಿದಂಬರಂ ಒಂದು ಮಾತು ಹೇಳಿದರು, ದಿಸ್ ಕಂಟ್ರಿ ಎಕಾನಮಿ ಗ್ರೋ ಆಗ್ತದೆ, ಜಾಬ್ ಗ್ರೋ ಆಗಲ್ಲ. ಹೆಂಗದು?
ವಿಚ್ ಮೀನ್ಸ್ ಫಿನಾನ್ಸ್ ಸೆಕ್ಟರ್ನಲ್ಲಿ ಗ್ರೋ ಆಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಸರ್ ಆ ಥರ ಇದನ್ನು ಈ ಯುವಕರು ರೋಡ್ಗೆ ಬಂದು ಸಿವಿಲ್ ವಾರ್ ಮಾಡಿರ್ತಾರೆ ಸರ್. ಬಿಕಾಸ್ ದಿಸ್ ಕಂಟ್ರಿ ಇಸ್ 142 crore ಪೀಪಲ್. ಸರ್ ಎನಿ ದೇಶದಲ್ಲಿ ದೆರ್ ವಿಲ್ ಬಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ 3 to 4%. ಜನ ಹೇಳ್ತಾರೆ 3 to 4% ಇರಬಾರ್ದು, 0% ಇರಬೇಕು. ಇರಲಿಕ್ಕೆ ಸಾಧ್ಯವೇ ಇಲ್ಲ. 3 to 4% ಯಾಕೆಂದ್ರೆ ನಂತರ ಜನ ಇರ್ತಾರೆ. ಇಫ್ ಯು ಆಸ್ಕ್ ವಾಟ್ ಇಸ್ ಮೈ ಜಾಬ್, ಐ ಡೋಂಟ್ ಹ್ಯಾವ್ ಅ ಜಾಬ್, ಐ ಆಮ್ ಬಿಟ್ವೀನ್ ಜಾಬ್ಸ್. ಒಂದು ಕೆಲಸ ಬಿಟ್ಬಿಟ್ಟು ಇನ್ನೊಂದು ಕೆಲಸ ಹೋಗುವಾಗ 2% ಇರ್ತಾರೆ. ಕೆಲವು ಜನ 1% ಜಾಬ್ ತಗೊಳ್ಳದೆ ಯೋಚನೆ ಮಾಡ್ತಾರೆ. ಸೊ ಎನಿ ಕಂಟ್ರಿ 3 to 4% ಅನ್ಎಂಪ್ಲಾಯ್ಮೆಂಟ್ ಇದ್ದೇ ಇರ್ತದೆ. ಕಾರಣ ಪೀಪಲ್ ಆರ್ ಬಿಟ್ವೀನ್ ಜಾಬ್ಸ್. ಫಾರ್ ಎಕ್ಸಾಂಪಲ್ ನನಗೆ ನೀವು ಜಾಬ್ನ, ಪಾಲಿಟಿಕ್ಸ್ ಇಸ್ ಅ ಸರ್ವಿಸ್. ಐ ಆಮ್ ಅ ಫಾರ್ಮರ್. ಪಾಲಿಟಿಕ್ಸ್ ನಾನು ಜಾಬನ್ನು ಹೇಳಲಿಕ್ಕೆ ಆಗ್ತದೆ ಸರ್? ಇಲ್ಲ, ನೀವು IPS ನಲ್ಲಿ ಇರುವಾಗ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ನಲ್ಲಿ ದುಡ್ಡು ಹೋಗ್ತಾ ಇತ್ತು. ರೈಟ್ ನಾವು ದುಡ್ಡು ಹೋಗ್ತಾ ಇಲ್ಲ. ಅಂದರೆ ನೀವು ಜಾಬ್ ಕಳ್ಕೊಂಡು ನೀವು ನಿರುದ್ಯೋಗಿ ಆಗಿದ್ದೀರಿ. ಇನ್ನೊಂದು ಕೆಲಸ ಗೌರ್ಮೆಂಟ್ ಡೇಟಾ ಪ್ರಕಾರ. ಐ ಆಮ್ ಪಾರ್ಟ್ ಆಫ್ ದಟ್ 4%. ಸೊ ರಾಹುಲ್ ಗಾಂಧಿ ತಗೊಂಡು ಬಂದು ನೋಡಿ ಅಣ್ಣಾಮಲೈಗೆ ಬಂದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ದುಡ್ಡು ಹೋಗಲ್ಲ. ನಂತರ ಎಷ್ಟೋ ಯುವಕರು ಇದ್ದಾರೆ. ಅದು 2%, ದಟ್ ಇಸ್ ಗುಡ್ ಸೈನ್ ಫಾರ್ ದ ಕಂಟ್ರಿ ಬಿಕಾಸ್ ಪೀಪಲ್ ಟೇಕ್ ರಿಸ್ಕ್. ನಾನು ಕೆಲಸ ಬಿಟ್ಬಿಟ್ಟು 1 ವರ್ಷ ನಾನು ಯೋಚನೆ ಮಾಡ್ತೀನಿ. 3 to 4% ಒಂದು ದೇಶಕ್ಕೆ ಇರಲೇಬೇಕು. ಸಬ್ಯಾಟಿಕಲ್ ಥರ. ಸಬ್ಯಾಟಿಕಲ್ ಇದೇನಾ ಮಾತ್ರ ಆ ದೇಶ ಪ್ರೋಗ್ರೆಸ್ ಆಗ್ತೇನೆ ಅರ್ಥ. 10% ಇಸ್ ಅ ಪ್ರಾಬ್ಲಮ್, 12% ಇಸ್ ಅ ಪ್ರಾಬ್ಲಮ್, 14% ಇಸ್ ಅ ಪ್ರಾಬ್ಲಮ್. ಇದೆಲ್ಲ ರಾಹುಲ್ ಗಾಂಧಿಗೆ ಎಲ್ಲಿ ಹೋಗಿ ನಾನು ಅರ್ಥ ಮಾಡಿಸೋದು ಸರ್? ಇಲ್ಲ, ನೀವು ಕೂರನ್ನ 3 to 4% ಇಸ್ ಪೀಪಲ್ ಶಿಫ್ಟ್ ಬಿಟ್ವೀನ್ ಜಾಬ್ಸ್, ಪೀಪಲ್ ಟೇಕ್ ಸಬ್ಯಾಟಿಕಲ್, ಲುಕ್ ಎಟ್ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್, ಲುಕ್ ಎಟ್ MSME, ಲುಕ್ ಎಟ್ ಮುದ್ರಾ ಲೋನ್. ಯಾಕೆ ತಗೊಳ್ತಾರೆ? 2 lakh crore ತಮಿಳುನಾಡಿನಲ್ಲಿ ಯಾಕೆ ಮುದ್ರಾ ಲೋನ್ ತಗೊಳ್ಬೇಕಾಯ್ತು? ಅಲ್ಲದೆ ದೇಶದಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಮುದ್ರಾ ಲೋನ್ ಯಾಕೆ ತಗೊಳ್ಬೇಕಾಯ್ತು? ಬಿಕಾಸ್ ಪೀಪಲ್ ವಾಂಟ್ ದಟ್ ಮನಿ. ವಿಶ್ವಕರ್ಮ ಯೋಜನಾ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ? ಎಷ್ಟು ಜನ ಸರ್? ನಮ್ಮ ಕೊಯಂಬತ್ತೂರು ಕ್ಷೇತ್ರದಲ್ಲಿ ಮಾತ್ರ ಎಲೆಕ್ಷನ್ ಪ್ರಚಾರದಲ್ಲಿ 39,000 ಪೀಪಲ್ ಅವರು ರಿಜಿಸ್ಟರ್. ಒಂದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿದಲ್ಲಿ. ಜಸ್ಟು ಇನ್ನು ಟ್ರೈನಿಂಗ್ ಎಲ್ಲ ಶುರು ಆಗಲಿಕ್ಕೆ ಅದು ಪ್ರೊಸೀಜರ್ ಇದೆ. ಸೊ ನಮ್ಮ ಪ್ರಕಾರ ನೀವು ನೋಡಿ ಸರ್, ಜಾಬ್ಲೆಸ್ ಗ್ರೋತ್ ಇಸ್ ನಾನ್ಸೆನ್ಸಿಕಲ್. ಚಿದಂಬರಂ ಅವರು ದೊಡ್ಡ ಸಾಹೇಬರು, ಎಲ್ಲ ಗೊತ್ತವ್ರಿಗೆಲ್ಲ ನಾನು ಹೇಳಲ್ಲ ಸರ್. ಅವರು ಬಂದು ಜಾಬ್ಲೆಸ್ ಗ್ರೋತ್, ಇಂಡಿಯನ್ ಎಕಾನಮಿದಲ್ಲಿ ಜಾಬ್ಲೆಸ್ ಗ್ರೋತ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸಾಧ್ಯವೇ ಇಲ್ಲ. ಬಿಕಾಸ್ ಇಟ್ಸ್ ಎ ನೇಷನ್ ಆಫ್ ಯಂಗ್ ಪೀಪಲ್. ಯಂಗ್ ಪೀಪಲ್ಗೆ ನೀವು ಜಾಬ್ ಕೊಟ್ಟಿಲ್ಲನ ರೋಡ್ಗೆ ಬಂದು ಸಿವಿಲ್ ವಾರ್ ಬೈನವ್ ಆಗಿರ್ತದೆ. ನೆಕ್ಸ್ಟ್ ಸಿಲಿಂಡರ್ ಹೇಳಿದರು, ಬೆಲೆ ಏರಿಕೆ ಒಟ್ಟಾರೆ ಸಿಲಿಂಡರ್ ಒಂದೇ ಅಲ್ಲ, ಟೋಟಲ್ ಬೆಲೆ. ಕಾಂಗ್ರೆಸ್ ಒಂದು ಸೂಪರ್ ಲಾಜಿಕ್ ಇಟ್ಕೊಂಡಿದ್ದಾರೆ. ಅವರೇನು ಹೇಳ್ತಾರೆ ನೋಡಿ, ಇವತ್ತು ಮೋದಿಜಿ ಬಂದ ಮೇಲೆ ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಯಿತು. ರೈಟ್, ಆ ಆರ್ಗ್ಯುಮೆಂಟ್ ಬರೋಣ ಸರ್. 2014 ನೀವು ಮೋದಿಜಿ ಕೈನಲ್ಲಿ ಪವರ್ ಕೊಡುವಾಗ 64% ಇಂಡಿಯನ್ಸ್ ಕೈನಲ್ಲಿ ಸಿಲಿಂಡರ್ ಇತ್ತು. ಹಾಂ, ಅಂದರೆ 164 ಜನ ಭಾರತೀಯರು ಸಿಲಿಂಡರ್ ಇಟ್ಕೊಂಡಿದ್ರು. ಸೊ ಕಾಂಗ್ರೆಸ್ ಏನು ಹೇಳಿದ್ರು, ನಾವು ಯಾರಿಗೆ ಸಿಲಿಂಡರ್ ಕೊಡಲ್ಲ, 64% ಮಾತ್ರ ಕೊಡ್ತೀವಿ. ನಾವು 100% ಸಿಲಿಂಡರ್ ಕೊಟ್ಟಿದ್ದೀವಿ. ಈ LPG ಗ್ಯಾಸ್ ಇಂಡಿಯಾದಲ್ಲಿ ಇಲ್ಲ ಸರ್, ಯು ಗಾಟ್ ಟು ಇಂಪೋರ್ಟ್. 64% ಎಷ್ಟು ಇಂಪೋರ್ಟ್ ಮಾಡಿದ್ದೀವಿ, 100% ಲಿಟ್ರಲಿ ಯುವರ್ ಇಂಪೋರ್ಟಿಂಗ್ 3.5 times ಮೋರ್. ಯಾಕೆಂದರೆ ಸಿಲಿಂಡರ್ ಕನ್ಸಂಪ್ಷನು ಜಾಸ್ತಿ. ಓಕೆ, ಎಕಾನಮಿ ಈಸ್ ಗ್ರೋಯಿಂಗ್. ನಮ್ಮ ಅಜ್ಜಿ ಬಂದು 10 ವರ್ಷ ಮುಂಚೆ 8 ವರ್ಷ ಮುಂಚೆ ಒಂದು ಸಿಲಿಂಡ್ರು 72 days ಬರ್ತದೆ. 72 days. ಅದರಲ್ಲಿ ನನ್ನ ಅಜ್ಜಿ ಏನು ಮಾಡ್ತಾರೆ, ಸಿಲಿಂಡರ್ದಲ್ಲಿ ಒಂದು ಕ್ಯಾಲೆಂಡರ್ ಫಸ್ಟ್ ಹಚ್ಚಿಬಿಡ್ತಾರೆ. ನಿಮ್ಮ ಮನೆಯಲ್ಲಿ ಕೂಡ ಇರ್ತದೆ. ಯಾವಾಗ ಒಂದು ಹೊಸ ಸಿಲಿಂಡ್ರು ರೆಗ್ಯುಲೇಟರ್ನಲ್ಲಿ ಹಾಕ್ತಾರೋ அந்த ಕ್ಯಾಲೆಂಡರ್ ಶೀಟ್ ಹಚ್ಚಿಬಿಡ್ತಾರೆ ಅಜ್ಜಿ. ಸ್ವಲ್ಪ ರೈಸ್ ಹಾಕಿ ನನ್ನ ಅಜ್ಜಿ ಅಲ್ಲಿ ಹೊತ್ಬಿಡ್ತಾರೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಆ ಫ್ಲೇಮ್ 72 days ಬಂತು, 74 days ಬಂತು. ಮನೆಯಲ್ಲಿ ಜಗಳ ಆಗ್ತದೆ, ನೀವು ಕಾಫಿ ಜಾಸ್ತಿ ಮಾಡಿದ್ದೀರಾ ಅದಕ್ಕೆ 60 days ಆಯಿತು, ನೀವು ಯಾಕೆ ನಾನ್ ವೆಜ್ಜಲ್ಲಿ ಕುಕ್ ಮಾಡಿದ್ದೀರಾ ಅದನ್ನು ಮಾಡಬೇಕು. ಸರ್ ರೈಟ್ ನಾವು ಯಾವ ಮನೆಯಲ್ಲಿ ಅದು ಅಜ್ಜಿ ನೋಡಿ ನಾನು ನೋಡಿಲ್ಲ ಸರ್. ನನ್ನ ಅಜ್ಜಿ ಗ್ರಾಮಕ್ಕೆ ಹೋಗಿ ನಾನು ಆವಾಗಲೂ ನೋಡ್ಕೊಂಡು ಬರ್ತೀನಿ. ನನ್ನ ಅಜ್ಜಿ ಅದು ಸಿಲಿಂಡರ್ ಸಿಗ್ತದೆ ಮಾರೆ, ಫೋನ್ ಮಾಡಿದಿನ ಬಂದು ಕೊಟ್ಬಿಟ್ಟು ಹೋಗ್ತಾನೆ, ಯಾಕೆ ನಾನು ಹಚ್ಚಬೇಕು? ಆವಾಗ ಸಿಲಿಂಡ್ರೇ ಸಿಕ್ಕಲ್ಲ ಸರ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಸೆಟ್ ಶಿಫ್ಟ್. ಓಕೆ, ಎನಿ ಕಂಟ್ರಿ ದಟ್ ಇಸ್ ಕನ್ಸ್ಯೂಮಿಂಗ್ ಎನರ್ಜಿ ಇಸ್ ಅ ಗ್ರೋಯಿಂಗ್ ಕಂಟ್ರಿ. ನಾವು ಎನರ್ಜಿ ಕನ್ಸ್ಯೂಮಿಂಗ್ ನೇಷನ್, ಪ್ರಾಬ್ಲಿ ದ ನಂಬರ್ 2 ಇನ್ ದ ವರ್ಲ್ಡ್ ಆಫ್ಟರ್ ಅಮೇರಿಕಾ. ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಚೈನಾಗೆ ಈಕ್ವಲ್. ಸೊ LPG ಇಸ್ 3.5 times ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಅದು ಕಾಸ್ಟ್ ರೇಟ್ ವಿ ಆರ್ ಬೈಯಿಂಗ್ ಮೋರ್. ಹರ್ದೀಪ್ ಸಿಂಗ್ ಪುರಿ ಭಾಳ ಬ್ಯೂಟಿಫುಲಿ ಆನ್ಸರ್ ಮಾಡಿದರು. ಒಬ್ಬ ಹೇಳಿದರು, ನೀವು ಯಾಕೆ LPG ರಷ್ಯಾದಲ್ಲಿ ತಗೊಳ್ತೀರಾ, ನೀವು ಯಾಕೆ LPG ಇಲ್ಲಿ ತಗೊಳ್ತೀರಾ? ಹರ್ದೀಪ್ ಪುರಿ ಸಾಹೇಬ್ರು ಹೇಳಿದರು, ನನಕ್ಕೆ ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗ್ತದೋ, ನ್ಯಾಷನಲ್ ಇಂಟ್ರೆಸ್ಟ್ ಎಲ್ಲಿದೋ ಅಲ್ಲಿ ತಗೊಳ್ತೀರಿ. ನೀವು ಯಾರು ಯುರೋಪಿಯನ್ ಫೆಲೋ ನನಗೆ ಹೇಳೋದು ರಷ್ಯಾದಲ್ಲಿ ತಗೊಳ್ಬಾರ್ದು. ಸರ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಪಾಸಿಬಲ್. ಅದು ಅಲ್ಲಿ ಬೇರೆ ಸರ್. ಇವರು ಪಾಲ್ ವೋಲ್ಕರ್ ಸ್ಕ್ಯಾಮ್ ಏನೋ ಸರ್ ಸ್ಕ್ಯಾಮ್. ನಟ್ವರ್ ಸಿಂಗ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್. ಇರಾಕ್ನಲ್ಲಿ ಇವರೇ ಹೋಗಿ ಫ್ರಾಡ್ ಮಾಡಿ ಇರಾಕ್ನಲ್ಲಿ ಇರುವ ಗ್ಯಾಸ್ ಲಿಫ್ಟ್ ಮಾಡ್ತಾರೆ. ಇವರಿಗೂ ಬೆನಿಫಿಟ್ ಆಗ್ತದೆ. ಇವರು ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ನಟ್ವರ್ ಸಿಂಗ್ ಅವರು ಪೆಟ್ರೋಲ್ ಸ್ಕ್ಯಾಮ್ ಮಾಡಿದರು. ಇರಾಕ್ನಲ್ಲಿ ಬರುವ ಗ್ಯಾಸ್ ಯಾವ ಥರ
ಇರಾಕ್ ಒಂದು ಕಂಡೀಷನ್ ಇತ್ತು ಯುನೈಟೆಡ್ ನೇಷನ್ಸ್ನಲ್ಲಿ ಸರ್, ನಿಮಗೆ ಎಸೆನ್ಷಿಯಲ್ಗೆ ಎಷ್ಟು ದುಡ್ಡು ಬೇಕೋ ನೀವು ಗ್ಯಾಸ್ ಸೇಲ್ ಮಾಡಿ ಆ ದುಡ್ಡಿನಲ್ಲಿ ಜನಕ್ಕೆ ಏನು ಕೊಡಿ ಅನ್ನೋ ಸ್ಯಾಂಕ್ಷನ್ ಇತ್ತು. ಇವರು ಅದರಲ್ಲೆಲ್ಲ ಸ್ಕ್ಯಾಮ್ ಮಾಡಿದ್ರು, ನಮಗೆ ಲೆಸನ್ ತಗೊಳ್ತಾ ಇದ್ದಾರೆ. ನೀವು LPG ಇಲ್ಲಿ ಪರ್ಚೇಸ್ ಮಾಡಬೇಕಾಯಿತು, ಇಲ್ಲಿ ಪರ್ಚೇಸ್ ಮಾಡಬೇಕಾಯ್ತು. ಸರ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ LPG. ದ ಯೂಸೇಜ್ ಹಸ್ ಗಾನ್ ಅಪ್, ಪರ್ಸೆಂಟೇಜ್ ಹಸ್ ಗಾನ್ ಅಪ್. 100% ಕೈನಲ್ಲಿ LPG ಇದೆ. ಇಟ್ ಇಸ್ ಅನ್ ಎನರ್ಜಿ ಕನ್ಸ್ಯೂಮಿಂಗ್ ನೇಷನ್. ನಾವು ಯಾರಿಗೆ ಬಂದು ರೇಷನ್ ಮಾಡಲಿಕ್ಕಾಗಲ್ಲ. ಅಲ್ಲೇ ಮೋದಿಜಿ ಹೇಳ್ತಾರೆ, ಇಲ್ಲ ವರ್ಷಕ್ಕೆ 10 ಮಾತ್ರ ಕೊಡ್ತೀನಿ ಅಪ್ಪ, ರೇಟ್ 100% ಕೆಳಗಡೆ ಬಂದೇ ಇರ್ತದೆ. ಸರ್, ಸೆಕೆಂಡ್ ಆರ್ಗ್ಯುಮೆಂಟ್ ನೀವೇ ಹೇಳಿ ಸರ್, ವಿ ಡೋಂಟ್ ಅಲೋ ಎನಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಟು ಮೇಕ್ ಪ್ರಾಫಿಟ್ ಮಾರ್ಜಿನ್. ವಿ ಡಿಸೈಡ್ ದಟ್ ಆಲ್ಸೋ. ನೋಡಿ, ಲ್ಯಾಂಡಿಂಗ್ ಕಾಸ್ಟ್ ಮೇಲೆ ರಿಫೈನರಿ ಮಾರ್ಜಿನ್ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು, ಇಷ್ಟೇ. UPAದಲ್ಲಿ ಏನು ಇಟ್ಟಿದ್ದಾರೆ ಸರ್, ಬಾಂಡ್ಸ್ ಇಶ್ಯೂ ಮಾಡಿದ್ದಾರೆ. ಚಿದಂಬರಂ ಏನು ಮಾಡಿದರು, ಅವರು ಬಾಂಡ್ ಇಶ್ಯೂ ಮಾಡಿದ್ದಾರೆ. ಅವರೇನು ಹೇಳಿದ್ರು, ಇಲ್ಲಲ್ಲ ನಾನು LPG ಪೆಟ್ರೋಲ್ ಪ್ರೈಸ್ ಕಡಿಮೆ ಮಾಡ್ತೀನಿ, ಈ ಬಾಂಡ್ನಲ್ಲಿ ನನಗೆ 4 ಲಕ್ಷ ಕೋಟಿ ರೂಪಾಯಿ ಕೊಟ್ಬಿಡಿ, ಇದು 10 ವರ್ಷ ಆದ ಮೇಲೆ ಈ ಬಾಂಡ್ ನಾನು ಪೇ ಮಾಡ್ತೀನಿ. ಎಷ್ಟು ಜನ ಗೊತ್ತು ಸರ್ ಅದು? P. ಚಿದಂಬರಂ ಅವರು ಆಯಿಲ್ ಬಾಂಡ್ ಇಶ್ಯೂ ಮಾಡಿದರು, ಪೆಟ್ರೋಲ್ ಡೀಸೆಲ್ ರೇಟ್ ಕೊಡಲಿಕ್ಕೆ. ಆಯಿಲ್ ಬಾಂಡ್ ಇನ್ನೂ ಪೇ ಮಾಡ್ತಾ ಇದ್ದೀವಿ ನಾವು. 10 ವರ್ಷ ಆಯಿತು ಸರ್ಕಾರ ಬಂದು. ಇವತ್ತು ನಾನು ನಿಮ್ಮಲ್ಲಿ ಹೇಳ್ತೀನಿ, P. ಚಿದಂಬರಂ ಅವರು ಇಶ್ಯೂ ಮಾಡಿದ ಆಯಿಲ್ ಬಾಂಡು ನಮ್ಮ ಸರ್ಕಾರ ಇನ್ನೂ ಪೇ ಮಾಡ್ತಾ ಇದ್ವಿ. ಏನರ್ಥ ಅದು? ನಿಮ್ಮ ಪೀರಿಯಡ್ನಲ್ಲಿ ರೇಟ್ ಕಡಿಮೆ ಮಾಡಲಿಕ್ಕೆ ಫ್ಯೂಚರ್ ಜನ್ರೇಷನ್ ತಲೆದಲ್ಲಿ ಲೋಡ್ ಮಾಡಿಟ್ಬಿಡಿ, ಆಮೇಲೆ ನಿಮ್ಮ ಅಜ್ಜ ನಿಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ ಬಂದು ಅವರು ಪೇ ಮಾಡಲಿ. ಸೊ ಆಯಿಲ್ ಬಾಂಡ್ ಇಟ್ಕೊಂಡು ಕಡಿಮೆ ಮಾಡಿದ ಇವರು ನಮ್ಮ ಕ್ಲಾಸ್ ತಗೊಳ್ತಾ ಇದ್ದಾರೆ. ಸರ್, ಎರಡೇ ಲಾಜಿಕ್ ಇರಬೇಕು ಸರ್. ಗ್ಯಾಸ್ ಪ್ರೈಸ್ ಜಾಸ್ತಿ ಆಯಿತು, ಆಯಿಲ್ ಕಂಪನಿಗೆ ಪ್ರಾಫಿಟ್ ಬರ್ತದ? ಅಲ್ಲಿ ಬರ್ತಾ ಇಲ್ಲ. ಈ ಗ್ಯಾಸ್ ಪ್ರೈಸ್ ಜಾಸ್ತಿ ಎಲ್ಲಿ ಹೋಗ್ತದೆ? ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಜಾಸ್ತಿ ಇದೆ. ಸೊ ಇದು ಅರ್ಥ ಮಾಡಿಕೊಳ್ಬೇಕು ಸರ್. ಸ್ವಲ್ಪ ಜಾಸ್ತಿ ಆಗುವಾಗ ಮೋದಿಜಿ ಕಡಿಮೆ ಮಾಡ್ತಾರೆ. ನಾವು ಎಷ್ಟು ಕಡಿಮೆ ಮಾಡಿದ್ದೀವಿ ಸರ್? 17 ರೂಪೀಸ್ 18 ರೂಪೀಸ್ ಕಡಿಮೆ ಮಾಡಿದ್ದೀವಿ ಲಾಸ್ಟ್ 2 ಇಯರ್ಸ್ನಲ್ಲಿ. 17 ರೂಪಾಯಿ ಪೆಟ್ರೋಲ್ ಡೀಸೆಲ್ಗೂ 17-18 ಕಡಿಮೆ ಮಾಡಿದ್ದೀವಿ. ಗ್ಯಾಸ್ 300 ರೂಪಾಯಿ ಮಾನ್ಯ ಇದೆ. ಎಲ್ಲಿ ಬೇಕೋ ಮೋದಿಜಿ ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಬಟ್ ಇದು ಒಂದು ಇಶ್ಯೂ. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಬಂದು LPG ಸಿಲಿಂಡರ್ಗೆ ನಾನು ಪೂಜೆ ಮಾಡಿಸಿದ್ದೀನಿ, ನಾನು ಬಂದು ಒಂದೊಂದು ಬೂತ್ಗೆ ಔಟ್ಸೈಡ್ನಲ್ಲಿ LPGಗೆ ನಾನು ಮಾಲೆ ಹಾಕಿ ಇದು ಹಾಕಿದ್ದೀನಿ. ಸರಿ, ನಾನು ಅದೇ ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ, ಎಲೆಕ್ಷನ್ ಆದ ಮೇಲೆ ನೀವು ಏನು ಮಾಡಿದ್ದೀರಾ ಸ್ವಾಮಿ? ಓಕೆ, ಎಲೆಕ್ಷನ್ ಆಯಿತು, ನೀವು LPG ಸಿಲಿಂಡರ್ ತಗೊಂಡು ಬಂದು ನಾನಲ್ಲಿ ಇನ್ಚಾರ್ಜ್ ಇರುವಾಗ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಹೋಗಿ ನೋಡಿ ನಾನೇ ಲೆಟರ್ ಕೊಟ್ಟಿದ್ದೀನಿ, ಸರ್ ಈ ಥರ ಸಿಲಿಂಡರ್ ತಗೊಂಡು ಬಂದು ಇವರು ಪೂಜೆ ಮಾಡಲಿಕ್ಕೆ ಹೊರಟಿದ್ದಾರೆ, which is a violation of election norms. Then election commissioner has to issue an order middle of the night to say nobody can bring cylinder. ಅದಕ್ಕೆ DK ಶಿವಕುಮಾರ್ ಅವರು ಏನು ಮಾಡಿದರೆ, ಬೆಳಗ್ಗೆ ಕಾಂಗ್ರೆಸ್ ಆಫೀಸ್ನಲ್ಲಿ ಸಿಲಿಂಡರ್ ಇಟ್ಕೊಂಡು ಪೂಜೆ ಮಾಡಿ, ಬಿಕಾಸ್ ವಿ ಗಾಟ್ ಅನ್ ಆರ್ಡರ್ ಇನ್ ದ ಮಿಡಲ್ ಆಫ್ ದ ನೈಟ್. ನಮಗೆ ಓಪನ್ಲಿ ಹೇಳ್ತೀನಿ ಸರ್. ಸರಿ, ಅದ್ಮೇಲೆ ನೀವೇನು ಮಾಡಿದ್ದೀರಾ? ಓಕೆ, ಇಲ್ಲ ನಾನು 500 ರೂಪಾಯಿ ನಾನು ಮಾನ್ಯ ಕೊಟ್ಟಿದ್ದೀನಿ, ನಾವು 1000 ಮಾನ್ಯ ಕೊಟ್ಟಿದ್ದೀನಿ, ಇಲ್ಲ ಗ್ಯಾಸೇ ನಾನು ಫ್ರೀ ಮಾಡಿ, ನೀವೇನೋ ಮಾಡಿರ್ಬೇಕಾಯ್ತಲ್ವಾ? ಅಂದರೆ ಬೆಲೆ ಕಡಿಮೆ ಮಾಡೋಕ್ಕೆ ಸಬ್ಸಿಡಿ ಆ ಥರದ್ದು ಏನು ಮಾಡಿ, ನಥಿಂಗ್. 2000 ಕೊಡ್ತಿದಾರಲ್ಲ, ಆ ಬೆಲೆ ಮ್ಯಾಚ್ ಆಗಲಿ. ವೈ ಡಿಡ್ ಯು ಡೂ ಪೂಜಾ? ಸರ್, 2000 ಲಾಜಿಕ್ನಲ್ಲಿ ತಾವು ಹೋಗುವಾಗ ಫಾರ್ಮರ್ಸ್ಗೆ ನಾವು 6000 ಕೊಡ್ತೀವಿ, ಇದೇ ಮಗಳಿರೋರ್ಗೂ ನಾವು ಇನ್ನೊಂದು ರೀತಿಯಲ್ಲಿ ಕೊಡ್ತೀವಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ದುಡ್ಡು ಕೊಡ್ತೀವಿ, ನಾವು ಇದು ಕೊಡ್ತೀವಿ. ದಟ್ ಇಸ್ ನಾಟ್ ಅನ್ ಆರ್ಗ್ಯುಮೆಂಟ್ ಸರ್. ನೀವು ಗ್ಯಾಸ್ ಸಿಲಿಂಡರ್ ತಗೊಂಡು ಬಂದು ನೀವು ಇಟ್ಕೊಂಡಿದ್ದೀರಾ, ಅದಕ್ಕೆ ನೀವು ಎಕ್ಸಾಂಪಲ್ ಕೊಡಿ, ನಾನು ಹೇಳ್ತಾ ಇದ್ದೀನಿ. ಮೋದಿಜಿ ರಾಜಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ಮಂಗಳಸೂತ್ರ ತಗೊಂಡು ಮುಸ್ಲಿಮರಿಗೆ ಕೊಡ್ತಾರಂತ ಮಾತಾಡೋ ಅವಶ್ಯಕತೆ ಯಾಕೆ ಬರುತ್ತೆ ಸರ್? ನಾನೊಂದು ತೋರಿಸ್ತೀನಿ ನಿಮಗೂ, ಸ್ವಲ್ಪ ನಿಮ್ಮ ಕ್ಯಾಮ್ರಾ ಸ್ವಲ್ಪ ಝೂಮ್ ಇನ್ ಮಾಡಿ, ಇದು ಮಾತ್ರ ತಾವು ನಿಮಗೆ ಗೊತ್ತಾಗ್ತದೆ ಸರ್, ಸೌಂಡ್ ಬರ್ತದೆ. ಕ್ಯಾಮ್ರಾವು ಇದು ನೋಡಬೇಕು, ಇದು ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಜನ, ಇಂಡಿಯಾ ಜನಕ್ಕೆ ಇದು ಗೊತ್ತಾಗಬೇಕು, ಮೋದಿಜಿ ಯಾಕೆ ಆ ಥರ ಹೇಳಿದರು. ಐ ಆಮ್ ಗೋಯಿಂಗ್ ಟು ಪ್ಲೇ ದಿಸ್ ವಿಡಿಯೋ. हम फाइनेंशियल और इंस्टीट्यूशनल सर्वे करेंगे. ಹೌದು, అదే విధంగా ఆర్థిక పరమైన వ్యవస్థమైన सर्वे కూడా చేయించబోతున్నాము. ये पता लगाएंगे हिंदू किसके हाथों में है, कौन से वर्ग के हाथ में है. ಈ ವಿಧಂగా ಭಾರತ ದೇಶವು ನೋ ವಿ ಹ್ಯಾವ್ ದಟ್. ಒಂದೇ ನಿಮಿಷ ಇರಿ, ನಾನು ಹಿಂಗೆ ಪ್ಲೇ ಮಾಡಿಸ್ಬಿಡ್ತೀನಿ, ಒಂದೇ ನಿಮಿಷ. देश का एक्सरे कर देंगे, दूध का दूध, पानी का पानी हो जाएगा. पिछड़े वर्ग को, दलितों को, आदिवासियों को, गरीब जनरल कास्ट के लोगों को, माइनॉरिटीज को पता लग जाएगा कि इस देश में उनकी भागीदारी कितनी है. इसके बाद हम फाइनेंशियल और इंस्टीट्यूशनल सर्वे करेंगे. ये पता लगाएंगे हिंदू किसके हाथों में है, कौन से वर्ग के हाथ में है. और इस ऐतिहासिक कदम के बाद हम क्रांतिकारी काम शुरू करेंगे. जो आपका हक बनता है वो हम आपके लिए आपको दे. ಸರ್, ನಾವು ಡೇಂಜರಸ್. ರಾಹುಲ್ ಗಾಂಧಿ ಅವರು ತನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಈ ವಿಡಿಯೋ 2 ಶಬ್ದ ಬ್ಲರ್ ಮಾಡಿದ್ದಾರೆ. ಇನ್ ಇಸ್ ಅಫಿಷಿಯಲ್ ವಿಡಿಯೋ ಯೂಟ್ಯೂಬ್ ಐ ಟುಕ್ ಇಟ್. ಏನು ಹೇಳ್ತಾರೆ ಸರ್, ನೀವು ರಿಮೈನಿಂಗ್ ಎಲ್ಲ ಹೇಳಿ ಸರ್, ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ನೀವು ಪೊಲಿಟಿಕಲ್ ಪಕ್ಷ ಜನ ಮುಂದೆ ಹೇಳ್ತಾ ಇದ್ದೀರಾ, ಸಾವಿರಾರು ವಿಷಯ ಹೇಳಿ, ನೋ ಪ್ರಾಬ್ಲಮ್. ಹಿ ಸೆಡ್ ವಿ ವಿಲ್ ಡೂ ಅ ಫಿನಾನ್ಷಿಯಲ್ ಅಂಡ್ ಇನ್ಸ್ಟಿಟ್ಯೂಷನಲ್ ಸರ್ವೆ.
ಅದಾದ ಮೇಲೆ ಹಿಂದೂಸ್ತಾನದಲ್ಲಿ ಯಾವ ವರ್ಗ ಕೈನಲ್ಲಿ ಏನಿದೆನೋ ನಾವು ಫೈಂಡ್ ಔಟ್ ಮಾಡ್ತೀವಿ. ವಿಚ್ ಮೀನ್ಸ್ ವಾಟ್ ಈಸ್ ಫಿನಾನ್ಷಿಯಲ್ ಸರ್ವೆ? ನನ್ನ ಪ್ರಾಪರ್ಟಿ ಏನಿದೆ, ಹೌದು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಇನ್ಸ್ಟಿಟ್ಯೂಷನ್. ಇದು ಆದ ಮೇಲೆ ಯಾವ ವರ್ಗ ಕೈನಲ್ಲಿ ಏನು ಪ್ರಾಪರ್ಟಿ ಸುತ್ತದೆ. ಸರ್, ದಿಸ್ ಇಸ್ ವಾಟ್ ಮೋದಿಜಿ ಕಾಲ್ಸ್ ಅನ್ ಅರ್ಬನ್ ನಕ್ಸಲ್ ಮೈಂಡ್ಸೆಟ್. ಒಂದು ಅರ್ಬನ್ ನಕ್ಸಲ್ ಇದೇ ಥರ ಥಿಂಕ್ ಮಾಡ್ತಾರೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ನಮ್ಮ ದೇಶದಲ್ಲಿ ಯಾರಿಗಿಲ್ಲ ನಾವು ಕೊಡಬೇಕು, ಫಂಡಮೆಂಟಲ್ ಪ್ರಾಬ್ಲಮ್. ಹೌದು. ಯಾರಿಗಿದೆ ನಾವು ಹೋಗಿ ಗನ್ ತೋರಿಸಿ ವಾಪಸ್ ತಗೊಳ್ಳಲ್ಲ. ಅವರ್ ಕಂಟ್ರಿ ಡಸನ್ ರನ್ ಲೈಕ್ ದಟ್. ಇವತ್ತು 12 ಗಂಟೆ 1 ಗಂಟೆ ನಾವು ಮಾತಾಡ್ತಾ ಇದ್ದೀವಿ. ವಿ ಆರ್ ಸಿಟ್ಟಿಂಗ್ ಅಟ್ ವಾಟ್, ಇದು ರೆಕಾರ್ಡ್ ಆಗ್ತಾ ಇರುವಾಗ 12:30 ಮಧ್ಯರಾತ್ರಿ 12:30 ನಾವು ಮಾತಾಡ್ತೀವಿ. ಎಸ್. Now there is a motivation for you as a journalist, sir. ಹೌದು. There is a motivation for me as a politician to sit in front of each other. End of the day ತಮಗೊಂದು ಕಾಂಪನ್ಸೇಷನ್ ಕೊಡಲೇಬೇಕು. ಬಿಕಾಸ್ ಇಟ್ ಇಸ್ ಯುವರ್ ಟೈಮ್, ಯುವರ್ ಫ್ಯಾಮಿಲಿ ಟೈಮ್ ನಾವು ತಗೊಳ್ತಾ ಇದ್ದೀವಿ. ಸಂಬಡಿ ಶುಡ್ ಹ್ಯಾವ್ ದ ಸೇಮ್ ಮೋಟಿವೇಶನ್ ಟು ಕಮ್ ಹಿಯರ್ ಅಂಡ್ ಟಾಕ್. ಇದು ಇಲ್ಲನ ಸಿವಿಲೈಸೇಷನ್ ವಿಲ್ ನೆವರ್ ಪ್ರೋಗ್ರೆಸ್. ಸರ್, ರಾಹುಲ್ ಗಾಂಧಿ ಇಸ್ ಟ್ರೈಂಗ್ ಟು ಡಿಮೀನ್ ದ ಹೋಲ್ ಥಿಂಗ್. ಫಿನಾನ್ಷಿಯಲ್ ಸರ್ವೆ ಮಾಡ್ತೀವಿ, ಯಾವ ವರ್ಗ ಕೈನಲ್ಲಿ ಇದೇನು ನೋಡ್ತೀವಿ, ನಾವು ರೀಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೀವಿ. ಈ ಸ್ಪೀಚ್ನಲ್ಲಿ ಭಾಳ ಕ್ಲಿಯರ್ ಇದೆ. ಮೋದಿಜಿ ಒಂದು ಸ್ಟೆಪ್ ಏನು ಹೇಳ್ತಾರೆ, ಸರಿಯಪ್ಪ ನೀವು ಅದು ಹೇಳಿದ್ದೀರಾ, ನಿಮ್ಮ ಪಕ್ಷದಲ್ಲಿ ಪ್ರಧಾನಮಂತ್ರಿ 2006 ಮನಮೋಹನ್ ಸಿಂಗ್ ಏನು ಹೇಳಿದರು, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ನಲ್ಲಿ ಫಸ್ಟ್ ರೈಟು ಈ ಮತಕ್ಕೆ ನಾವು ಕೊಡ್ತೀವಿ. ಸೊ ಪ್ರಧಾನಮಂತ್ರಿ ಹೊಸದಾಗಿ ಏನು ಹೇಳಿಲ್ಲ, ಮುಸ್ಲಿಮರಿಗೆ ಕೊಡ್ತೀವಿ ಅಂದಿದ್ರು. ಓಕೆ, ಮುಸ್ಲಿಮರಿಗೆ ಸಿಗಬೇಕು ಅಂದಿದ್ರು. ರಾಹುಲ್ ಗಾಂಧಿ ಗೊತ್ತಾಯಿತು, ಇದು ಸಿಕ್ಕಲಾಗ್ತದೆ, ಇದು ಪ್ರಾಬ್ಲಮ್ ಆಗ್ತದೆ. ತಕ್ಷಣ ಯೂಟ್ಯೂಬ್ ಚಾನಲ್ದಲ್ಲಿ 2 ಶಬ್ದ ಮ್ಯೂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಿಮ್ಮ ಚಾನಲ್ದಲ್ಲಿ ಕೂಡ ಆ ವರ್ಡ್ ಇಸ್ ಮ್ಯೂಟ್. ಹಿಂದೂಸ್ತಾನ್ ವೆಲ್ತ್ ಯಾವ ವರ್ಗ ಕೈನಲ್ಲಿ ಇದೆ, ಇದು ಯಾಕೆ ಸರ್ ಬೇಕು? ಹಿಂದೂಸ್ತಾನ್ ವೆಲ್ತ್ ಮಂಗಲಸೂತ್ರ. ಮೋದಿಜಿ ಏನು ತಪ್ಪು ಹೇಳಿದರು? ನನ್ನ ಮಂಗಲಸೂತ್ರ ನನ್ನ ವೈಫ್ಗಿದೆ. ಮೈ ವೈಫ್ಸ್ ಮಂಗಲಸೂತ್ರ ಈಸ್ ಫ್ರಮ್ ಮೈ ಫ್ಯಾಮಿಲಿ, ಜನರೇಷನ್ ಬರ್ತದೆ. ದಟ್ ಈಸ್ ಆಲ್ಸೋ ಅಕೌಂಟೆಡ್. ಮೋದಿಜಿ ಹೇಳಿದಲ್ಲಿ ಎಲ್ಲಿ ತಪ್ಪಿಲ್ಲ. ರಾಹುಲ್ ಗಾಂಧಿ ಹೇಳಿದ್ದು ಮೋದಿಜಿ ಹೇಳಿದ್ದಾರೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಕಾಂಗ್ರೆಸ್ ಹ್ಯಾಸ್ ಗಾಟ್ ನೋ ಬಿಸ್ನೆಸ್. ಯಾರಿಗೋ ಕೊಡಬೇಕು, ನಾವು ಕೊಡ್ತೀವಿ, ನೀವು ಕೊಡೋಣ. ನಮ್ಮ ದೇಶದಲ್ಲಿ ಪೂರ್ ಇರಬಾರ್ದು. ಫಸ್ಟೇ ನಿಮ್ಮಲ್ಲಿ ಹೇಳಿದ್ದೀನಿ ಸರ್, ಎಲ್ಲರೂ ಕೊಡೋಣ. ಬಟ್ ಈಸ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಸೊಲ್ಯೂಷನ್ ಇಸ್ ಇಟ್ ಎ ಕಮ್ಯುನಿಸ್ಟ್? ಕ್ಯೂಬಾದಲ್ಲಿ ಮಾಡಿಲ್ಲ, ರಷ್ಯಾದಲ್ಲಿ ಮಾಡಿಲ್ಲ, ಚೈನಾದಲ್ಲಿ ಮಾಡಿಲ್ಲ. ಅರ್ಬನ್ ನಕ್ಸಲ್ ಲಿಟ್ರೇಚರ್ ಯಾರು ಓದ್ತಾರನ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ರಿಚಲ್ಲಿ ಹೋಗಿ ತಗೊಳ್ಳಿ, ಇವ್ರಿಗೆ ಕೊಡಿ. ಲ್ಯಾಂಡ್ ಯಾರಲ್ಲಿದೆ ತಗೊಳ್ಳಿ, ಇವ್ರಿಗೆ ಕೊಡಿ. ಇದೇ ರೀಡಿಸ್ಟ್ರಿಬ್ಯೂಷನ್. ನಾವು ಇವ್ರ ಸುತ್ತಿ ಇರುವ ಜನ ಅಲ್ಲ ಅದೇ ಥರ. ಇಫ್ ಯು ಲುಕ್ ಎಟ್ ಹೂ ಕಾಂಗ್ರೆಸ್ ಇಸ್ ಡಿಫೆಂಡಿಂಗ್ ಓವರ್ ದ ಲಾಸ್ಟ್ 10-15 years, ಪೀಪಲ್ ಹು ಗೋ ಟು ಕೋರ್ಟ್, ಪೀಪಲ್ ಹೋಮ್ ಆಕ್ಷನ್ ಇಸ್ ಟೇಕನ್. ಭಾರತ್ ಜೋಡೋ ಯಾತ್ರೆಯಲ್ಲಿ ಇವ್ರ ಜೊತೆಗೆ ಯಾರು ನಡ್ಕೊಂಡು ಬಂದಿದ್ದರು? ಸೇಮ್ ಮೈಂಡ್ಸೆಟ್ ಇಸ್ ಸ್ಪೀಕಿಂಗ್. ನಾವು ದಿಸ್ ಇಸ್ ದ ಜಾಬ್ ಆಫ್ ಅ ಪ್ರೈಮ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟ್ ಆರ್ ಅ ಕಾಂಗ್ರೆಸ್ ನೇತಾ ಹೂ ವಿಲ್ ಸೇ, institutional financial survey करेंगे. Who gives you business to do financial survey of this country? ನಮ್ಮ ದೇಶದಲ್ಲಿ ನಾಳೆ ಬಂದ ತಕ್ಷಣ ಅವ್ರು ಹೇಳ್ತಾರೆ ಸಕಾದಲ್ಲಿ ಲಾ ಪಾಸ್ ಮಾಡ್ತೀವಿ ಪಾರ್ಲಿಮೆಂಟ್ನಲ್ಲಿ. ನಾನು ಅಣ್ಣಾಮಲೈ ಆಸ್ ಅ ಕ್ಯಾಂಡಿಡೇಟ್ ಐ ಆಮ್ ಡಿಕ್ಲೇರಿಂಗ್ ಸರ್. ನನಗೆ ಬೇರೆ ಆಪ್ಷನ್ ಇಲ್ಲ ಸರ್. ಮಾಡಬೇಕು. ಹೌದು, ನೀವು ಮಾಡಬಾರದು ಇಸ್ ಮೈ ಆರ್ಗ್ಯುಮೆಂಟ್. ನಾನು ಪಬ್ಲಿಕ್ನಲ್ಲಿ ಇದ್ದೀನಿ, ನಾನು ಪಬ್ಲಿಕ್ ಮುಂಚೆ ನಿಲ್ತಾ ಇದ್ದೀನಿ. ಐ ಹ್ಯಾವ್ ಟು ಡಿಕ್ಲೇರ್ ಮೈ ಅಸೆಟ್. ಓಕೆ, ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್ ಬೈ ಎ ಕಾಮನ್ ಮ್ಯಾನ್ ಲೈಕ್ ಯು. ನನ್ನ ಪ್ರಾಪರ್ಟಿ ಇದು, ಅದಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ನನಗೆ ಗೊತ್ತು ಸರ್. ಇಮಿಡಿಯೇಟ್ಲಿ ಅಣ್ಣಾಮಲೈಗೆ 11% ಎಲ್ಲಿಂದ ಜಾಸ್ತಿ ಆಯಿತು, ಅವು ಏನು ಕೆಲಸ ಮಾಡಿದ್ದಾನೆ. ಐ ಹ್ಯಾವ್ ಟು ಆನ್ಸರ್ ಆಲ್ ದಿಸ್ ಕ್ವೆಶ್ಚನ್ಸ್ ಇನ್ ಪಬ್ಲಿಕ್ ಡೊಮೈನ್. ಐ ಡೋಂಟ್ ವಾಂಟ್ ದ ಸೇಮ್ ಥಿಂಗ್ ಟು ಹ್ಯಾಪನ್ ಟು ಯು ಆರ್ ಟು ಸಂಬಡಿ ಆರ್ ಟು ವುಮನ್ ಟು ಸೇ ಓಕೆ ಗೋಲ್ಡ್ ಎಲ್ಲಿಂದ ಬಂತು, ಈ ಗೋಲ್ಡ್ ನಿಮ್ಮ ಅಜ್ಜ ಎಷ್ಟು ಕೊಟ್ಟಿದ್ರು, ನೀವೆಷ್ಟು ಸಂಪಾದನೆ ಮಾಡಿದ್ದೀರಾ. ಎ ಸಿಟಿಸನ್ ಶುಡ್ ನಾಟ್ ಆನ್ಸರ್ ದಿಸ್ ಕ್ವೆಶ್ಚನ್ ಸರ್. ನೀವು ಹೇಳಬಾರದು. ದಿಸ್ ಇಸ್ ವಾಟ್ ಇಸ್ ಫಿನಾನ್ಷಿಯಲ್ ಸರ್ವೆ, ದಿಸ್ ಇಸ್ ವಾಟ್ ಇಸ್ ಸೇಯಿಂಗ್ ಇನ್ಸ್ಟಿಟ್ಯೂಷನಲ್ ಸರ್ವೆ. ಆಮೇಲೆ ಹಿಂದೂಸ್ತಾನ್ ವೆಲ್ತ್ ಯಾವ ವರ್ಗ ಕೈನಲ್ಲಿದೆ, ದೆನ್ ಯು ವಿಲ್ ಅಪ್ಲೈ ಕಾಸ್ಟ್ ಟು ಇಟ್. ದೆನ್ ಯು ವಿಲ್ ಸಿ ಅಪ್ಪರ್ ಕಾಸ್ಟ್, ಲೋವರ್ ಕಾಸ್ಟ್, ದಿಸ್ ಕಾಸ್ಟ್. ವೇರ್ ವಿಲ್ ಇಟ್ ಟೇಕ್ ದ ಕಂಟ್ರಿ ಸರ್? ಸೊ ಪ್ರಧಾನ ಮಂತ್ರಿ ಇನ್ನೂ ಗಂಭೀರವಾಗಿ ಇದು ಹೇಳ್ತಾ ಇರಬೇಕು ಇಸ್ ಮೈ ಆರ್ಗ್ಯುಮೆಂಟ್. ಎಲ್ಲ ಕಡೆ ಹೇಳಬೇಕು. ಬಿಕಾಸ್ ದಿಸ್ ಇಸ್ ಅ ಮೈಂಡ್ ಸೆಟ್ ವಿಚ್ ಕಂಟ್ರಿ ಹ್ಯಾಸ್ ಟು ರಿಜೆಕ್ಟ್ ನಾವು. ಫೇಸ್ 2ದಲ್ಲಿ ಕರ್ನಾಟಕ ಮಟ್ಟ ಆಗಬೇಕು. ಈ ಮೈಂಡ್ ನೀವು ಬೇರೆಲ್ಲ ಹೇಳಿ ಮಾರ, ಏನು ಬೇಕು ನಾನು ಹೇಳಿ. ನಾನು 10 ಲಕ್ಷ ಕೊಡ್ತೀನಿ, 1 ಕೋಟಿ ಕೊಡ್ತೀನಿ, ನಾನು 20% ಆಫ್ ಫಿನಾನ್ಸ್ ಬಂದು ಇವ್ರಿಗೆಲ್ಲ ಕೊಡ್ತೀನಿ, ನೋ ಪ್ರಾಬ್ಲಮ್. ವಿಲ್ ಆರ್ಗ್ಯೂ ಆನ್ ಇಟ್. ಅದು ಆಗ್ತದಾ ಆಗಲ್ವಾ ಡಿಸ್ಕಸ್ ಮಾಡೋಣ. ಬಟ್ ಯು ಕೆನಾಟ್ ಟೇಕ್ ಮೈ ವೆಲ್ತ್ ವಿಚ್ ಇಸ್ ಅ ಹಾರ್ಡ್ ಅಂಡ್ ವೆಲ್ತ್. ನಾನು ಇಷ್ಟಪಟ್ಟು ಕೊಡ್ತೀನಿ, ದಟ್ ಇಸ್ ಸೆಕೆಂಡರಿ ಆರ್ಗ್ಯುಮೆಂಟ್. ಇಲ್ಲ ರಾಹುಲ್ ಗಾಂಧಿ ಹೇಳಿದ ಅರ್ಥ ಬೇರೆ. ಎನಿ ಕಾಮನ್ ಮ್ಯಾನ್ ಸರಿ, ಯಾಕೆ ಅವರು ಯೂಟ್ಯೂಬ್ ಚಾನಲ್ದಲ್ಲಿ ಈ ಶಬ್ದ ಯಾಕೆ ಅವರು ಬ್ಲರ್ ಮಾಡಿದ್ದಾರೆ? ಹಿಂದೂಸ್ತಾನ್ ಕೋ ವೆಲ್ತ್ ಯಾವ ವರ್ಗ ಕೈನಲ್ಲಿ, ಯಾಕೆ ಹಿಂದೂಸ್ತಾನ್ ವೆಲ್ತ್? ವೈ ಡಿಡ್ ಈ ಬ್ಲರ್? Why did he blur? As a politician, why is he afraid of what he spoke? ರಾಹುಲ್ ಗಾಂಧಿಗೆ ಗೊತ್ತು, ತಪ್ಪು ಮಾಡಿದ್ದೀವಿ, ನಾವು ಹೇಳ್ಬಾರ್ದು. ಟುಮಾರೋ ಲೆಟ್ ಹಿಮ್ ಅಪಾಲಜೈಸ್, ವಿಲ್ ಟೇಕ್ ಬ್ಯಾಕ್ ಆ ಸ್ಟೇಟ್ಮೆಂಟ್. ಇಲ್ಲ ಸರ್, ನಾನು ತಪ್ಪ ಹೇಳಿದ್ದೀನಿ,
ಆ ಥರ ನಾವು ಮಾಡಲ್ಲ, ನಾವು ಫಿನಾನ್ಷಿಯಲ್ ಸರ್ವೆ ಮಾಡಲ್ಲ, ನಾವು ಒಂದು ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ಇವರು ಹೇಳಿದ್ದು ಪ್ರಧಾನಮಂತ್ರಿ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಇದು ಫಸ್ಟ್ ಟೈಮ್ ಅವ್ರು ನ್ಯಾಷನಲ್ ಶೋದಲ್ಲಿ ಡಿಬೇಟ್ ಆಗ್ತಾ ಇದೆ. ನಾನು ಯಾವ ಟೆಲಿವಿಷನ್ ಚಾನಲ್ ನೋಡ್ತಾ ಇದ್ದೀನಿ, ಜನ ಏನೇನೋ ಮಾತಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವಿ ಆರ್ ಆ್ಯಕ್ಚುಲಿ ಡಿಬೇಟಿಂಗ್ ಆನ್ ವಾಟ್ ರಾಹುಲ್ ಗಾಂಧಿ ಸ್ಪೋಕ್. ಫಸ್ಟ್ ಟೈಮ್ ನಿಮ್ಮ ಚಾನಲ್ದಲ್ಲಿ ಈ ವರ್ಡ್ ಬ್ಲರ್ ಮಾಡಿದ್ದು ನಾವು ತೋರಿಸ್ತಾ ಇದ್ದೀವಿ. ಫಸ್ಟ್ ಟೈಮ್ ವಿ ಆರ್ ಟಾಕಿಂಗ್ ಹಿಂದೂಸ್ತಾನ್ ಕಾ ವೆಲ್ತ್. ಇವ್ರು ವಾಟ್ ಬಿಸ್ನೆಸ್ ಡಸ್ ಹಿ ಗಾಟ್? ಇವ್ರಿಗೆ ಏನು ಸರ್ ಬಿಸ್ನೆಸ್ ಇದೆ ಹೇಳಲಿಕ್ಕೆ? ದಟ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಇನ್ಸೆಂಟಿವ್? ಇನ್ಸೆಂಟಿವ್ ಇಸ್ ಹಾರ್ಡ್ ವರ್ಕ್. ಎಲ್ಲರಿಗೆಲ್ಲ ಇರಬೇಕು, ಬಟ್ ಸಂಬಡಿ ಇಸ್ ಎಬೌವ್ ಸಂಬಡಿ ಬಿಕಾಸ್ ಹಿ ಹಸ್ ಗಾಟ್ ಅನ್ ಇನ್ಸೆಂಟಿವ್ ಟು ವರ್ಕ್ ಹಾರ್ಡ್. ಎಕ್ಸ್ಟ್ರಾ ಬಸ್ ಓಡಿಸ್ತಾನೆ, ಎಕ್ಸ್ಟ್ರಾ ಒಂದು ಶಿಫ್ಟ್ ಮಾಡಿಸ್ತಾನೆ, ಎಕ್ಸ್ಟ್ರಾ ಅಮ್ಮ 2 ಕೆಲಸ ಮಾಡ್ತದೆ, ಆ ಮನುಷ್ಯ ಡಬಲ್ ಶಿಫ್ಟ್ ಹೋಗ್ತಾನೆ. ಅವ್ರಿಗೆಲ್ಲ ಇನ್ಸೆಂಟಿವ್ ಬೇಡವಾ ಸರ್? ಹೌ ವಿಲ್ ದ ಕಂಟ್ರಿ ಗ್ರೋ ಸರ್? BJP ಸರ್ಕಾರದ ಮೇಲೆ ಇರುವಂಥ ಅತಿ ದೊಡ್ಡ ಆರೋಪ ಅಂದರೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳನ್ನು ವಿರೋಧ ಪಕ್ಷಗಳ ಮೇಲೆ ಬಿಟ್ಟು ಅವ್ರನ್ನ ಮಟ್ಟ ಹಾಕ್ತಾರೆ ಅನ್ನುವಂಥದ್ದು. ತಾವು IPS ಆಗಿದ್ದವರು, ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರುವಂಥವ್ರು, ED, IT, CBI ಎಷ್ಟರ ಮಟ್ಟಿಗೆ ಮಿಸ್ಯೂಸ್ ಆಗುತ್ತೆ ಅಂತ ತಮ್ಗೆ ಅನಿಸ್ತಾ ಇದೆ? ನಿಜವಾಗ್ಲೂ ಆ ರೀತಿ ಆಗೋದಕ್ಕೆ ಚಾನ್ಸ್ ಇದೆಯಾ? ಮಾಡ್ತಾರಾ? ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಅಂದಾಗ ಒಬ್ಬ CM ಅನ್ನು ಅರೆಸ್ಟ್ ಮಾಡಿಸ್ತಾರೆ, ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಇನ್ನೊಬ್ಬ CM ಅನ್ನು ಅರೆಸ್ಟ್. ED, CBI, IT and the ಮೂರು ಕೂಡ the number of cases against politician is less than 2%. 98% are common people, businessmen, people who misuse. But the 2% ನೋಡಿದಿರನಾ ಸರ್, which takes 98% of screen time. 2% politician ಅಷ್ಟೇ. 98% are non-politicians in ED, in CBI, in IT. ಇದೇ ಆರ್ಗ್ಯುಮೆಂಟು ಅರವಿಂದ್ ಕೇಜ್ರಿವಾಲ್ ಅವರು ಹೈಕೋರ್ಟ್ನಲ್ಲಿ, ಡೆಲ್ಲಿ ಹೈಕೋರ್ಟ್ನಲ್ಲಿ. ಬಟ್ ಔಟ್ ಆಫ್ ದಟ್ 2%, 95% ಆರ್ ಫ್ರಮ್ ಅಪೋಸಿಷನ್ ಪಾರ್ಟಿ. ಸೆಕೆಂಡ್ ಆರ್ಗ್ಯುಮೆಂಟ್ ಐ ಆಮ್ ಕಮಿಂಗ್ ಟು ಇಟ್ ಸರ್. ಸೆಕೆಂಡ್ ಆರ್ಗ್ಯುಮೆಂಟ್, ಇಲ್ಲ ನೀವು 95% ಬಂದು ನೀವು ಅರವಿಂದ್ ಕೇಜ್ರಿವಾಲು ಇಲ್ಲ ಸೋರನ್ ಅವ್ರ ಮೇಲೆ ಇಟ್ಟಿದ್ದೀರ. ಸೇಮ್ ಆರ್ಗ್ಯುಮೆಂಟ್ ಹೈಕೋರ್ಟ್ ಆನ್ಸರ್ಡ್. ಇಲ್ಲ ಸರ್, ಎಲೆಕ್ಷನ್ ಟೈಮ್ನಲ್ಲಿ ಅರೆಸ್ಟ್ ಮಾಡಬಾರ್ದಾಯಿತು ಅರವಿಂದ್ ಕೇಜ್ರಿವಾಲ್. ದೆನ್ ಕೋರ್ಟ್ ಸೆಡ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಏನಪ್ಪ ಎಲೆಕ್ಷನ್ ಟೈಮು, ದೇ ಟೇಕ್ ಆ್ಯಕ್ಷನ್ ಆಸ್ ಪರ್ ದೇರ್ ಲಾ, ಆಸ್ ಪರ್ ದೇರ್ ಫೈಂಡಿಂಗ್ಸ್ ಆಫ್ ದ ಇನ್ವೆಸ್ಟಿಗೇಷನ್. ವಿ ಆರ್ ದ ಲಾಸ್ಟ್ ಪರ್ಸನ್ ಟು ಸೇ ಎಲೆಕ್ಷನ್ ಟೈಮ್ನಲ್ಲಿ ನೀವು ಅರೆಸ್ಟ್ ಮಾಡಬಾರ್ದು, ಬಿಡಬಾರ್ದು. ಸರ್, ವಿ ಬಿಲೀವ್ ವಿ ಆರ್ ಆನ್ಸರಬಲ್ ಟು ದ ಪೀಪಲ್. ಆ್ಯಕ್ಷನ್ ತಗೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ, ಜನ ಮುಂಚೆ ಅದಿದೆ. ಅವರೆಲ್ಲ ಕೋರ್ಟಿಗೆ ಹೋಗಿದ್ದಾರೆ, ಬೇಲ್ ರಿಜೆಕ್ಷನ್, ಬೇಲ್ ಬೇಕು, ನನಗೆ ಬೇಲ್ ಕೊಡಿನು. ಎಲ್ಲದಲ್ಲಿ ಕೂಡ ದ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ಅನ್ ಆರ್ಡರ್. ಎಲ್ಲ ಆರ್ಡರ್ ಕೂಡ ಎಲ್ಲ ಪಾಸಿಬಿಲಿಟೀಸ್ ನೋಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಇಲ್ಲ ಸರ್ ನಿಮ್ಮ ಪಕ್ಷದಲ್ಲಿ ಸೇರಿದ ತಕ್ಷಣ ಅವ್ರು ಇನ್ನಸೆಂಟ? ನಾನು ಹೇಳ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಸೇರಿದಾರನ್ನ ಕೂಡ ಕ್ರಿಮಿನಲ್ ಎಸ್ ಅ ಕ್ರಿಮಿನಲ್, ಅದರಲ್ಲಿ ಯಾವುದೇ ಡಬಲ್ ಮಾತಿಲ್ಲ. ದೇ ಹ್ಯಾವ್ ಟು ಫಾಲೋ ದ್ಯಾಟ್. ಇಟ್ಸ್ ದೇರ್ ಪ್ರಾಸೆಸ್. ಬಿಕಾಸ್ ತಾವು ಹೇಳುವ ಎಲ್ಲ ಕೇಸು ಕೂಡ, ಇಲ್ಲ ಸರ್ BJPದಲ್ಲಿ ಸೇರಿದ್ದಾರೆ, ಇಟ್ ಇಸ್ ಆಲ್ ಇನ್ ಕೋರ್ಟ್. ಇದು ಅಮಿತ್ ಶಾಜಿ ಅವರು ಉತ್ತರ ಕೊಟ್ಟಿದ್ದಾರೆ 2-3 ಮುಂಚೆ ಒಂದು ಇಂಟರ್ವ್ಯೂದಲ್ಲಿ. ಸೊ ವಿ ಡೋಂಟ್ ಮ್ಯಾನಿಪುಲೇಟ್ ಅ ಕೋರ್ಟ್. ಇಲ್ಲ ಅವರು ಬಂದಿದ್ದರು ಬೈ ಸ್ಪೆಸಿಫಿಕಾಗಿ 2-3 ನೇತಾ ಹೆಸರು ಹೇಳಿದರು, ನಾನು ಈ ಚಾನಲ್ದಲ್ಲಿ ಹೇಳಲ್ಲ. 2-3 ನೇತಾ ಹೆಸರು ಹೇಳಿ ಇವರೆಲ್ಲ ನಿಮ್ಮ ಪಕ್ಷದಲ್ಲಿ ಸೇರಿದ ಮೇಲೆ ಅವರು ಇನ್ನಸೆಂಟ್ ಆಗಿಬಿಟ್ಟಿದ್ದಾರೆ. ಅಮಿತ್ ಶಾಜಿ ಹೇಳಿದರು ಅದೆಲ್ಲ ಕೇಸು ಕೋರ್ಟ್ನಲ್ಲಿ ಇದೆ ಸ್ವಾಮಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ವಿ ಆರ್ ನಾಟ್ ಸೇಯಿಂಗ್ ಸಂಬಡಿ ಈಸ್ ಇನ್ನಸೆಂಟ್. ಲೆಟ್ ದಮ್ ಫೇಸ್ ದೇರ್ ಓನ್ ಥಿಂಗ್. ಪೊಲಿಟಿಕಲಿ ಆ ಪಕ್ಷ ಬಿಟ್ಟಿದ್ದಾರೆ, ನಮ್ಮ ಪಕ್ಷ ಬಂದಿದ್ದಾರೆ, ಅಕ್ಸೆಪ್ಟ್ ಮಾಡಿಕೊಂಡಿದ್ದೀವಿ, ರೋಲ್ ಕೊಟ್ಟಿದ್ದೀವಿ, ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿ ನೋ ವ್ಯಾರ್ ಟು ಕೀಪ್ ಹೋಮ್. ಮನೆ ಒಳಗಡೆ ಯಾರಿಡಬೇಕು, ಬೆಡ್ರೂಮ್ನಲ್ಲಿ ಯಾರಿಡಬೇಕು, ಮನೆಗೆ ಔಟ್ಸೈಡ್ ಯಾರಿಡಬೇಕು, ಬೀದಿದಲ್ಲಿ ಯಾರಿಡಬೇಕು. ಸೊ ವಿ ಆಲ್ಸೋ ನೋ. ಸೊ ಎಂಡ್ ಆಫ್ ದ ಡೇ ಅ ಪೊಲಿಟಿಕಲ್ ಪಾರ್ಟಿ ಕೆನಾಟ್ ಬಿ ರನ್ ಲೈಕ್ ದಿಸ್ ಅಂಡ್ ಸೇಯಿಂಗ್, ಇಲ್ಲ ಸರ್ ಪೀಪಲ್ ಕೆನಾಟ್ ಆರ್ ಮೀಡಿಯಾ ಕೆನಾಟ್ ಜಡ್ಜ್ ಈಚ್ ಕ್ಯಾರೆಕ್ಟರ್. ಇಲ್ಲ ಇವ್ರ ಮೇಲೆ ಕೇಸ್ ಇತ್ತು, ಇವ್ರು ಯಾಕೆ ಪೊಲಿಟಿಕಲ್ ಪಾರ್ಟಿ ಸೇರಿದ್ದಾರೆ, ದಟ್ ಪರ್ಸನ್ ವಿಲ್ ಹ್ಯಾವ್ ಅ ಕೌಂಟರ್ ಆರ್ಗ್ಯುಮೆಂಟ್ ಆಲ್ಸೋ. ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರು ರೀಸೆಂಟ್ಲಿ ಸೇಲಂನಲ್ಲಿ ಓದಿದರು. ಅಣ್ಣಾಮಲೈ ಬಂದ ತಕ್ಷಣ ಇಷ್ಟು ರೌಡಿ BJPದಲ್ಲಿ ಸೇರಿದ್ದಾರೆ, ನಾನು ಓದ್ತೀನಿ ನೋಡಿ ಅಂತ ಹೇಳಿಬಿಟ್ಟು ಒಂದು ಲಿಸ್ಟ್ ಓದಿದರು ಸೇಲಂನಲ್ಲಿ ರೀಸೆಂಟ್ಲಿ. ಸೊ BJP ಹ್ಯಾಸ್ ಬಿಕಮ್ ಅ ರೌಡಿ ಪಾರ್ಟಿ. ದೆನ್ ವಿ ಆನ್ಸರ್ಡ್ ಸೇಯಿಂಗ್, ಲುಕ್, ಒಂದು ರೌಡಿ ಪಾರ್ಟಿ ಡೆಫಿನೇಷನ್ ನೀವು, ಬಿಕಾಸ್ ಯುವರ್ ಪಕ್ಷ ಇಟ್ ಸೆಲ್ಫ್ ಇಸ್ ರೌಡಿ. ನೀವು ಯಾರೋ ಒಬ್ಬ ಬಂದು ಸೇರಿದ್ದಾನೆ, ಅವರ ರೆಕಾರ್ಡ್ ತೊಗೊಂಡು ಬಂದು ಅವನ ಮೇಲೆ ರೌಡಿ ಶೀಟ್ ಇತ್ತು, BJPದಲ್ಲಿ ಸೇರಿಬಿಟ್ಟಿದ್ದಾರೆ. ಎಂಡ್ ಆಫ್ ದ ಡೇ BJP ಸೇರಿದ ಮೇಲೆ ತಪ್ಪು ಮಾಡಿದ್ದಾರೆ. ದಟ್ ಈಸ್ ಮೈ ಆರ್ಗ್ಯುಮೆಂಟ್. ಸೆಕೆಂಡ್, ಐ ಆಮ್ ನಾಟ್ ಸೇಯಿಂಗ್ ಈಸ್ ಇನ್ನಸೆಂಟ್ ಬೈ ಜಾಯ್ನಿಂಗ್ BJP. ಲೆಟ್ ಪಬ್ಲಿಕ್ ಜಡ್ಜ್. ಪೊಲಿಟಿಕಲ್ ಪಾರ್ಟಿದಲ್ಲಿ ಐ ಕಾಂಟ್ ರೆಸ್ಟ್ರಿಕ್ಟ್ ಪೀಪಲ್ ಟು ಸೇ ಈ ಪಕ್ಷದಲ್ಲಿ ಮೆಂಬರ್ ಆಗಿರಬೇಕನ್ನ, FIR ಇರಬಾರ್ದು. ನನ್ನ ಮೇಲೆ 86 FIR ಇದೆ ಪಕ್ಷದಲ್ಲಿ ಸೇರಿದ ಮೇಲೆ ಸರ್, ಬೇರೆ ಎಲ್ಲ ಪೊಲಿಟಿಕಲ್ ಕೇಸಸ್. ಎ ಪಾರ್ಟಿ ಕಾನ್ಸ್ಟಿಟ್ಯೂಷನಲ್ಲಿ ಇದೆ, ನೀವು ಬರಬೇಕನ್ನ, ನಿಮ್ಮ ಮೇಲೆ ಇದು ಇರಬಾರ್ದು. ವಿ ಲೀವ್ ಇಟ್ ಟು ಎವ್ರಿ ಎಲೆಕ್ಷನ್. ಪೀಪಲ್ ಸಿ, ಪೀಪಲ್ ವೋಟ್, ಪೀಪಲ್ ಡಿಸೈಡ್. ಎವ್ರಿ 5 years ವಿ ಗೆಟ್ ಜಡ್ಜ್ಡ್. ವಿ ಆರ್ ನಾಟ್ ಲೈಕ್ ಸಂಬಡಿ ಹೂ ಡೋಂಟ್ ಗೆಟ್. ಎಲ್ಲ 5 ವರ್ಷ ನಮಗೆ ಟೆಸ್ಟ್ ಇದೆ ಸ್ವಾಮಿ. 5 ವರ್ಷ ನಾವು ಟೆಸ್ಟ್ ಫೇಲ್ ಆಗಿದ್ದೀವಿನ, ಪೊಲಿಟಿಕಲ್ ಪಾರ್ಟಿ ವಿಲ್ ರಿಫಾರ್ಮ್. ಸೊ ನಮ್ಮ ಪ್ರಕಾರ ನಾವು ತಪ್ಪು ಮಾಡಿಲ್ಲ. ನಮ್ಮ ಪ್ರಕಾರ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಸ್ ನ್ಯೂಟ್ರಲ್. ನಮ್ಮ ಪ್ರಕಾರ ಕೋರ್ಟ್ ಇಸ್ ನ್ಯೂಟ್ರಲ್. ನಮ್ಮ ಪ್ರಕಾರ ಕೋರ್ಟ್ಗೆ ನೀವು ನಂಬಬೇಕು. ಇನ್ವೆಸ್ಟಿಗೇಷನ್ ಏಜೆನ್ಸಿ ನಂಬಿಲ್ಲನ ಕೂಡ ಇವರು ಆರೋಪ ಮಾಡ್ತಾರನ್ನ, ಇವರು ಇನ್ನಸೆಂಟನ್ನು ಯಾರು ಹೇಳ್ತಾ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಹಿ ಹ್ಯಾಸ್ ರಿಸೀವ್ಡ್, ವಿಚ್ ಇಸ್ ಪ್ರೂವನ್ ಇನ್ ಕೋರ್ಟ್. ಇನ್ ಇಸ್ ಬೇಲ್ ರಿಜೆಕ್ಷನ್ ಆರ್ಡರ್ ದ ಜಡ್ಜಸ್ ರಿಟನ್.
ಸೋರಂಜಿ ಎಷ್ಟು ಸಮಯ 1 2 3 4 ಹೋಗಲ್ಲ, ಡೆಲ್ಲಿಗೆ ಹೋಗ್ತಾರೆ, ಈಡಿಗೆ ಸಿಕ್ಕಲ್ಲ, ಅಲ್ಲಿಂದ ಕಾರ್ನಲ್ಲಿಯೇ ಬರ್ತಾರೆ ಜಾರ್ಖಂಡು, ಅಲ್ಲಿ ಸಿಕ್ಕಲ್ಲ. ಸೊ ಈಸ್ ದಿಸ್ ದ ವೇ ಚೀಫ್ ಮಿನಿಸ್ಟರ್ ಬಿಹೇವ್ಸ್? ಆರ್ ಇನ್ ಅ ಸ್ಟೇಟ್ ಲೈಕ್ ತಮಿಳ್ನಾಡು 11 ಮಿನಿಸ್ಟರ್ಸ್, ಅದು ನಾವು ಹೊರಗಡೆ ಹೋಗಲ್ಲ ಸರ್, 11 ಮಿನಿಸ್ಟರ್ ಇದ್ದಾರೆ. ಸೊ ದಿ ಶಾರ್ಟ್ ಆನ್ಸರ್ ಟು ಯುವರ್ ಕ್ವೆಶ್ಚನ್ ಇಸ್ ವಿ ಗೆಟ್ ಜಜ್ಡ್ ಬೈ ಪೀಪಲ್, ಲೆಟ್ ಪೀಪಲ್ ಜಡ್ಜಸ್, ನಾವೆಲ್ಲಿ ಅನ್ಯಾಯ ಮಾಡಿಲ್ಲ. ಕೇಂದ್ರ ಸರ್ಕಾರ ಅನುದಾನ ಹಂಚಿಕೆ ಆಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವಿಚಾರದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ವಿಧದಲ್ಲಿ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಅಂದರೆ ಇಂಡಿ ರಾಷ್ಟ್ರಗಳನ್ನು ಹೊರತುಪಡಿಸಿ, ಅಂದರೆ ದಕ್ಷಿಣ ಭಾರತದಲ್ಲಿ ನಾನ್ BJP ಗೌರ್ಮೆಂಟ್ ಇರೋ ಕಡೆ ಸಾಕಷ್ಟು ಮಲತಾಯಿ ಧೋರಣೆಗಳು ತೋರಿಸ್ತಾ ಇದೆ ಅನ್ನುವಂಥ ಆರೋಪಗಳಿದೆ. ಇದು ನಾನು ಸ್ವಲ್ಪ ಫ್ಲಿಪ್ ಮಾಡಿ ಹೇಳ್ತೀನಿ ಸರ್. ತಮಿಳ್ನಾಡಿನಲ್ಲಿ ಜನವರಿ 6, 7, 8 ಜನವರಿ ಫಸ್ಟ್ ವೀಕ್ನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು. ಮೊನ್ನೆ ನಮ್ಮ CM ಬಂದು ಪ್ರೆಸ್ ಮೀಟ್ ಮಾಡಿ ಮಿನಿಸ್ಟರ್ಸ್ ಎಲ್ಲ ನೋಡಿ 6 ಲಕ್ಷ ಕೋಟಿ ಬಂದಿದ್ದು ಮಾರೆ, 7 ಲಕ್ಷ ಕೋಟಿ ಬಂದಿತ್ತು, ಡ್ರೆವಿಡಿಯನ್ ಮಾಡಲ್. ನಾನು ಹೇಳಿದ್ದೀನಿ ನೀವು ಸುಮ್ಮನೆ ಓಡೋಗ್ಬಿಡಿ, ನಾನು ಮಾತಾಡಲ್ಲ, ಮೂಡ್ನಲ್ಲಿ ಇಲ್ಲ, ಎಲ್ಲ ಓಡೋಗ್ಬಿಡಿ. ನೆಕ್ಸ್ಟ್ ಡೇ ಇಂಡಸ್ಟ್ರಿ ಮಿನಿಸ್ಟರ್ ಪ್ರೆಸ್ ಮೀಟ್ ಮಾಡಿ ನೋಡಿ ಇಷ್ಟು ದುಡ್ಡು ಬಂತು ಡ್ರೆವಿಡಿಯನ್ ಡೆವಲಪ್ಮೆಂಟ್ ಮಾಡಿ. ನಾನು ಹೇಳಿದ್ದೀನಿ ಸರಿ ಬನ್ನಿ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳೋಣ. UP ಇನ್ವೆಸ್ಟರ್ ಮೀಟ್ನಲ್ಲಿ ಎಷ್ಟು ಬಂದಿತ್ತು ಗೊತ್ತಾ? ಏನ UP ಎಲ್ಲ ಬ್ಯಾಕ್ವರ್ಡ್ ಸ್ಟೇಟನ್ನು, ನಾವು ಫಾರ್ವರ್ಡ್ ಸ್ಟೇಟನ್ನು, ನಮಗೆ 8 ಲಕ್ಷ ಕೋಟಿ ಬಂತನ, UPಗೆ ಒಂದು 2 ಲಕ್ಷ ಕೋಟಿ ಬಂತು. ನಾನು ಹೇಳಿದ್ದೀನಿ UPಗೆ 26 ಲಕ್ಷ ಕೋಟಿ ಬಂದಿತ್ತು. 26 ಲಕ್ಷ ಕೋಟಿದಲ್ಲಿ ₹1 ಮೋಡಿ ಕೊಟ್ಟಿಲ್ಲ, ಗ್ಲೋಬಲ್ ಕಂಪನೀಸ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಗುಜರಾತ್ ಸಮಿಟ್ ಆಯಿತು, ತಮಿಳ್ನಾಡು ಆದ ಮೇಲೆ ಇದೇ ಜನವರಿದಲ್ಲಿ. ಗುಜರಾತ್ ಆಲ್ಸೋ ಗಾಟ್ ಮೋರ್ ದೆನ್ 10 lakh crore. ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರ್, ಎನಿ ಸ್ಟೇಟ್ ದಟ್ ಇಸ್ ಪ್ರೋಗ್ರೆಸಿವ್, ಅಯೋಧ್ಯ ಸಿಟಿ ಆಲ್ಮೋಸ್ಟ್ 80,000 crore ಕಟ್ತಾ ಇದ್ದಾರೆ. ಸೆಂಟ್ರಲ್ ಇಸ್ ಕಾಂಟ್ರಿಬ್ಯೂಟಿಂಗ್ ಬಿಕಾಸ್ ಸ್ಟೇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ 70%. ಸ್ಟೇಟು 60,000 ಕೋಟಿ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೆಂಟ್ರಲ್ ಇಸ್ ಗಿವಿಂಗ್ 20,000-25,000 crore. ಅಯೋಧ್ಯ ಮಾಸ್ಟರ್ ಪ್ಲಾನ್ ನಾವು ಮಾಡೋಣ. ಸ್ಟೇಟ್ ಹ್ಯಾಸ್ ಟು ಟೇಕ್ ದಟ್ ಇನಿಷಿಯೇಟಿವ್ ಟು ಸೇ ನಾವು ಕ್ಯಾಪಿಟಲ್ಗೆ ನಾವು ದುಡ್ಡು ಹಾಕ್ತೀವಿ, ನೀವು ಸ್ವಲ್ಪ ಬನ್ನಿ ಕಾಂಟ್ರಿಬ್ಯೂಟ್ ಮಾಡಿ. ದಟ್ಸ್ ಹೌ ಯು ಕ್ಯಾನ್ ಬಿಲ್ಡ್. ಇಲ್ಲ ನಾವು ಲ್ಯಾಂಡ್ ಕೊಡ್ತೀವಿ, ಒಂದು ಹೊಸ ಏರ್ಪೋರ್ಟ್ ಕಟ್ಟೋಣ, ಇಲ್ಲ ನಾವು ಲ್ಯಾಂಡ್ ಕೊಡ್ತೀವಿ, ಒಂದು ಹೊಸ ರೈಲ್ವೆ ಸ್ಟೇಷನ್ ಕಟ್ಟೋಣ. ಕರ್ನಾಟಕ ಲಾಸ್ಟ್ ಯಾವಾಗ ಆ ಥರ ಮಾತಾಡಿದ್ದಾರೆ ಸರ್ ಸೆಂಟ್ರಲ್ನಲ್ಲಿ? ಲಾಸ್ಟ್ ಕಾಂಗ್ರೆಸ್ ಬಂದ ಮೇಲೆ ಯಾವಾಗ ಒಂದು ಸಾರಿ ಸರ್ ಇನ್ನೊಂದು ಹೊಸ ಏರ್ಪೋರ್ಟ್ ಕಟ್ಟೋಣ, ಸ್ವಲ್ಪ ದುಡ್ಡು ಕೊಡ್ತೀರಾ? ಅಲ್ಲದೆ ನಾವೊಂದು ಮಾಸ್ಟರ್ ಪ್ಲ್ಯಾನ್, ಹುಬ್ಳಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತೀವಿ, ಮೈಸೂರು ಮಾಸ್ಟರ್ ಪ್ಲ್ಯಾನ್ ಮಾಡ್ತೀವಿ, 1 ಲಕ್ಷ ಕೋಟಿ, ನಾವು 60,000 ಕೋಟಿ, ನೀವು ಒಂದು 20,000 ಕೋಟಿ ಕೊಡ್ತೀವಿ. ಹೇಳಲ್ಲ. UP ಈಸ್ ಡೂಯಿಂಗ್ ಇಟ್ ಸರ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, UPಗೆ ಬಂದಿರುವ 26 ಲಕ್ಷ ದುಡ್ಡು ಮೋಡಿ ಕೊಟ್ಟಿಲ್ಲ. ಇಂಟರ್ನ್ಯಾಷನಲ್ ಕಂಪನೀಸ್ ಡಿಸೈಡ್ ಮಾಡಿದ್ದಾರೆ, 23 ಕೋಟಿ ಜನ ಇದ್ದಾರೆ, ಸೂಪರ್ ಪೊಟೆನ್ಷಿಯಲ್, ಇಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಣ. ಸರ್ ತಾರತಮ್ಯ ಎಲ್ಲಿ ಇಲ್ಲ ಸರ್. ಸ್ಟೇಟು ಇವತ್ತು ಕಾಂಪಿಟೇಷನ್ ಇದೆ. ಸ್ಟೇಟ್ ಜಗಳ ಮಾಡಿ ನಾವು ಚೆನ್ನಾಗಿದ್ದೀವಿ, ನಮ್ಮ ಪೊಟೆನ್ಷಿಯಲ್ ಚೆನ್ನಾಗಿದೆ, ನಾವು ಬರ್ತೀವಿ. ಅದು ಕರ್ನಾಟಕ ಹೇಳ್ತಾ ಇಲ್ಲ, ತಮಿಳ್ನಾಡು ಹೇಳ್ತಾ ಇಲ್ಲ. ವೆರಿ ವೆರಿ ಅನ್ಫಾರ್ಚುನೇಟ್. ಪೆರ್ ಕ್ಯಾಪಿಟಾ GST ಕಲೆಕ್ಷನ್ ಇಬ್ಬರು ಕೆಳಗಡೆ ಬರ್ತಾ ಇದ್ದೀವಿ. ಹರಿಯಾಣ ಮೇಲೆ ಹೋಗ್ತಾ ಇದೆ, UP ಮೇಲೆ ಹೋಗ್ತಾ ಇದೆ. ಪೆರ್ ಕ್ಯಾಪಿಟಾ GST ಒಂದು ಮನುಷ್ಯ ಎவ்வಳೋ GST ಕೊಡ್ತಾನೆ? ಪ್ರೋಗ್ರೆಸಿವ್ ರಿಫಾರ್ಮ್ಸ್ ಇಲ್ಲ, ನಥಿಂಗ್ ಇಸ್ ದೇರ್. ಸುಮ್ಮನೆ ಕೂತ್ಕೊಂಡು ನಾವು ಫ್ರೀ ಬೀಸ್ ಕೊಡ್ತೀವಿ, ದುಡ್ಡಿಲ್ಲ, ನೀವು ದಯಸನ್ನು ದುಡ್ಡು ಕೊಡಿ, ನೀವು ಅಕ್ಕಿ ನಾನು 10 kg ಕೊಡಬೇಕು, ನೀವು ದುಡ್ಡು ಕೊಟ್ಟರೆ ನಾನು ಪ್ರಾಬ್ಲಮ್ ಮಾಡ್ತೀನಿ. ಸರ್ ಹೇಳಿದ್ದು ಅವರು. ಈ ಥರ ಪಾಲಿಟಿಕ್ಸ್ ಎಷ್ಟು ವರ್ಷ ಮಾಡ್ತೀರಾ ಸರ್? ಅಲ್ಲಿ ಸೈಲೆಂಟ್ಲಿ UP ಮುಂದೆ ಹೋಗ್ತಾ ಇದೆ. ತಮಿಳ್ನಾಡು ಓವರ್ಟೇಕ್ ಮಾಡಿದ್ದಾರೆ. 50 ವರ್ಷ ನಾವು ನಂಬರ್ 2 ಇನ್ ದ ಕಂಟ್ರಿ. ಮಹಾರಾಷ್ಟ್ರ 1, ನಾವು ನಂಬರ್ 2. 50 ವರ್ಷ ಆದಮೇಲೆ ಇವತ್ತು UP ನಮಗೆ ಓವರ್ಟೇಕ್ ಮಾಡಿದ್ದಾರೆ. ದೇ ಬಿಕಮ್ ನಂಬರ್ 2, ವಿ ಹ್ಯಾವ್ ಬಿಕಮ್ ನಂಬರ್ 3. ಎಷ್ಟು ದಿವಸ ಸರ್ ಇದು? ಸೊ ನಾನು ಅಫ್ಕೋರ್ಸ್ ಐ ಮೀನ್ ಇಂಡಿಯನ್, ಬಟ್ ಐ ವಾಂಟ್ ತಮಿಳ್ನಾಡು ಟು ಬಿ ನಂಬರ್ 1. ಲೈಕ್ ವೈಸ್ ಕರ್ನಾಟಕದಲ್ಲಿ ಯು ವಾಂಟ್ ಕರ್ನಾಟಕ ಟು ಬಿ ನಂಬರ್ 1. ಅದೇ ಒಂದು ಸ್ಪಿರಿಟ್, ಒಂದು ಫೈಟು, ಅದು ಆರೋಗ್ಯವಾದ ಫೈಟು. ಬಟ್ ಈ ಥರ ಫೈಟೆಲ್ಲ ಬಂದು ಎಷ್ಟು ದಿನ ಪಾಲಿಟಿಕ್ಸ್ನಲ್ಲಿ ಮಾಡ್ತೀರಾ ಸರ್? ಫಸ್ಟ್ ರೌಂಡ್ ಆಫ್ ವೋಟಿಂಗ್ ಆಗಿದೆ. ಆಲ್ರೆಡಿ ಕರ್ನಾಟಕದಲ್ಲಿ ಪ್ರಚಾರ ಮಾಡ್ತಿದ್ದೀರಿ. ಇನ್ನೂ 6 ರೌಂಡ್ ಇದ್ದಾವೆ. ಸೆಕೆಂಡ್ ರೌಂಡ್ 26ನೇ ತಾರೀಕು. ಎಲ್ಲೆಲ್ಲಿ ಹೋಗಬೇಕು, ಪಕ್ಷ ಇನ್ನೂ ಎಲ್ಲೆಲ್ಲಿ ದುಡಿಸ್ಕೋಬೇಕು ಅಂತ ಇದೆ ನಿಮ್ಮನ್ನು? ಸರ್ ನಾವೆಲ್ಲ ಕಾರ್ಯಕರ್ತ ಸರ್. ಇವತ್ತು ಕರ್ನಾಟಕ ಕೊಟ್ಟಿದ್ದಾರೆ, ನಾಳೆ ಆಂಧ್ರ, ಎಲ್ಲಿ ಹೋಗಿ ಕೇಳ್ತಾರೆ ಹೋಗ್ತೀವಿ ಸರ್. ಫ್ಯಾಮಿಲಿ ಏನನ್ನುತ್ತೆ? ದಿಸ್ ಇಸ್ ಒನ್ ಕ್ವಶನ್ ಐ ಆಲ್ವೇಸ್ ಆಸ್ಕ್. ವೆರಿ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಟಾಲರೇಟ್ ಮಾಡ್ತಾ ಇದ್ದಾರೆ. ದೇ ಟಾಲರೇಟ್ ಮೈ ಟ್ರಾವೆಲ್, ದೇ ಟಾಲರೇಟ್ ಎವ್ರಿಥಿಂಗ್, ಬಿಕಾಸ್ ವಿ ಶೇರ್ ಅ ಕಾಮನ್ ವಿಷನ್. ಮೋಡಿಜಿ ಅವರು ಬರಲೇಬೇಕು. ಮೋಡಿಜಿ ಇರುವಾಗ ಮಾತ್ರ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಅದಕ್ಕೆ ತಂದೆಯಾಗಿ ನಾನು ಸ್ವಲ್ಪ ಕಾಂಪ್ರಮೈಸ್ ಮಾಡಿದಾರನ್ನ ಕೂಡ ಯಾರೂ ಬೇಜಾರು ಮಾಡಿಕೊಳ್ಬಾರ್ದು. ಫಾರ್ ನೇಷನ್ ಮೋಡಿಜಿ ಹ್ಯಾಸ್ ಟು ಕಮ್. ಇದು ನಾನು ಭಾಳ ಓಪನ್ ಆಗಿರ್ತೀನಿ ಸರ್. ತುಂಬ ಜನ ಹೇಳ್ತಾರೆ ಅಣ್ಣಾಮಲೈ ಮೋಡಿ ಭಕ್ತ, ಅಣ್ಣಾಮಲೈ ಮೋಡಿಜಿ ಬಗ್ಗೆ ಹೇಳ್ತಾನೆ. ಸರ್ ಐ ಆಮ್ ವೆರಿ ಕ್ಲಿಯರ್ ಸರ್, ಮೋಡಿಜಿ ಇಲ್ಲ ನಾನು ಪಾಲಿಟಿಕ್ಸ್ನಲ್ಲಿ ಬರಲ್ಲ. ನಾನು ಬೇರೆದೋ ಕೆಲಸ ಮಾಡಿರ್ತೀನಿ. ಓನ್ಲಿ ಬಿಕಾಸ್ ಮೋಡಿಜಿ ಐ ಸಿ. ಮೋಡಿಜಿ ಇರುವಾಗ ಮಾತ್ರ ಈ ದೇಶ ಬದಲಾವಣೆ ಆಗ್ತದೆ. ಸೊ ಉಸಿರು ಕೊಟ್ಟು ಮೋಡಿಜಿ ಪಕ್ಕ ನಿಲ್ಲೋಣ, ಎಷ್ಟು ಬದಲಾವಣೆ ಆಗ್ತದೋ ಮಾಡೋಣ. ಸೊ ಐ ಡೋಂಟ್ ಸಿ ಎ ಲೀಡರ್ ಲೈಕ್ ಮೋಡಿ ಫಾರ್ ಇಂಡಿಯಾ ಇನ್ ದ ನೆಕ್ಸ್ಟ್ 500 years. ವೆರಿ ಸಿಂಪಲ್. ನಿಮ್ಮದೇ ಪಕ್ಷ ಅಂತ ಇನ್ನೊಬ್ಬ ಲೀಡರ್ ಹುಡ್ಸೋಕ್ಕಾಗೋದಿಲ್ಲ ಅಂತೀರಾ?
ಮೋಡಿಜಿ ಥರ ಬೇರೆ ಲೀಡರ್ ಬರ್ತಾರೆ, ಎಫಿಷಿಯೆಂಟ್ ಇರ್ತಾರೆ, ಚೆನ್ನಾಗಿರ್ತಾರೆ, ಸೂಪರಾಗಿರ್ತಾರೆ, ಅವ್ರು ಮಾಡ್ತಾರೆ. ಮೋಡಿಜಿ ಥರ ಒಂದು ಸೆಲ್ಫ್ಲೆಸ್, ಧಾರ್ಮಿಕ್, ಫ್ಯಾಮಿಲಿ ಇಲ್ಲ, ಒನ್ಲಿ ಕಂಟ್ರಿ, ಪ್ರೋಗ್ರೆಸ್, ಥಿಂಕಿಂಗ್, ಎಲ್ಲ ಸ್ಟೇಟಿಗೂ ಮರ್ಯಾದೆ, ಎಲ್ಲ ಕಲ್ಚರ್ಗೂ ಮರ್ಯಾದೆ, ಯಾರು ಹರ್ಟ್ ಮಾಡಬಾರದು, ಸಾತ್ವಿಕ್. ಸರ್ ಇಷ್ಟು ಕ್ವಾಲಿಟಿ ಬೇಕಲ್ವ ಸರ್? ಇದು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ಸರ್? ಸೊ ಮೋಡಿಜಿ ಥರ ಇನ್ನೊಂದು ಲೀಡರ್, ಎನಿ ಲೀಡರ್ ವಿ ಕ್ಯಾನ್ ಸೇ ಮೋಡಿಜಿ ಕಂಪೇರ್ ಮಾಡುವಾಗ ಈ ಥರ ಇದ್ರು. ಸೊ BJP ಹಸ್ ಗಾಟ್ ಲಾಟ್ ಆಫ್ ಲೀಡರ್ಸ್. ವಿ ಆರ್ ಬೆಟರ್ ದೆನ್ ಕಾಂಗ್ರೆಸ್, ವಿ ಆರ್ ಬೆಟರ್ ದೆನ್ ಅದರ್ ಪಾರ್ಟಿ. ಮೋಡಿಜಿ ಥರ ಇನ್ನೊಂದು ಲೀಡರ್, ಲೆಟ್ ಅಸ್ ಬಿ ಹಾನೆಸ್ಟ್ ಸರ್, ಲೆಟ್ ಅಸ್ ಬಿ ಹಾನೆಸ್ಟ್. ಮೋಡಿಜಿ ಥರ ಇನ್ನೊಂದು ಲೀಡರ್ ನೇಚರು ಕ್ರಿಯೇಟ್ ಮಾಡಬೇಕು. ನೇಚರ್ ಅಷ್ಟು ಸೇ ನೀವು ಪುವರ್ ಫ್ಯಾಮಿಲಿದಲ್ಲಿ ಹುಟ್ಟಬೇಕು, ನೀವು 17 ವರ್ಷದಲ್ಲಿ ಮನೆ ಬಿಡಬೇಕು, ನೀವು 2 ವರ್ಷ ಸುತ್ತಾಗಬೇಕು, ನೀವು 35 ವರ್ಷ ಇಲ್ಲಿ ಬರಬೇಕು, ನೀವು ಆಮೇಲೆ ಇಲ್ಲಿ ಬರಬೇಕು, ನೀವು 51 ವರ್ಷ ಥರ 51 ಇಯರ್ಸ್ ಥರ ನೀವು ಸಿಂಪಲಾಗಿ ಕೆಲಸ ಮಾಡಬೇಕು. ಆಮೇಲೆ 51 ಇಯರ್ಸ್ನಲ್ಲಿ ನೀವು ಪಂಚಾಯತ್ ಲೀಡರ್ ಕೂಡ ಇಲ್ಲ, ನಿಮಗೆ ನಾನು CM ಕೊಡ್ತೀನಿ. ನೇಚರ್ ಹ್ಯಾಸ್ ಟು ಡಿಸೈಡ್. ಅದು ನೇಚರ್ ಪಿಕ್ ಮಾಡ್ತೇವೆ ಸರ್. ಆ ಥರ ಒಂದು ಲೀಡರ್ ನೇಚರ್ ವಿಲ್ ಪಿಕ್. ಸೊ ಯು ಕೆನಾಟ್ ಸೇ ನಾನು ಹುಟ್ಟಿದ್ದೀನಿ, ನಾನು ಇವ್ರ ಮಗ, ಅವ್ರ ಮಗ, ನಾನು ಸೂಪರ್, ನನಗೆ ಬ್ರ್ಯಾಂಡಿಂಗ್ ಮಾಡಿದ್ದೀನಿ, ನನಗೆ ಸೂಪರ್ ಒಂದು ಪ್ರಶಾಂತ್ ಕಿಶೋರ್ ಥರ ಸ್ವಲ್ಪ ಜನ ಇಟ್ಕೊಂಡಿದ್ದೀನಿ. ನೇಚರ್ ಅದೆಲ್ಲ ಬಿಡಲ್ಲ ಸರ್. ಆ ಚಾರದಲ್ಲಿ ಯಾರು ಕೂರಬೇಕೋ ಅವರೇ ಕರ್ಕೊಂಡು ಬಂದು ಕೂರಿಸ್ತದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಾಮಲೈ ಅವರೇ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ನನ್ನ ಸಹೋದ್ಯೋಗಿಗಳ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.